ಎಲ್ಲರಿಗೂ ನಮಸ್ಕಾರ. ದಿವಾಕರ್ ಅವರೇ, ಮಧುಕರ್, ಪ್ರದೀಪ್ ಮತ್ತೆ ಪ್ರದೀಪ್ ಮಧುಕರ್ ಅವರು, ಶ್ರೀಮತಿ ಅವರು ಮತ್ತೆ ಜಯಶ್ರೀ ಅವರು ಇದ್ದಾರೆ. ಒಂದು ಆತ್ಮೀಯವಾದ ಬಳಗ, ಕಲಾ ಕೌಸ್ತುಭ ಬಳಗ. ಇದರ ವಸಂತ ಮಾಸದ ವಸಂತ ಅನ್ನುವ ಶಬ್ದ ಇಷ್ಟ ಆಯ್ತು. ಎಷ್ಟೋ ವರ್ಷದ ನಂತರ ಒಂದು ನಮಗೆಲ್ಲ ವಸಂತ ಅನ್ನುವ ಸಂಚಿಕೆ ಕಸ್ತೂರಿಯ ವಸಂತ ಸಂಚಿಕೆ ಬರ್ತಿತ್ತು. ನಾವು ಅದಕ್ಕಾಗಿ ಕಾಯ್ತಾ ಇದ್ವಿ. ಅದೊಂದೇ ಪತ್ರಿಕೆ ವಸಂತ ಸಂಚಿಕೆಯನ್ನು ತರ್ತಾ ಇತ್ತು. ಬೇಸಿಗೆಯಲ್ಲಿ ವಸಂತ ಸಂಚಿಕೆಯನ್ನು ನಮಗೆ ತಂಪು ನೀಡುವಂತಹ ಸಂಗತಿ. ಹೀಗಾಗಿ ಈ ಒಂದು ನೆಪದಲ್ಲಿ ನಿಮ್ಮ ಜೊತೆಗೆ ಒಂದಿಷ್ಟು ಸಲ್ಲಾಪ ನಿಮ್ಮ ಜೊತೆಗೆ ಕಾರಣ. ಅದು ಏನು ಮಾತಾಡೋದು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಏನು ಬೇಕಾದ್ರೂ ಮಾತಾಡ್ತೀನಿ. ಅದು ಯಾಕಂದ್ರೆ ನಾನು ನನ್ನ ಬಗ್ಗೆ ಮಾತಾಡೋದು ಕೂಡ ಬಹಳ ನನಗೆ ಇಷ್ಟ ಆಗಲ್ಲ. ನನ್ನ ಏನು ಅಂತ ಆದ್ರೆ ಆ ದಿವಸ ಮೊದಲು ಫೋನ್ ಮಾಡಿದಾಗ ಇವಾಗ ಅವರು ನಿಮ್ಮ ಚಲನಚಿತ್ರದ ಅನುಭವ, ನೀವು ಹಾಡು ಬರೆಯುವುದು, ಅದರ ಬಗ್ಗೆ ಜನಕ್ಕೆ ಕುತೂಹಲ ಇರುತ್ತೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ. ಅದನ್ನು ಇಟ್ಕೊಂಡು ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರು. ಸೊ ಅದನ್ನು ಸ್ವಲ್ಪ ಇಟ್ಕೊಂಡು ಅದನ್ನು ಮಾತಾಡ್ತೀನಿ. ಆಮೇಲೆ ಇವತ್ತು ಬೇರೆ ರಾಜ್ಕುಮಾರ್ ಅವರ ನೆನಪಿನ ದಿವಸ, ಅದು ಒಂದು ನಿಮಿತ್ತ. ಆಮೇಲೆ ಆಶಾ ಭೋಸ್ಲೆ ಅವರು ತೀರ್ಕೊಂಡಿದ್ದಾರೆ ಇವತ್ತು. ಸೊ ಇಂಡೈರೆಕ್ಟ್ಲಿ ಅದು ಕೂಡ ಅವರಿಗೆ ಒಂದು ಮುಡಿಪು ಕೂಡ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಒಂದು ಒಳ್ಳೆ ರೀತ, ಒಂದು ರೀತಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾವಿಲ್ಲಿ ಮಾತಾಡ್ತಿದ್ದೀವಿ, ಅವರಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ, ಸೂರ್ಯಾಸ್ತ ಆಗ್ತಿದೆ. ಗೋಕರ್ಣದಲ್ಲಿ ನಮ್ಮ ಮನೆಯವರಿಗೂ ಸೂರ್ಯ ಅಸ್ತ ಇದೇ ತರ ಇಷ್ಟೊತ್ತಿಗೆ ಆಡ್ತಾನೆ ಇರುತ್ತೆ. ಅಲ್ಲೂ ಕೂಡ ಸಮುದ್ರ ದಂಡೆಯಲ್ಲಿ ಹುಡುಗರು ಇದೇ ತರ ಆಡ್ತಾನೆ ಇರ್ತಾರೆ. ಧ್ಯಾನ ಪುತ್ತೂರಲ್ಲ, ಗೋಕರ್ಣ, ಹೌದು. ಅದು ಯಾವಾಗ ಇವೆಲ್ಲ ಒಂಥರ ನಡೀತಾನೆ ಇರುತ್ತೆ. ಅದ್ರ ಜೊತೆಗೇನೆ ಎಲ್ಲ ಇರೋದು. ನಾವು ಅದನ್ನು ಪ್ರತ್ಯೇಕಿಸಿದಾಗ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ನಾವು ಅದರಿಂದ ಭಿನ್ನ ಅಂತ ತಿಳ್ಕೊಂಡಾಗಲೇ ಪ್ರಾಬ್ಲಮ್ ಆಗೋದು. ಅದೇ ಇದೀಗ ಸೋಷಿಯಲ್ ಮೀಡಿಯಾ, ಅವು ಇವು ಡಿಜಿಟಲ್ ಮೀಡಿಯಾ ಎಲ್ಲ ಬಂದು ಅದು ಬೇರೆ ಇದು ಬೇರೆ ಅನ್ನುವಂಥ ಭ್ರಮೆ ಎಲ್ಲರಿಗೂ ಆಗೋಗಿದೆ. ಸೊ ಅದರಿಂದ ತುಂಬಾ ತೊಡಕುಗಳು ಆಗ್ತಾ ಇದೆ. ನಮ್ಗೆ ಎದುರಿಗಿರೋ ವ್ಯಕ್ತಿನೇ ಕಾಣದೇ ಇರೋ ತರ ಆಗೋಗಿದೆ. ಸೊ ಅದು ತುಂಬಾ ಬೇಜಾರಿನ ಸಂಗತಿ. ಅದಕ್ಕಾಗಿ ಈ ತರದ ಪರಸ್ಪರ ಕೂಟಗಳು ಬಹಳ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಫಂಕ್ಷನ್ಗಳಿಗಿಂತ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಕರೀತಾರೆ, ಹೋದ್ರೆ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ. ಸರ್ ಬನ್ನಿ ಸರ್ ಹಂಗಿಲ್ಲ ಹೇಳ್ತಾರೆ. ಅಲ್ಲಿ ಹೋದ್ರೆ ಎದುರುಗಡೆ ಕೂತವ್ರು ನನ್ನ ಮುಖನೇ ನೋಡ್ತಿರಲ್ಲ, ಅವ್ರ ಮೇಲೆಲ್ಲ ನೋಡ್ತಿರ್ತಾರೆ. ಯಾಕೆ ನೋಡಿದ್ರೆ ದೊಡ್ಡ ಸ್ಕ್ರೀನ್ ಮೇಲೆ ನನ್ನ ಮುಖ ಕಾಣ್ತಿಲ್ಲ. ಡಿಜಿಟಲ್ ಇಮೇಜ್ ದೊಡ್ಡದು. People are interested in larger than life images. They are not interested in real people, real images. ಬೆಳಿಗ್ಗೆ ಕಳಿಸ್ತಾರೆ ಗುಡ್ ಮಾರ್ನಿಂಗು, ಹಣ್ಣು ಹಂಪಳ ಮಂಗಳಾರತಿ ಎಲ್ಲ ಕಳಿಸ್ತಾರೆ. ಗುಡ್ ಮಾರ್ನಿಂಗು ಅದು ಇದು ಎಲ್ಲ ಗಂಟೆ ಎಲ್ಲ ಕಳಿಸ್ತಾರೆ. ಎದುರಿಗೆ ವಾಕಿಂಗ್ ಮಾಡೋರು ಸಿಕ್ಕರೆ ನೆಗೆನೇ ಆಡೋದಿಲ್ಲ. ಅವ್ರಿಗೆ ತೋರಿಸ್ಬೇಕು, ನೋಡ್ರಿ ಈಗಷ್ಟೇ ನೀವು ಕಳಿಸಿದ್ರಿ, ನಾನೇ ಅವ, ಇದು ನೀವೇ ಕಳಿಸಿದ್ರಿ ಅಂತ ಮತ್ತೆ ಇದೆಂತ ಶಾಪ. ಇದು ನಾವೇ ನಮಗೆ ಮಾಡಿಕೊಂಡಂತ ಹಾಕಿಕೊಂಡಂತ ಶಾಪ. ಇದರಿಂದಾಗಿ ಒಬ್ಬ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯ ಕಾಣುವುದಿಲ್ಲ. ಈಗ ಅದು ದೊಡ್ಡ ಪ್ರಾಬ್ಲಮ್. ಅದು ಆಕ್ಚುಲಿ ಸಾಹಿತ್ಯ, ಕಲೆ ಇವೆಲ್ಲ ಇದ್ದಿದ್ದು ಈ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಇನ್ನೂ ಅರ್ಥ ಮಾಡಿಕೊಂಡು, ಜೀವನ ಅರ್ಥ ಮಾಡ್ಕೊಂಡು ಇದ್ದಷ್ಟು ದಿವಸ ಖುಷಿಯಾಗಿರೋದು ಅಷ್ಟೇ. ಮತ್ತೇನು ಮಾಡೋದು ಸಾಧನೆ. ಈಗ ನಾವು ಕೆಲವೊಂದು ಶಬ್ದಗಳಿರ್ತವೆ ಲೈಫಲ್ಲಿ, ಯಾರ್ಯಾರು ಶುರು ಮಾಡಿ ಸಾಧನೆ ಏನೋ ಆಗ್ಬೇಕು ಅದಂಥದ್ದು ಏನಿಲ್ಲ. ಇವರು ಚೆನ್ನಾಗಿ ಆತ್ಮವಂಚನೆ ಇಲ್ಲದೆ
ನೆಮ್ಮದಿಯಿಂದ ಇರೋದು ಅದೇ ಅದೇ ಜೀವನ. ಅದನ್ನು ನಮ್ಮ ಅನುಭವಕ್ಕೆ ತರೋದಕ್ಕೆ ಸಾಹಿತ್ಯ, ಕಲೆ ಎಲ್ಲ ಇರೋದು. ಅದನ್ನು ನಮಗೆ ಕಾದಂಬರಿಗಳು, ಮಾಸ್ತಿಯವರ ಕಥೆಗಳಾಗಲಿ, ಶಿವರಾಮ್ ಕಾರಂತಕ್ಕಂಥ ಕಾದಂಬರಿಗಳಾಗಲಿ, ಸರಳ ಸರಳ ಹೈಕೊಂಡಿಯವರ ಕವಿತೆಗಳಾಗಲಿ, ಅಥವಾ ಒಳ್ಳೆ ಸಂಗೀತ ಕಚೇರಿಗಳಾಗಲಿ, ಸಾದಾ ಸಂಗೀತ, ಒಳ್ಳೆ ಕಲಾವಿದನ ರೇಖೆಗಳಾಗಲಿ, ಸುಮ್ಮನೆ ಒಂದು ವಾಕಿಂಗು, ಯಾರೋ ಸಿಕ್ಕಿದ್ರು, ಯಾರೋ ರಸ್ತೆ ಒಬ್ಬ ಸಾದಾ ವ್ಯಕ್ತಿ ಒಬ್ಬ ಯಾರೋ ಮತ್ತೊಬ್ಬರನ್ನ ರಸ್ತೆ ದಾಟಿಸಿದಾಗ ಒಂದು ಸಮಾಧಾನ ಸಿಗುತ್ತೆ. ಯಾರೋ ಒಬ್ಬರು ಮತ್ತೊಬ್ಬರನ್ನ ರಸ್ತೆ ದಾಟಿಸಿದ್ದನ್ನು ನೋಡಿದ್ರೆ ನಮಗೊಂದು ಸಮಾಧಾನ ಸಿಗುತ್ತೆ. ಇಂಥದ್ರಲ್ಲಿ ಬದುಕಿನ ಒಂದು ಸರಳ ನೆಮ್ಮದಿ ಇದೆ ಹೊರತು ಯಾವ ಕಲ್ಯಾಣ ಮಂಟಪದಲ್ಲಿ 5 ಸ್ವೀಟ್ನಲ್ಲಿ 4 ದಿವಸ ಮದುವೆ ನಡೆಯಿತು ಅನ್ನೋದ್ರ ಮೇಲೆ ಸಂತೋಷ ಇಲ್ಲ. ನಮ್ಮ ಪ್ರಯಾರಿಟೀಸ್ ಆ ಥರ ಶಿಫ್ಟ್ ಆಗೋಗಿದೆ. ಸೊ ನಾನು ಯಾಕೆ ಹೇಳ್ಕೊಳ್ತಿದ್ದಾರೆ, ನಮ್ಮ ಬಾಲ್ಯಗಳೆಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲರ ಬಾಲ್ಯನು ಅತ್ಯಂತ ಸರಳ ಸಾಮಾನ್ಯ ಬಡತನದಲ್ಲೇ ನಮ್ಮ ತಲೆಮಾರಿನ ಮಕ್ಕಳನ್ನು ತುಂಬಾ ಸಿಂಪಲ್ ಆದಂತ ಬಾಲ್ಯ. ಸೊ ಆಟೋಮೆಟಿಕಲಿ ನಮ್ಮ ಮನಸ್ಸು ಈ ಡಿಜಿಟಲ್ ದುನಿಯಾ ಇರಲಿಲ್ಲ. ನಮ್ಮೆಲ್ಲ ಮೇಷ್ಟ್ರುಗಳು ಇನ್ಫ್ಲೂಯೆನ್ಸಸ್ ಎಲ್ಲರೂ ನಮ್ಮ ಊರಲ್ಲೆಲ್ಲ ಎಲ್ಲರೂ ನಮ್ಮ ಎಲ್ಲ ಇಡೀ ಊರೇ ನಮ್ಮ ಮನೆ ತರ ಆಗೋಗಿದೆ. ಬಿಕಾಸ್ ಈಗನೇ ಮಾತಾಡ್ತಾ ಇದ್ವಿ ನಾವು, ಈ ನಮ್ಮ ಕಡೆಗೆ ಯಾರು ಮನೆಗೆ ಬಂದಂತ ಎಲ್ಲರಿಗೂ ನೀರು ಮತ್ತು ಒಂದು ಬೆಲ್ಲ ಕೊಡದೆ ಯಾರು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನು ಹಕ್ಕು ಅವರಿಗೆ ಕೇಳ್ತಿದ್ರು ಕೊಡುವಂತ. ಅದು ಯಾಕೆಂದ್ರೆ ಆತಕ್ಕ ಒಂದು ಸೋಷಿಯಲ್ ಡೊಮೆಸ್ಟಿಸಿಟಿ ಇರ್ತದೆ, ಸಾಮಾಜಿಕ ಕೌಟುಂಬಿಕತೆಯ ಒಂದು ಆಚರಣೆ ಅದಿತ್ತು. ಆಮೇಲೆ ಕಲೆ ಅನ್ನೋದು ಆ ಸಾಮಾಜಿಕ ಕೌಟುಂಬಿಕತೆಯ ಆಚರಣೆ. ನನಗೇನೋ ಗೊತ್ತು, ನಿಮ್ಗೇನೋ ಗೊತ್ತು, ಅದನ್ನು ಹಂಚಿಕೊಂಡು ಬೆಳೆಯೋಣ ಬೈಗಳು, ಆ ಥರದೊಂದು ಬೆಳೆಯೋಣ. ನನ್ನ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಮ್ಮ ಮನೆಯಲ್ಲಿ ಆಕ್ಚುಲಿ ಹಾಗೆ ನೋಡಿದ್ರೆ ಸಾಹಿತ್ಯ ಅಂದ್ರೆ ನನಗೆ ಎಲರ್ಜಿ ಆಗೋಗುವಷ್ಟು ಸಾಹಿತ್ಯ ಇತ್ತು ಮನೆಗೆ. ನಮ್ಮ ತಂದೆ ಸಾಹಿತಿಗಳು, ಮನೆ ತುಂಬ ಪುಸ್ತಕ, ಅವರಿಗೆ ಅಭಿಪ್ರಾಯಕ್ಕೆ ಅಂತ ಪುಸ್ತಕ ಬರೋದು, ಮುನ್ನುಡಿಗೆ ಅಂತ ಪುಸ್ತಕ ಬರೋದು, ಮತ್ತು ಮನೆ ಸಾಹಿತ್ಯಗಳು ಬರೋದು. ಇಷ್ಟು ಬಂದವರು ಹೋಗ್ತಿರ್ಲಿಲ್ಲ. ಮತ್ತೆ ಅಲ್ಲಿ ಬಸ್ ತಪ್ಪಿಸ್ಕೊಂಡು ಹೋಗೆಲ್ಲ ನಮ್ಮ ಮನೆಗೆ ಬರೋದು. ಹೊಂದಿಕೊಂಡಲ್ಲಿ ಹೋಗೋ ಬಸ್, ಸಣ್ಣ ಸಣ್ಣ ಹಳ್ಳಿಗೆ ಹೋಗೋ ಬಸ್ ತಪ್ಪಿಸ್ಕೊಂಡವರೆಲ್ಲ ಗೌರೀಶ್ ಮಾಸ್ತರ್ ಮನೆಗೆ ಬರೋದು. ನಮ್ಮ ತಂದೆ ಮೇಷ್ಟ್ರು ಒಂದು ಹೋಗೋದೇ ಇಲ್ಲ. ನನ್ನ ಕೆಲಸ ಏನಿಲ್ಲ, ಹೋಗೋದು, ನಮ್ಮ ತಾಯಿಗಳು ಎಷ್ಟು ಜನ ಇದ್ದಾರೆ ನೋಡು ಅಂತ ಹೇಳಿ ಕೀ ಮಾಡ್ಬೇಕಲ್ಲ. ಅದು ಅವ್ರಿಗೆ ಗೊತ್ತಿದ್ದಾಗ ಲೆಕ್ಕ ಮಾಡೋದು ಅಂತಲೇ ಈ ನೋಡಿ ಲೆಕ್ಕ ಮಾಡಬೇಕು. 1 2 3 4 5 6 7 8 ಜನ ಇದ್ದಾರೆ ಅಂತ ಹೇಳಿ ಲೆಕ್ಕ ಮಾಡೋದು. ನಮ್ಮ ಮನೆಯಲ್ಲಿ ಯಾವಾಗಲೂ ಆ ಆರಾಮ್ ಕುರ್ಚಿಗಳಿರೋದು. ನಮ್ಮಲ್ಲಿ ಪ್ರತಿ ಆರಾಮ್ ಕುರ್ಚಿಗಳಿಗೆ ಯಾವತ್ತೂ ಒಂದು ಕಪ್ಪು ಇರ್ತಿತ್ತು, ಖಾಲಿ ಕಪ್ಪು. ಅಂದ್ರೆ ಅಷ್ಟು ಜನ ಬಂದು ಹೋಗ್ತಿದ್ವಿ. ನನಗೆ ಯಾವತ್ತೂ ಅಂದ್ರೆ ಈ ಸಾಹಿತ್ಯಗಳು ಅಂದ್ರೆ ಮಾತಾಡೋದು, ಯಾವ ಕೆಲಸಕ್ಕೂ ಬರೆದವರು ಅವ್ರು ಬರೀ ಮಾತಾಡ್ತಾರೆ ಅಂತ. ಹೀಗಾಗಿ ಐ ವುಡ್ ನೆವರ್ ಬಿಕಮ್ ಎ ರೈಟರ್ ಅಂತ ನಾನು ಡಿಸೈಡ್ ಮಾಡ್ತೀನಿ. ಆದರೆ ನಾನು ನನ್ನ ಊರಾದ ಗೋಕರ್ಣದಿಂದ ಕಾಲೇಜ್ ಎಜುಕೇಷನ್ಗೆ ಕುಂದಾಪುರ ಹೋಗಬೇಕಾಯ್ತು. ಹಾಸ್ಟೆಲ್ ಎಜುಕೇಷನ್, ಅಲ್ಲಿ ಹಾಸ್ಟೆಲ್ ಬೇರೆ ಊರು, ಸಣ್ಣ ಊರಿನಿಂದ ಬೇರೆ ಊರು, ಮನೆಯಿಂದ ಹಾಸ್ಟೆಲ್ ವಾಸ, ಕನ್ನಡ ಮೀಡಿಯಂನಿಂದ ಇಂಗ್ಲಿಷ್ ಮೀಡಿಯಂ, ಇವಾಗ 3 ರೀತಿಯಿಂದ ಒಂದು ಚಳವಳಿ. ಆವಾಗ ನನಗೆ ಪ್ರಾಬ್ಲಮ್ ಶುರು ಆಯಿತು. ನಮ್ಮದು ಐಡೆಂಟಿಟಿ ಕ್ರೈಸಿಸ್, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ನನಗೆ ಹೋಮ್ ಸಿಕ್ನೆಸ್ ಬಂತು. ಏನು ಮಾಡಬೇಕು ಗೊತ್ತಿಲ್ಲ, ಕ್ಲಾಸಲ್ಲಿ ಏನು ಕಲಿಸ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ನನಗೆ ಆವಾಗ ಏನಾಯಿತು, ಒಂದು ಬೆಂಕಿ ಬಳ್ಳಿ ಅಂತ ಒಂದು ಕವನ ಸಂಕಲನ, ಅದು GS ಅವಧಾನಿ ಅನ್ನೋರು ಬರೆದಿದ್ದು. ಉತ್ತರ ಕನ್ನಡ ಜಿಲ್ಲೆಯ ಕವಿ, ಶರಾವತಿ ಅಂತ ತೀರದ ನಮ್ಮ ಬೆಂಕಿ GS ಅವಧಾನಿ ಅಂತ ಅವರದ್ದು ಒಂದು ಕವನ ಸಂಕಲನ ಮುನ್ನುಡಿಗಾಗಿ ನಮ್ಮ ತಂದೆಯವರ ಹತ್ರ ಬಂದಿತ್ತು. ಅದು ರಸ್ಕೃತಿ ಆಫ್ ಪ್ರಿಂಟ್. ಅದನ್ನು ತಗೊಂಡು ನಾನು ಹೋಗಿದ್ದೆ, ಹೋಗುವಾಗ ರಸ್ತೆ ನನ್ನ ಚೀಲದಲ್ಲಿ ಹೋಗಿ. ಅದನ್ನು ಹಾಸ್ಟೆಲಲ್ಲಿ ಹೋದಾಗ ಅದು ಭೂಮಿಯ ಕವಿತೆ, ಅದರದ್ದು ಫ್ರೆಶ್ ಇಮೇಜರಿ ಇರ್ತದೆ. ಇದು ಏನೋ ಹೊಸ್ತಿದೆ,
ಕವಿತೆ ಅಂದ್ರೆ ಬರೀ ಅರ್ಥ ಅಲ್ಲ, ಅವನಿಗೆ ಏನೋ ಬೇರೆ ಅನುಭವ ಇದೆ ಅದರಲ್ಲಿ. ಅಲ್ಲಿ ತನಕ ನಮಗೆ ಕವಿತೆ ಅಂದ್ರೆ ಬರೀ ಅರ್ಥ ಅಂತ ಕೊಟ್ಟಿದ್ದಾರೆ. ಕವಿತೆ ಅಂದ್ರೆ ಅರ್ಥ ಅಲ್ಲ, ಅದು ಏನೋ ಏನೋ ಮಾಡ್ತಾ ಉಂಟು, ನನಗೆ ಏನೋ ಒಂದು ಚಟುವಟಿಕೆ ಆಗ್ತಾ ಉಂಟು, ಅದರಲ್ಲಿ ಇದೆ ಅದು. ಆಮೇಲೆ ನಾನು ಕವಿತೆ ಬಗ್ಗೆ ಶುರು ಮಾಡಿದೆ. ಆವಾಗ ನನಗೆ ಬರವಣಿಗೆ ರುಚಿ ಅನಿಸ್ತು. ಅದೊಂದು ವಲ್ನರೇಬಲ್ ಏಜ್ ಅದು. ಪ್ರಾಯ ಬಂದಾಗ ಮೊಡವೆಗಳು ಬಂದಾಗೆ ಕವಿತೆ ಬರ್ತಾರೆ. ಸೇಮ್ ಸೈಮಲ್ಟೇನಿಯಸ್ ಆಕ್ಟಿವಿಟೀಸ್. ಆವಾಗ ಬರೆಯಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಮ್ಮೂರಲ್ಲಿ ತುಂಬಾ ಇಂಪ್ರೆಷನ್ಗಳು ಜನಗಳು. ಊರಲ್ಲಿ ಹುಚ್ಚರು ಅಂತ ಇರ್ತಾರೆ, ಕೆಲವರು ಹುಚ್ಚರು ಅಂತ ಇರ್ತಾರೆ, ತಲೆ ತಿಳ್ಕೊಡುತ್ತಾರೆ. ಆಕ್ಚುಲಿ ಎಲ್ಲರಿಗಿಂತ ಜಾಣರು ಅವರು, ಅವರನ್ನೇ ನಾವು ಹುಚ್ಚರು ಅಂತ ಕರೀತೀವಿ. ನಮ್ಮೂರಲ್ಲಿ ಒಳ್ಳೆ ಆಗ್ತಾರೆ ಅವರು. ಅಂದ್ರೆ ಈ ಸಾಹಿತ್ಯಗಳಿಗಿಂತ ಒಂದು ಹೆಜ್ಜೆ ಮುಂದೆ ಅವರು. ಪ್ರಮೋಟೆಡ್ ಟು ಲಿಟರೇಚರ್ ರೈಟರ್ ಗ್ರೇಡ್ ಅವರು. ನಮ್ಮೂರಲ್ಲಿ ನಮ್ದು ಮತ್ತೆ ಗೋಕರ್ಣ ಅಂದ್ರೆ ಇದು ಪಿಲ್ಗ್ರಿಮ್ ಸೆಂಟರ್ ಅಲ್ಲ, ಎಲ್ಲೆಲ್ಲಿಂದ ಬಂದವರು ಅಲ್ಲಿ ಇದ್ದು. ಕೆಲವರು ಅಲ್ಲಿ ಬಹಳ ಮಜಾ ಇತ್ತು, ಫ್ಯಾನ್ಸಿ ಡ್ರೆಸ್ ತರ ಇತ್ತು ಅದು. ಅಂದ್ರೆ ಅವರು ಸಾಧು ಅಂತ ಹೇಳಿ ಬಂದಿದ್ದವರು ಇದ್ರು ಅಲ್ಲಿ. ಅವನು ನಿಜವಾದ ಸಾಧುನು ಫೇಕ್ ಸಾಧುನು, ಯಾಕಂದ್ರೆ ಅಲ್ಲಿ ಸಾಧು ಅನ್ಕೊಂಡ್ಬಿಟ್ರೆ ಆರಾಮಾಗಿ ಊಟ ಸಿಗ್ತಿತ್ತು. ಯಾರ ಮನೆ ಹೋಗಿ ನಿಂತ್ಬಿಟ್ರೆ ಎಲ್ಲರೂ ಊಟ ಆಗ್ತಿದ್ರು, ದಿವಸ ಸಂದರ್ಭಣೆ ನಡೀತಿತ್ತು. ಆಮೇಲೆ ಸಾಧು ಒಬ್ಬ ಮೌನಿ ಸಾಧು ಇದ್ದ. ಅಂದ್ರೆ ಬರವಣಿಗೆಗೆ ಹುಮ್ಮಕ್ ಸಿಗ್ತದೆ. ಮೌನಿ ಸಾಧು ಅಂತಿದ್ದ. ಅವನು ಮಾತಾಡ್ತಿರ್ಲಿಲ್ಲ. ಈಗ ನಾವೆಲ್ಲ ಮಕ್ಕಳು ಕ್ಲಾಸ್ ಕೊಡೋದು, ಸಿಟ್ಟು ಬಂದಾದ್ರೂ ಮಾತಾಡ್ತಾರ ಅವನು ಮಾಡ್ತಿದ್ದ. ಆದ್ರೆ ನಿದ್ದೆಯಲ್ಲಿ ಅವನು ನಿದ್ದೆ ಮಾಡ್ತಿದ್ದ. ಮಾಣೇಶ್ವರ ಅಂತ ಒಂದು ಗುಡಿ ಇತ್ತು, ಅಲ್ಲಿ ನಿದ್ದೆ ಮಾಡ್ತಿದ್ದ. ನಿದ್ದೆಯಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ದ, ನಿದ್ದೆಯಲ್ಲಿ ಬಡಬಡಿಸ್ತಿದ್ದ. ಆದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನನ್ನ ದೋಸ್ತ ಕಂಠ ಅಂತಿದ್ದ. ನಾನು ಕಂಠನಿಗೆ ಕೇಳಿದೆ, ಅದೆಂತ ಭಾಷೆ ಮಾಡ ನಿಂಗೆ ಗೊತ್ತಾಗ್ತಾನೆ ಅಂತ ಕೇಳಿದೆ. ಇಲ್ಲ, ಅವನು ದೇವರ ಹತ್ರ ಮಾತಾಡ್ತಿದ್ದ. ಅದು ದೇವ ಭಾಷೆ, ಅದು ಅವನು ದೇವರ ಹತ್ರ ಮಾತಾಡ್ತಿದ್ದಾನೆ. ಅಂದ್ರೆ ಈ ತರದ ಬಾಲ್ಯದ ಬದುಕಿರು. ಆಮೇಲೆ ನನಗೆ ಎರಡು ಮೂರು ಘಟನೆ ಹೇಳ್ತೇನೆ, ಹೇಗೆ ಬಾಲ್ಯ ಇಂಪ್ರೆಷನ್ ಅಂತ. ಇದು ಎಲ್ಲರಿಗೂ ಆಗ್ತದೆ, ಅಲ್ಲಿಂದಲೇ ಬರೋದು ಎಲ್ಲ. ನಾವು ಕೆಲವರು ನೀವು ಲೇಖಕರು ಆದ್ರೆ ಅದು ಪಡೆದು ಬಂದಿರಬೇಕು ಜೀನ್ಸ್ ಅಲ್ಲೇ, ಹಂಗೆ ಇರುವುದಿಲ್ಲ. ಅದು ಎಲ್ಲರಿಗೂ ಆಗುವ ಅನುಭವಗಳೇ ನಮ್ಮ ಮನಸ್ಸಿನ ಏನೋ ಸುತ್ತ ಮನಸ್ಸಿನಲ್ಲಿ ಇರ್ತವೆ, ಅದೇ ಬರೆಯೋದು. ನಾವು ಒಂದಿಷ್ಟು ಕೃತಿಗಳನ್ನು ಓದ್ತೇವೆ, ಅದೇ ನಾವು ಬರೀಬಹುದಿಲ್ಲ ಅನ್ನಿಸ್ತದೆ, ಆಮೇಲೆ ಬರೀತೀವಿ, ಅಲ್ಲಿ ಅಲ್ಲಿಂದ ಬರಿತಾ ಇರ್ತೇವೆ ಅಷ್ಟೇ. ಸೊ ಇನ್ನೊಂದು ಅಂದ್ರೆ ನಮ್ಮ ಕ್ಲಾಸಲ್ಲೂ ಅಂತ ಕೆಲವು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಹುಡುಗ, ನಮ್ಮ ಜಾನ್ ಅಂತ ಹುಡುಗ ಇದ್ದಾನೆ. ಅವನು ನಾನು ಬಹಳ ಹೇಳ್ತಿರ್ತೇನೆ. ನಮ್ಮ ಶಾಲೆಯಲ್ಲಿ ಆಗಸ್ಟ್ 15 ಗಾರ್ಡನ್ ಕಾಂಪಿಟೇಷನ್ ಮಾಡುತ್ತೇವೆ. ಹೋಗಿ ಪ್ರತಿಯೊಂದು ಕ್ಲಾಸ್ ಹೆಡ್ಗೆ ಗಾರ್ಡನ್ ಬೆಳೆಸಬೇಕು. ಅಂದ್ರೆ ಆಗಸ್ಟ್ 15ಕ್ಕೆ ಗಾರ್ಡನ್ ರೆಡಿ ಇರಬೇಕು. ಜೂನಿಗೆ ಕ್ಲಾಸ್ ಶುರು ಆದರೆ ಏನೇನು ಬೇಕು. ಸೊ ಜಾನ್ ಏನು ಅಂದ್ರೆ ಅವನ ತಂದೆ ವಾಯರ್ ಇದ್ದಿತ್ತು, ತಂದೆ ಪೋಸ್ಟ್ ಆಫೀಸಲ್ಲಿ ಟೆಲಿಗ್ರಾಮ್ ಗಾಗಿ ಒಬ್ಬ ಪೋಸ್ಟ್ ಮಾಡಿರ್ತಿದ್ದ. ಅವ್ನ ಸೈಕಲ್ ಮೇಲೆ ಹೋಗಿ ಟೆಲಿಗ್ರಾಮ್ ಕೊಡ್ಲಿಕ್ಕೆ ಅವನ ತಂದೆ ಅದಾಗಿದ್ರು. ಅವ್ರ ಮನೆ ಶಾಲೆಗೆ ಹತ್ರ ಇತ್ತು. ಸೊ ಜಾನ್ ಅಂತ ನಾನು ಕೆಲಸ ಮಾಡ್ತೇನೆ, ನನ್ನ ಮನೆ ಹತ್ರ ಉಂಟು, ನಾನು ರಾತ್ರಿ ಹೋಗಿ ನೀರು ಹಾಕ್ತೇನೆ ಅಂತ ಹೇಳ್ತಾರೆ. ಸೊ ನಮ್ದು ನೀರಾವರಿ ಯೋಜನೆ ಉಳಿದವರಿಗಿಂತ ಡಬಲ್ ಆಗ್ತದೆ. ಸೊ ನಮ್ಮ ಗಾರ್ಡನ್ ಬೇಗ ಬೆಳೀತದೆ. ಸೊ ನಮಗೂ ಖುಷಿ ಆಯ್ತು. ಸೊ ನಮ್ ದಿನ ಹೇಳ್ತಾ ಹೋದ ನಮಗೂ ಖುಷಿ. ಜಾನ್ ನೀರು ಹಾಕ್ತಾನೆ, 2 ಸಲ 3 ಸಲ ಹಾಕ್ತಾನೆ. ಆಮೇಲೆ ನೋಡಿದ್ರೆ ಉಳಿದವ್ರ ಗಾರ್ಡನ್ ಬೆಳೀತಾ ಇದೆ, ನಮ್ಮ ಗಾರ್ಡನ್ ಏನಿಲ್ಲ. ನಾನು ಕೇಳಿದೆ, ಜಾನ್ ಏನಂದ್ರು? ಇಲ್ಲ ನಾನು 2 ಸಲ ಬರ್ತೇನೆ, ಊಟ ಬೆಳೆಯೋದು ಬರ್ತೇನೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಬರ್ತಾ ಹಾಕ್ತಾ ಇದ್ದೇನೆ. ಇಲ್ಲ, ಆಮೇಲೆ ಹತ್ರ ಬಂದ್ರೆ ಏನಿಲ್ಲ. ಆಮೇಲೆ ನಾವು ಕಟ್ಟು ಅವನಿಗೆ ಬಯಸ್ಬಿಟ್ಟು ಅವನಿಗೆ ಏನು ಪ್ರಾಬ್ಲಮ್ ಉಂಟಿಲ್ಲ. ಇಲ್ಲ ಮಳೆಯ ನಾನು ಬರೀ ನಾನು ನೀರಷ್ಟೇ ಹಾಕುದಿಲ್ಲ, ಪ್ರತಿ ಸಲ ತೆಗೆದು ನೋಡ್ತೇನೆ, ಬೇರೆ ಬಂದಾಗೆಲ್ಲ ನೋಡ್ತೇನೆ. ಅವನು ಬಂದಾಗೆಲ್ಲ ಬೇರೆ ಬಂದಿದ್ದೀವಿ ನೋಡ್ತಾನಂತೆ, ಮತ್ತೆ ಹಾಕ್ತಾನಂತೆ, ಬಂದು ನೀರು ಹಾಕ್ತಾನಂತೆ. ಸಿ
ಎನದರ್ ಪ್ರಾಬ್ಲಮ್ ಅಂದ್ರೆ ನಾನು ಇದನ್ನು ಸಾಮಾನ್ಯವಾಗಿ ರೈಟರ್ಸ್ ವರ್ಕ್ಶಾಪ್ ಎಲ್ಲ ಸೋರ್ಸ್ ಇದೆ, ಎಲ್ಲದಕ್ಕೂ ವರ್ಕ್ಶಾಪ್ಸ್ ಇದೆ, ಕೋರ್ಸಸ್, ಕ್ರಿಯೇಟಿವ್ ರೈಟಿಂಗ್ ಕೋರ್ಸಸ್ಸು, ಟ್ರಾನ್ಸ್ಲೇಷನ್ ಕೋರ್ಸಸ್ಸು. ಸಿ ಅದೇ ಆ ಥರ ನೀವು ಸುಮ್ಮನೆ ಅದ್ರ ಪಾಡಿಗೆ ಅದು ಬೆಳೆಯೋದು ಬಿಡಬೇಕು. ಯಾವುದನ್ನು ಕೂಡ ಅದು ಬೆಳೆದಿದೆಯೋ ಇಲ್ವೋ ನೋಡೋದು, ಇದು ಆಗಿದೆಯೋ ಇಲ್ವೋ ನೋಡೋದು, ಯಾವುದು ನಿಂತು ಹೋದ್ರೆ ಬೆಳೆಯೋದಿಲ್ಲ. ಸೊ ಅದಕ್ಕೆ ಒಳ್ಳೆ ಮೆಟಫರಾಗಿ ನನಗೆ ಸಿಕ್ತು. ಈಗ ರಿಸೆಂಟ್ಲಿ ನನಗೆ ಅವನ ನೆನಪಾಗಿ ಹೊಳಿತು. ಸೊ ಆ ಥರ ಈ ಥರದ ತುಂಬ ದಿನ ನಾನು ಮತ್ತೊಬ್ಬ ಊರಲ್ಲಿ ಹುಚ್ಚ ಇದ್ದ, ಅವನು ಹೇಳೋಬಿಟ್ಟಿದ್ದು ಅವನು ನೋಡಿ ಎಂತಂದ್ರೆ ಬಿಲೀಫ್ ಅಂದರೆ ಹೇಗೆ ಅಂದರೆ ಲಿಟ್ರೇಚರ್ ಕೂಡ ಅಂತ ಬಿಲೀಫ್. ಒಂದು ಬೆಳಿಗ್ಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದ ರಸಬೀದಿಯ ನಿಂತು ಕಮ್ ಕಮ್ ಹೇಳ್ತಿದ್ದ. ಸೂರ್ಯ ಬರ್ತಿದ್ದ. ಸಂಜೆ ಆದ ಕೂಡಲೇ ಸಮುದ್ರ ತೀರಕ್ಕೆ ಹೋಗಿದ್ದ. ಗೋ ಐ ಸೇ ಯು ಗೋ. ಸೂರ್ಯ ಮುಳುಗ್ತ. ಆಮೇಲೆ ಅವನು ಮನೆಗೆ ಹೋಗ್ತಾನೆ. ಅವನು ಯಾರು ಹೋಗ್ತಿದ್ದ ಮನೆಗೆ ಅಂದ್ರೆ ಆ ಸೂರ್ಯನನ್ನು ಬೆಳಗ್ಗೆ ತಂದು ಇಡೀ ದಿವಸ ಕೆಲಸ ಮಾಡಿಸಿ ಸಂಜೆ ಮನೆಗೆ ಕಳಿಸಿದ ಒಂದು ಸಾರ್ಥಕ ಭಾವದಲ್ಲಿ ಬಂದು. ಈಗ ಅವನಿಗೆ ಹಾಗೆ ಅನಿಸೋದು ಸುಳ್ಳು ಅಂತ ಹೇಳಿ ನಾವು ಯಾರು ಸಿ ಫಾರ್ ಹಿಮ್ ಇಟ್ ಈಸ್ ರಿಯಲ್. ಅಷ್ಟು ಕಂಡೀಷನ್ ಎಲ್ಲ ಒಂದು ಇರ್ತಿತ್ತು. ನನಗೆ ನಾವು ಬಹಳ ಮಜಾ ಅನಿಸ್ತಿತ್ತು. ಅದೇ ಸೂರ್ಯ ಒಂದು ಮಾತು ಕೇಳ್ತಿದ್ದಾರಲ್ಲ ಅಂತ ನನಗೂ ಅನಿಸ್ತಿತ್ತು. ಅವನು ಹೋಗುವ ಹೇಳಿದ್ರೆ ಸೂರ್ಯ ಹೋದಾಗ ನನಗೆ ಅನುಸಮಾನ ನಡ್ಕೊಂಡು ಹೋಗ್ತಿದೆ. ಅಂಥ ಬಿಲೀಫ್ನಲ್ಲಿ ಒಂದು ಲಿಟ್ರೇಚರ್ ಕೆಲಸ ಮಾಡ್ತಾರೆ. ಅಷ್ಟು ಕನ್ವಿಕ್ಷನ್. ಈಗ ನನಗೆ ಏನೇನು ಅಂತಂದ್ರೆ ಚಿಗುರದ ಕನಸು ಅಂತ ನನ್ನ ಪರಿಚಯ ಮಾಡುವಾಗ ಶ್ರೀಧರ್ ಅವರು ಹೇಳಿದರು. ಚಿಗುರದ ಕನಸು ಚಿತ್ರಕ್ಕೆ ನಾನು ಶಿವರಾಮ್ ಕಾರಂತರ ಕಾದಂಬರಿಯ ಆಧಾರಿತ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೆ. ನಾನು ಆ ಚಿತ್ರಕ್ಕೆ ಒಪ್ಕೊಂಡಿದ್ದು ಯಾಕೆಂದ್ರೆ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು 3 ತಿಂಗಳು ಅವರನ್ನು ನೋಡ್ಬೋದು ಅನ್ನುವಂಥ ಒಂದೇ ಕಾರಣಕ್ಕೆ. ಈಗ ನನ್ನ ಅಂಥದ್ದೇನು ಮಹಾ ಇದಿರಲಿಲ್ಲ ಅದಕ್ಕೆ ಮಾಡಲಿಕ್ಕೆ. ನನಗೆ ರಾಜ್ಕುಮಾರ್ ಬಗ್ಗೆ ದೊಡ್ಡ ಆರಾಧಕ. ಅಲ್ಲಿ ಏನಾಗಿತ್ತು ಅಂದ್ರೆ ನಾವು ಸಿಕ್ಕಾಕೊಂಡ್ರಿ. ನಾವು ಅಲ್ಲಿ ಒಂದು ಕಥೆ ಇತ್ತು. ಅಲ್ಲೊಂದು ಸನ್ನಿವೇಶ ಏನು ಅಂತಂದ್ರೆ ಆ ಚಿತ್ರದ ನಾಯಕನ ಅಜ್ಜ ಅಂದ್ರೆ ಅನಂತನಾಥನ ಅಪ್ಪ ಊರು ಬಿಟ್ಟು, ಬಂಗಾಳಿ ಎನ್ನುವಂತ ದಕ್ಷಿಣ ಕನ್ನಡದ ಊರು ಬಿಟ್ಟು ಡೆಲ್ಲಿ ಓಡೋಗ್ತಾನೆ. ಯಾಕೆ ಓಡೋಗ್ತಾನಪ್ಪ ಅಂದ್ರೆ ಒಂದು ಕುರುಡಿಯನ್ನ ಮದುವೆ ಆಗಲಿಕ್ಕೆ ಒತ್ತಾಯಿಸ್ತಾರೆ. ಒಂದು ಕುರುಡಿ ಹುಡುಗಿಯನ್ನ, ಕಣ್ಣಿಲ್ಲದ ಹುಡುಗಿಯನ್ನ ಮದುವೆ ಆಗುವಂತ ಒತ್ತಾಯಿಸ್ತಾರೆ. ಆಗ ಅವನು ನಾನು ಆಗೋದಿಲ್ಲ ಅಂತ ಹೇಳಿ ಓಡೋಗ್ತಾನೆ. ಆಯ್ತು, ಆಗ ನನಗೆ ಯಾಕೋದು ಸರಿ ಬೀಳಿಲ್ಲ. ಯಾಕೆ ಸರಿ ಬೀಳಿಲ್ಲ ಅಂದ್ರೆ ಅವರು ಒಂದು ಕಥಾ ನಾಯಕನ ಅಜ್ಜನ ಅಪ್ಪನ ಅಜ್ಜ ಏನೇ ಇರಲಿ, ನಮ್ಮ ಟಿಪಿಕಲ್ ಕಮರ್ಷಿಯಲ್ ಚಿತ್ರದ ಒಂದು ಲಾಜಿಕ್ ಇರುತ್ತೆ. ಅದೊಂದು ಗೊತ್ತಿಲ್ಲದೆ ಅವರ ರೋಲ್ ಮಾಡೆಲ್ಗಳನ್ನು ಕ್ರಿಯೇಟ್ ಮಾಡ್ತಿರ್ತದೆ ಪಾಪ್ಯುಲರ್ ಸಿನಿಮಾ. ಕುರುಡಿಯನ್ನು ಮದುವೆ ಆಗಲ್ಲ ಅಂತ ಹೋಗೋದು ಪಾಸಿಟಿವ್ ವರ್ಡ್ಸು ಆಗೋದಿಲ್ಲ ಇವಾಗ. ಸೊ ನಾನು ಅದೇ ಯಾಕೆ ಸರಿ ಹೋಗ್ತಿಲ್ವಲ್ಲ, ಒಂದು ಎಲಿಮೆಂಟ್ ಇಲ್ಲಿ ಹಾಗೆ ಅಂತ ನಾನು ಆವಾಗ ಇಲ್ಲಿ ನೋಡೋಣ. ರಾಜ್ಕುಮಾರ್ ಬಹಳ ಇಂಟ್ರೆಸ್ಟಿಂಗ್. ಅವರು ಒಂದು ಮಾತು ಹೇಳ್ತಾರೆ, ಕಥೆಯ ಚರ್ಚೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾಗ ತುಂಬಾ ಇಂಟ್ರೆಸ್ಟಿಂಗ್ ವ್ಯಕ್ತಿ. ಸುಮ್ಮನೆ ಆಗೋಡೆ ರಿಟೈರ್ಡ್ ಅವರು ಸುಮ್ಮನೆ ಬಂದು ಕೂತ್ಕೊಳ್ತಿದ್ರು. ಇದು ಶಿವರಾಜ್ಕುಮಾರ್ ಚಿತ್ರ ಆಕ್ಟ್ ಮಾಡಿದ್ದು. ರಾಜ್ಕುಮಾರ್ ಸುಮ್ಮನೆ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಬಟ್ ಈಸ್ ಇಂಟರ್ಸೆಪ್ಷನ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ತುಂಬಾ ಇಷ್ಟು ಅನುಭವ ಇತ್ತು ಅವರಲ್ಲಿ. ಅಂದ್ರೆ ಯಾವ ಸೋಕಾಲ್ಡ್ ಲಿಟರರಿ ಇವರಿಗೂ ಕೂಡ ಹೊಳೆದಿದ್ದಂತ, ಅಂದ್ರೆ ಸಿನಿಮಾ ರೈಟರ್ಸಿಗೂ ಹೊಳೆದಿದ್ದಂತ ಹೊಳೆದಿತ್ತು. ಈಗ ಚರ್ಚೆ ಆಗ್ತಿದ್ದಾಗ ಮುಖನೇ ನೋಡ್ತಿದ್ರು ಅವರು, ಮುಖ ನೋಡ್ತಿದ್ರು. ಮುಖ ನೋಡಿ ಹೇಳ್ತಿದ್ರು, ಅನ್ಕೊಂಡ್ಬಿಡ್ಬೇಡಿ, ಹೇಳಿ ಹೇಳಿ, ಅನ್ಕೊಂಡ್ಬಿಡ್ಬೇಡಿ. ಆ ಮುಖದಲ್ಲಿ ಗೊತ್ತಾಗ್ತಿತ್ತು ಅವರಿಗೆ, ಇವನೇನೋ ತಿಳ್ಕೊಳ್ತಾರೆ. ಅನ್ಕೊಂಡ್ಬಿಡ್ಬೇಡಿ, ಹೇಳಿ ಹೇಳಿ. ಹೇಳಿದಾಗಲೇ ಗೊತ್ತಾಗೋದು ಒಂದು ಕಥೆಯ ಸತ್ಯ ಮತ್ತು ಸತ್ವ ಅಂತಿತ್ತು. ನನ್ನ ಆ ಸತ್ಯ ಮತ್ತು ಸತ್ವ ಅವ್ರು ಹೇಳಿದ್ದು ಭಾರಿ ಹೇಳಿದಾಗಲೇ ಗೊತ್ತಾಗೋದು. ಒಂದು ಸಿನಿಮಾ ಇದು, ಓದೋದಲ್ಲ ಸಿನಿಮಾ.
ಅದು ಮಾತಲ್ಲಿ ಗೊತ್ತಾಗುತ್ತೆ, ಅದು ಒಂದು ಸಂಭಾಷಣೆಯಲ್ಲಿ ಗೊತ್ತಾಗಬೇಕಾದ್ರೆ ಹೇಳಿದಾಗಲೇ ಗೊತ್ತಾಗುತ್ತೆ. ಹೇಳಿ ಹೀಗೆ ಹೇಳ್ತಿದ್ರು. ಸೊ ನಾನು ಹೇಳಿದೆ ನೋಡಿ ಹೀಗೆ ನಾನು ನಾವು ಕೆಲಸ ಮಾಡೋಣ, ಬಿಟ್ಬಿಡಿ ಇಲ್ಲ ಸುಮ್ಮನೆ ಎಳೆಯೋಕೆ ಹೋಗಬೇಡಿ, ನಾಳೆ ನೋಡೋಣ ಅಂತ. ಸೊ ನಾನು ಮನೆಗೆ ಬಂದು ಥಿಂಕ್ ಮಾಡಿದೆ. ಆಮೇಲೆ ಆ ಕಾಲದಲ್ಲಿ ಇದು ಸ್ವಾತಂತ್ರ್ಯಕ್ಕೆ ಹೋಗೋದಾಗುತ್ತೆ, ಬಾಲ್ಯ ವಿವಾಹ ಎಲ್ಲ ನಡೀತಿತ್ತು. ಅದು ಕಾನೂನು ವಿರೋಧ ಮತ್ತು ತಪ್ಪು, ಅತ್ಯಂತ ಅಮಾನುಷವಾದದ್ದು. ಹೀಗಾಗಿ ಆ ಕಾಲದಲ್ಲಿ ಒಂದು ಸಣ್ಣ ಹುಡುಗಿಯನ್ನ ಮನೆಯಲ್ಲೇ ಸಂಬಂಧಿಕರ ಸಣ್ಣ ಹುಡುಗಿಯನ್ನ ಮದುವೆ ಮಾಡೋಕೆ ಬರ್ತಾನೆ. ಅವನು ಅವಳನ್ನ, ಅದು ತಪ್ಪು, ಇವಳು ನನ್ನ ಮಗಳಿದ್ದ ಹಾಗೆ ತಂಗಿ ಇದ್ದ ಹಾಗೆ ಎತ್ತಾಡಿಸಿದ್ದೀನಿ, ನಾನು ಮದುವೆ ಆಗಲ್ಲ ಅಂತಾನೆ. ಆದರೂ ಒತ್ತಾಯ ಮಾಡ್ತಾರೆ. ನಾನು ಊರು ಬಿಟ್ಟು ಡೆಲ್ಲಿ ಓಡೋಗ್ತಾನೆ. ಹೀಗೆ ಮಾಡಿದ್ರೆ ಹೇಗೆ ಅಂತ ಒಂದು ಐಡಿಯಾ. ಸೊ ನಾನು ಮರು ದಿವಸ ಬೆಳಿಗ್ಗೆ ಹೋದೆ ಅವನಿಗೆ. ಅವರೊಬ್ಬರೇ ವಾಕ್ ಮಾಡ್ತಾ ಇದ್ದರು. ನಾನು ಬಾಗಿಲು ತೆಗೆದು ಅವರು ಗೇಟ್ ತೆಗೆದ ಅವಳ ಆಮೇಲೆ ಹೋದೆ. ನಾನು ಒಂಥರ ಗೇಲಿ ಇದ್ದಾಗ ಕವಿಗಳೇ ಅಂತ ಕರೀತಾರೆ. ಕವಿಗಳೇ ಹೇಗೆ ವಿಚಾರ ಮಾಡಿದ್ರಿ ಏನಿಲ್ಲ ಸರ್, ನನಗೆ ಈಗ ಅನಿಸ್ತು ಅವಳು ಹುಡುಗಿಯಾಗಿರೋದು ಬೇಡ, ಅದು ಯಾಕೋ ಸರಿ ಹೋಗ್ತಿಲ್ಲ, ಅವಳನ್ನು ಒಂದು ಸಣ್ಣ ಹುಡುಗಿ ಮಾಡೋಣ. ಆದರೆ ಹೀಗೆ ಅವಳನ್ನು ಹುಡುಗಿಯಾಗಿರ್ತಾಳೆ, ಅವ್ರು ಹೇಳ್ತಾನೆ ಇವಳು ಸಣ್ಣ ಹುಡುಗಿ, ಅವಳು ಎತ್ತಾಡಿಸಿದ್ದೀನಿ, ನನ್ನ ತಂಗಿ ಥರ ನನ್ನ ಮಗು ಥರ ಅವಳು, ಮತ್ತು ಇದು ಕಾನೂನು ಬಾಹಿರ, ತಪ್ಪು, ಆ ಥರ ಮಾಡಬಾರ್ದು ಅಂತ ಹೇಳ್ತಾನೆ. ಆದರೂ ಒತ್ತಾಯ ಮಾಡ್ತಾರೆ. ಆಗ ಅವನು ಓಡ್ ಹೋಗ್ತಾನೆ. ಆಗ ಅವರು ತಕ್ಷಣ ರಾಜ್ಕುಮಾರ್ ನನ್ನ ಕೈ ಗಟ್ಟಿ ಹಿಡ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ. ನನಗೆ ಅದು ಇಷ್ಟು ಐ ವಿಲ್ ನೆವರ್ ಫರ್ಗೆಟ್ ದ ಗ್ರಿಪ್ ಆಫ್ ಹಿಸ್ ಹ್ಯಾಂಡ್ ಅಂಡ್ ದ ವೇ ಹಿ ಸೆಡ್, ಬಿಕಾಸ್ ಇಟ್ ವಾಸ್ ಸೋ ಟ್ರೂ ಫಾರ್ ಹಿಮ್. ಈ ರಿಯಲ್ ಆರ್ಟಿಸ್ಟ್ ಅಂದ್ರೆ ಆ ಪಾತ್ರದ ಬದುಕನ್ನ ಊಹಿಸಿಕೊಂಡು ಅವ್ರು ನಾನು ಹೇಳ್ತಿದ್ದಾರೆ, ಈಸ್ ಥ್ಯಾಂಕ್ಫುಲ್ ಟು ಮೀ. ಕುರುಡಿಯಾಗಿ ಕಷ್ಟಪಟ್ಟಿರೋಳು ಬದುಕಿನಲ್ಲಿ ಯಾರು ಆ ಪಾತ್ರ ಅಂತ ಇವು ರಿಲೀಫ್ ಆಗಿದೆ. ಆ ರಿಲೀಫ್ ಅನ್ನು ನಾನು ಹೇಳ್ತಿದ್ದಾರೆ ಒಂದು ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಿ. ಅಂದ್ರೆ ದಟ್ಸ್ ಹೌ ಅದು ಯಾವುದು ರಿಯಲ್. ಎಷ್ಟೋ ಜನ ನಮಗೆ ದಿವಾಕರಂತವರಿಗೆ, ನಮಗೆಲ್ಲ ವಿದೇಶಿ ಅಂತವರಿಗೆ, ನಮಗೆಲ್ಲ ತುಂಬಾ ಜನ ಕೇಳ್ತಿರ್ತಾರೆ, ನೀವು ನಿಮ್ಮ ಜೀವನದಲ್ಲಿ ಆಗಿದ್ದೇ ಬೈತೀರಾ ಅಂತ ಕೇಳ್ತಾರೆ. ಈ ಕಥೆ ಅಂದ್ಬಿಡ್ಲೇನೆ ನೀವು ನಿಮ್ಗೆ ಆಗಿದ್ದೆ ಇದು ಅಂತ ಕೇಳ್ತಾರೆ. ಈಗ ಪ್ರೇಮ ಗೀತೆ ಅನಿಸುತ್ತಿದೆ ಸರ್, ಒಂದು ನಾನು ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ, ಇದು ನಿಮ್ದೇ ಸ್ಟೋರಿನಾ ಅಂತ ಹೇಳ್ತೀನಿ. ಸೊ ಅದು ಹಂಗೆ ಇರಲ್ಲ. ಅದು ಈ ಲೇಖಕ ಬರೆಯೋದೇ ಒಂದು ರಿಯಾಲಿಟಿ ಆಗಿರುತ್ತೆ. ಅದು ಅವನಿಗೆ ಅದೇ ನಿಜ ಆಗಿರುತ್ತೆ. ಈ ಕ್ರಿಯೇಟ್ಸ್ ಎ ನ್ಯೂ ರಿಯಲ್ ವರ್ಲ್ಡ್. ಅದೇ ರಿಯಾಲಿಟಿ, ಅದು ಹೊಸ ವರ್ಲ್ಡ್. ಅದಕ್ಕಾಗಿ ನಾವು ಓದ್ತೀವಿ. ಶಿವರಾಮ್ ಕಾರಂತರ ಕಾದಂಬರಿ ಓದುವಾಗ ಅದು ಹೊಸ ವರ್ಲ್ಡ್. ನಾವು ನಾಟಕ ನೋಡ್ಲಿಕ್ಕೆ ಹೋಗುವಾಗ ನಾವು ನಮ್ಮನ್ನೇ ನೋಡ್ಲಿಕ್ಕೆ ಹೋಗೋದಲ್ಲ, ಯಾರು ಬೇರೆ ಯಾರು ಕಥೆ ನೋಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಬೇರೆ ಬೇರೆ ಸಾಧ್ಯತೆಗಳು ಅವು. ಅಂದ್ರೆ ನಾವು ಒಂದೇ ಸಲ ಬದುಕಿದ್ದಾಗಲೇ ಪರ್ಯಾಯವಾದ ನೂರಾರು ಬದುಕನ್ನು ನೋಡುವ ಒಂದು ಚಾನ್ಸ್ ನಮಗಿದೆ. ಅದು ನಮಗೆ ಕಲೆ ನಮಗೆ ಹೋಗುತ್ತದೆ. ಅದೇ ಕಲಾ ಕೌಸ್ತುಭ, ಕಲೆಯ ಪರ್ಯಾಯ ಸಾಧ್ಯತೆಗಳು. ದಟ್ ಇಸ್ ಎ ವೆರಿ ಮನುಷ್ಯನ ಮನಸ್ಸು ಎಷ್ಟು ಅದ್ಭುತ ಅಂದರೆ ಆ ಥರದ ಚಾನ್ಸ್ಗಳನ್ನು ಅದು ನಮಗೆ ಕೊಡ್ತದೆ. ಈ ರೀತಿ ನನಗೆ ಅಂದರೆ ನಾನು ಹೇಳೋದು ಗೋಕರ್ಣ, ನಾವು ಹುಟ್ಟಿ ಬೆಳೆದ ಜಾಗಗಳು, ಬೇರೆ ಬೇರೆ ಇದು ಭಾಷೆಗಳು, ಅವೆಲ್ಲ ಅಪರಿಮಿತ ಸಾಧ್ಯತೆಗಳನ್ನು ನಮಗೆ ಕೊಡ್ತಾಗುತ್ತೆ. ಸೊ ಆಮೇಲೆ ಈ ಸಿನಿಮಾದ ಬಗ್ಗೆ ಹೇಳ್ತಾರೆ, ಇದು ಹಾಡುಗಳ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಸೊ ಈ ಕಥೆ ಇದು ಇದ್ರ ಬಗ್ಗೆ ಆಯ್ತು. ಅದು ಸಂಭಾಷಣೆ ಬಗ್ಗೆ ಇನ್ನು ಹಾಡುಗಳ ಬಗ್ಗೆ ಹೇಳ್ತೀನಿ. ನಾನು ಜಾಸ್ತಿ ಅಂದ್ರೆ ನಾನು 52ನೇ ವಯಸ್ಸಿನ ನಂತರ ನಾನು ಸಿನಿಮಾಕ್ಕೆ ಹಾಡು ಬರೆದಿದ್ದೆ. ಅಂದ್ರೆ ಪ್ರೇಮ ಗೀತೆಯನ್ನು 52 ವರ್ಷದ ನಂತರ ಬರೆಯುವ ದೌರ್ಭಾಗ್ಯ ನನಗೆ. ಅದು ಕೂಡ ನಾನು ಬರೆಯೋನಾಗಿರ್ಲಿಲ್ಲ. ಅಂದ್ರೆ ಅದು ಯೋಗರಾಜ್ ಭಟ್ ಬಂದ್ರು, ಅವರು ಸಾಹಿತ್ಯ ಪ್ರೇಮಿಯಾಗಿದ್ರು ಅಂತ ನನಗೆ ಕನ್ವಿನ್ಸ್ ಆದ್ಮೇಲೆ ನಾನು ಅನ್ಕೊಂಡೆ. ಅವರು ನನ್ನ ಯಾವುದೋ ಅಂತಃಪುರದೊಳಗೆ ಎನ್ನುವಂತ ಯಾವುದೋ ಹಳೆಯ ಕಥೆಯನ್ನ ನನಗೆ ಹುಬೇ ಹೋಗು ನನಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ದಕ್ಕೆ ಅವರ ಸಾಹಿತ್ಯ ಪ್ರೇಮ ಮೆಚ್ಚಿಕೊಂಡು ಅವ್ರಿಗೆ ಒಂದು ಕವಿತೆ ಬರೀತೀನಿ ಅಂತ ಹೇಳಿ ಮುಂಗಾರು ಮಳೆ ಒಂದು ಕವಿತೆ ಬರ್ಕೊಡ್ತಾರೆ. ಆಮೇಲೆ ಅದು
ತುಂಬಾ ಜನಪ್ರಿಯ ಆಯಿತು. ಹೀಗಾಗಿ ತುಂಬಾ ಜನ ಕೇಳಿ ಬರೆಯೋಕೆ ಬಂದರು. ಆಮೇಲೆ ಉಳಿದು ಹಾಡುಗಳನ್ನು ಬರೆದು ಅವ್ರು ಎಷ್ಟು ಜನ ಅಂದ್ಕೊಳ್ತಾರೆ ಸಿನಿಮಾಕ್ಕೆ ಬರೆದ ಹಾಡುಗಳಂದ್ರೆ ನಾವು ನಮ್ಮ ಪಾಡಿಗೆ ಬರೆದ ಹಾಡುಗಳನ್ನ ಅಲ್ಲಿ ಅವ್ರು ಬರ್ಕೋ. ಇಲ್ಲ, ಅದು ಸಿನಿಮಾಕ್ಕಾಗೆ ಬರೆದ ಹಾಡುಗಳು. ಅದು ನಾವು ಸಿನಿಮಾದ ಒಂದು ಪ್ರಸಂಗಕ್ಕೆ ಸಿನಿಮಾದ ನಿರ್ದೇಶಕ, ಸಿನಿಮಾದ ಸಂಗೀತ ನಿರ್ದೇಶಕನಿಗೆ ಆ ಪ್ರಸಂಗವನ್ನು ಹೇಳಿ ಆ ಸಂಗೀತ ನಿರ್ದೇಶಕ ಸಂಯೋಜಿಸಿದ ಪೂರ್ವ ನಿಗದಿತ ಧಾಟಿಗೆ ಅವನು ಒಂದು ಪ್ರಸಂಗಕ್ಕೆ 10, 15, 16, 20 ಸಂಯೋಜನೆ ಮಾಡಿರ್ತಾನೆ ಧಾಟಿ. ಅದರಲ್ಲಿ ಅವನೇ ಆಯ್ಕೆ ಮಾಡಿ ಬಂದು ಅದನ್ನು ನಮಗೆ ಕೊಡ್ತಿರ್ತಾನೆ. ಆ ಟ್ಯೂನಿಗೆ ನಾವು ಅದನ್ನು ಸಂಪರ್ಕ ಮಾಡಿ ಆಲ್ರೆಡಿ ಬರೆದಿರ್ತಾರೆ. ಈ ತರ ಅದು ಮಾಡಿ ಅದನ್ನ ಇನ್ಸ್ಟ್ರೂಮೆಂಟಲ್ ಭಾಗ ಕಾಯಿಲೆ ಮಾಡಿ ನನಗೆ ಕ್ಯಾಸೆಟ್ ಇದೆ. ಅವಾಗ ಕ್ಯಾಸೆಟ್ ಇತ್ತು, ಇವೆಲ್ಲ ಬಂದಿರಲಿಲ್ಲ. ವಾಟ್ಸಪ್ ಕಳಿಸಿರ್ತಾರೆ. ಆಮೇಲೆ ನನಗೆ ನಿರ್ದೇಶಕನಾದವನು ಆ ಸಿಚುವೇಶನ್ ಹೇಳಿರ್ತಾನೆ, ಹೀಗೀಗಪ್ಪ ಹೀಗೀಗಪ್ಪ ಹೀಗೀಗೆ. ಅದನ್ನು ನಾನು ಆ ಸಿಚುವೇಶನ್ಗೆ ಅನುಗುಣವಾಗಿ ನಾನು ನನ್ನ ತಲೆ ಎಲ್ಲ ಹಾಳು ಮಾಡಿಕೊಂಡು ಅದಕ್ಕೆ ಬರೀಬೇಕು. ಅದೊಂಥರ ಯಾವ ತರ ಅಂದ್ರೆ ಕ್ರಾಸ್ ವರ್ಡ್ಸ್ ಬಿಡಿಸ್ತೀವಲ್ಲ ನಾವು, ಅಂದ್ರೆ ನನ್ನನ್ನು ನಾನು ಜಾಗದಲ್ಲಿ ಇಟ್ಕೊಂಡು ಆ ಪಾತ್ರ ಏನು, ಅವನ ಹಿನ್ನೆಲೆ ಏನು. ಸುಮ್ಮನೆ ನಾನು ತುಂಬಾ ಭಯಂಕರವಾಗಿ ಅಂದ್ರೆ ನನ್ನ ಪಾಂಡಿತ್ಯ ಪ್ರದರ್ಶನ ಮಾಡೋ ಹಾಗಿಲ್ಲ. ಆ ಪಾತ್ರದ ಹಿನ್ನೆಲೆ ಬೇಕು. ಆಮೇಲೆ ಅದು ಎಷ್ಟನೇ ಹಾಡು ಅಂತ ನೋಡ್ಬೇಕು ನಾನು. ಅದು ಫಸ್ಟ್ ಲವ್ ಸಾಂಗೇ ಇರುತ್ತೆ ಅಂತಂದ್ರೆ ಫಸ್ಟ್ ಸಾಂಗ್, ಸೆಕೆಂಡ್ ಸಾಂಗ್. ಇದು ಸೆಕೆಂಡ್ ಸಾಂಗ್ ಆಗಿದ್ರೆ ನಾನು ಮೊದಲ ಬಾರಿ ನೋಡಿದೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ಫಸ್ಟ್ ಅವನು ಯಾವುದೋ ಹಾಡಲ್ಲಿ ನೋಡಿ ಕುಣಿದು ಎಲ್ಲ ಆಗಿರುತ್ತೆ. ನಾನು 2ನೇ ಸಲ ಮತ್ತೇನು ಹೇಳೋದು. ಸೊ ಇಲ್ಲಿ ಮತ್ತೇನು ಹೇಳಬೇಕು. ಆಮೇಲೆ ಅವನ ಲೊಕೇಶನ್ ಪ್ಲಾನ್, ಅವನ ಶೂಟಿಂಗ್ ಪ್ಲಾನ್ ಹೇಳಬೇಕು. ಅಂದ್ರೆ ಇದು ನೈಟ್ ಸೀನೋ ಡೇ ಸೀನೋ ಅಂತ ಹೇಳಬೇಕು. ಇದು ಡೇ ಸೀನ್ ಆಗಿದೆ, ನಾನು ಚಂದ್ರವೀಂದ್ರ ಅಂತ ಬರೆಯುವಂತಿಲ್ಲ. ಸೊ ಹೀಗಿಲ್ಲ ಅಂದ್ರೆ ಸೋ ಮೆನಿ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇದೊಂದು. ಆಮೇಲೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಭಾರತ ದೇಶದಲ್ಲಿಯ ಮಿಲಿಯನ್ಸ್ ಆಫ್ ಸಾಂಗ್ಸ್ ಇಲ್ಲ, ದೇ ಆರ್ ಆಲ್ ಆನ್ ಲವ್. ಎಲ್ಲವೂ ಲವ್ ಸಾಂಗ್ಸ್, ಎಲ್ಲ ಭಾಷೆಗಳು. ಹಾಗಾಗಿ ಲವ್ ಹೊಸ್ತಿ ಅಂತ ಹೇಳಕ್ ಸಾಧ್ಯ, ಅದೇ ಚಾಲೆಂಜ್ ಅಲ್ವಾ. ಉಸಿರು, ಹಸಿರು, ಒಲವು, ಚೆಲುವು, ನಲಿವು ಮುಗಿದು ಆಮೇಲೆ ನೋಡ್ತೇವೆ. ಬಹಳ ಕಷ್ಟ. ನೀವು ಹೊಸ ರೀತಿಯಲ್ಲಿ ಏನು ಹೇಳಕ್ ಸಾಧ್ಯ. ನಾವೇ ನಮ್ಮ ಬಾಳ ಸಂಗಾತಿಗೆ ಹೇಳದ ಸುಂದರ ಸಂಗತಿಗಳನ್ನು ಅದು ಯಾರಿಗೋ ಬರೀಬೇಕು. ಅದಕ್ಕಿಂತ ದುರ್ಧರವಾದ ಪ್ರಸಂಗ ಏನಿದೆ. ಬಹಳ ಅಂದ್ರೆ ಬಹಳ ತುಂಬಾ ಇಟ್ಸ್ ಎ ವೆರಿ ಟಫ್. ನನ್ನದೇ ರೆಗ್ಯುಲರ್ ಕವಿತೆಯನ್ನು ನಾನು 10 ನಿಮಿಷದಲ್ಲಿ ಬರೀತೀನಿ. ಹೆಚ್ಚು ಅಂದ್ರೆ ಒಂದು ರಾತ್ರಿ ಅದನ್ನು ಆಮೇಲೆ ಸ್ವಲ್ಪ ತಿದ್ದು ನೆಕ್ಸ್ಟ್ ಡೇ ರೆಡಿ ಆಗುತ್ತೆ. ಬಟ್ ಒಂದೊಂದು ಹಾಡಿಗೆ 2 ವಾರ ಓದಾಡ್ತೀನಿ ನಾನು. ಯಾಕಂದ್ರೆ ಆ ಮೀಟರಿಗೆ ಕೂತ್ಕೋಬೇಕಲ್ಲ ಅದು. ಯಾಕಂದ್ರೆ ಒಂದು ಹಾಡಿನ ಒಂದು ಮೀಟರ್ ಕೇಳಿದಾಗ ಅದೇ ಒಂದೇನೋ ಹೇಳ್ತಾ ಇರುತ್ತೆ. ಆ ಮೀಟರ್, ಆ ಟ್ಯೂನೇ ನಮ್ಗೆ ಏನೋ ಹೇಳ್ತಾ ಇರುತ್ತೆ. ಇಲ್ಲೊಂದು ಕ್ವಶನ್ ಇದೆ ಅಂತ ಹೇಳ್ತಾ ಇರ್ತದೆ. ಅದೊಂದು ಪ್ರಶ್ನೆ ತರ ಕೇಳ್ತಾ ಇರ್ತದೆ. ಆ ಥರದ್ದೇನು ಎಕ್ಸ್ಪ್ರೆಷನ್ ಬೇಕಾಗಿರ್ತದೆ. ಸುಮ್ಮನೆ ಶಬ್ದ ಹತ್ತಿರ ಆಗಲ್ಲ, ಹೆವಿ ಶಬ್ದನೂ. ಆಮೇಲೆ ಕನ್ನಡದಲ್ಲಿ ಒತ್ತಕ್ಷರಗಳು ಕೂಡ ಇರುತ್ತೆ. ಒತ್ತಕ್ಷರಗಳಿದ್ರೆ ಹಾಡೊಮ್ಮೆ ಹಾಡಕ್ಕಾಗಲ್ಲ. ನಿಟ್ಟುಸಿರು ತುಂಬಾ ಒಳ್ಳೆ ಶಬ್ದ, ಆದ್ರೆ ಹಾಡಿನಲ್ಲಿ ನಿಟ್ಟುಸಿರು ವರ್ಕ್ ಆಗಲ್ಲ, ನಿಟ್ಟುಸಿರು ಹಾಡಕ್ಕಾಗಲ್ಲ. ಹಾಡು ನಿಟ್ಟುಸಿರು ಬಿಡೋದಲ್ಲ. ಹೈ ಪಿಚ್ ಎಲ್ಲ ಚೆನ್ನಾಗಿ ಕೇಳೋದೇ ಇಲ್ಲ ಅದು. ಆಮೇಲೆ ಮೇಲ್ ವಾಯ್ಸು, ಫಿಮೇಲ್ ವಾಯ್ಸು ಡಿಫ್ರೆನ್ಸ್ ಇದೆ. ಮೇಲ್ ವಾಯ್ಸು ಹೈ ಎಷ್ಟು ಹೋದ್ರು ಅವ್ನಿಗೆ ಏನ್ ಬೇಕು. ಫಿಮೇಲ್ ಅದೇನಾಗಿದೆ, ನಮ್ದು ಮೇಲ್ ಡಾಮಿನೆಂಟ್ ಇಂಡಸ್ಟ್ರಿ ಎಲ್ಲ ಎಲ್ಲದೂ ಮೇಲ್ ಡಾಮಿನೆಂಟ್. ಸೊ ಫಿಮೇಲ್ ಸಫರ್ಸ್ ಈವನ್ ಇನ್ ಸಿಂಗಿಂಗ್ ಫೀಲ್ಡ್. ಅಲ್ಲಿ ಕೂಡ all the instruments, all the compositions are done to suit the male pitch. ಈ ನೀವು ಹಾಡೆಲ್ಲ ನೋಡಿ ಪಾಪ, ಇವರು ಯಾರು ಪಿ ಸುಶೀಲಾ, ಲತಾ ಮಂಗೇಶ್ಕರ್ ಹಾಡುಗಳೆಲ್ಲ ಅವ್ರದ್ದು ಮೇಲ್ ವಾಯ್ಸಿಗೆ ಅವ್ರ ಡಿಸ್ಕಂಫರ್ಟ್ ಲೆವೆಲ್ ಅಲ್ಲೇ ಹಾಡಿದ್ದಾರೆ ಅವರು. ಆದ್ರೂ ದೇವ್ ಸಾಂಗ್ ಸೋ ವೆಲ್.
ಕಂಪೋಸ್ ಮಾಡ್ತಾರೆ ಮ್ಯೂಸಿಕ್ ಕಂಪೋಸರ್ಸ್. ಎಷ್ಟೋ ಸಲ ಫೀಮೇಲ್ ಸಿಂಗರ್ಸ್ಗೆ ಕಂಫರ್ಟ್ ಲೆವೆಲ್ ಈಗ ಚೇಂಜ್ ಆಗ್ತಾ ಇದೆ ಸ್ಲೋಲಿ, ಹೊಸ ಆಧುನಿಕ ಕಂಪೋಸರ್ಸ್ ಬಂದ್ರೆ. ಸೊ ಈ ತರ ತುಂಬಾ ರಗಳೆಗಳಿವೆ. ಸೊ ನಾವು ಶಬ್ದಗಳಲ್ಲೂ ಕೂಡ ನಾವು ಆದಷ್ಟು ಒತ್ತಕ್ಷರಗಳಿಲ್ಲದನ್ನೇ ಬರೀಬೇಕಾಗುತ್ತೆ. ಅದು ಇನ್ನೂ ಕಷ್ಟ, ಹಾಡು ಮಾತು ಇರಬೇಕು. ಆಮೇಲೆ ಈ ಲಿರಿಕ್ಸ್ಗಳು ಏನು ಅಂತಂದ್ರೆ ಅವು ನನ್ನ ಪಾಂಡಿತ್ಯ ಪ್ರದರ್ಶನ ಅಂತಲ್ಲ, ಅವು ಈ ಜನಸಾಮಾನ್ಯ ಈ ಪಾಪ್ಯುಲರ್ ಸಿನಿಮಾ ಹಾಡುಗಳು ಜನಸಾಮಾನ್ಯ ತನ್ನ ದಿನನಿತ್ಯದ ದೈನಿಕದ ಒಂದು ಒಂದು ನೋವನ್ನು ಮರೀಲಿಕ್ಕೆ ಕೇಳ್ತಿರ್ತಾನೆ. ಅದೇನೆಂದ್ರೆ ನಾವು ಈ ಹೊರೆ ತಳ್ಳೋರು ಜೋರ್ ಲಗಾಕೆ ಐಸ ಅಂತಲ್ಲ, ಹಾಗೆ ಪ್ರತಿಯೊಬ್ಬರು ಕೂಡ ತನ್ಪಾಡಿಗೆ ಗುರುತಿರ್ತಾನೆ ಹಾಡು. ಅವನೇ ದೊಡ್ಡ ಗಾಯಕ ಅಲ್ಲ, ಸಿನಿಮಾ ಹಾಡು ಯಾಕೆ ಗುರುತಾನೆ? ತನ್ನ ಏನೋ ನೋವನ್ನ ಬೇಸರವನ್ನು ಬರೆಯಕ್ಕೆ ಗುರುತಾನೆ. ಅವನಿಗೆ ಅದು ತನ್ನ ಹಾಡು ಅಂತ ಅನಿಸ್ತದೆ. ಈಗ ನೋಡಿ, ನೀವು ಹಳೆ ಹಾಡು ತಗೊಳ್ಳಿ, ರಫಿ ಹಾಡು ತಗೊಳ್ಳಿ, ಪಿ ಶ್ರೀನಿವಾಸ್ ಹಾಡು ತಗೊಳ್ಳಿ, ಅವ್ರು ಯಾವುದು ಜಾಸ್ತಿ ಹರ್ಕತ್ ಮಾಡಲ್ಲ. ದೇ ಆರ್ ಆಲ್ ಗ್ರೇಟ್ ಸಿಂಗರ್ಸ್, ಬಟ್ ಸಿಂಪಲ್ ಆಗಿ ಹಾಡ್ತಾರೆ ಅವರು. ಮೊದಲಿಂದ ಹಿಡಿದು ಕೊನೆ ತನಕ ಅವರು ಸಿಂಪಲ್ ಆಗಿ ಹಾಡಿದ್ದಾರೆ. ಅವರು ಅವ್ರಿಗೆ ಬೇಕಿದ್ರೆ ಸಾಕಷ್ಟು ಮುರುಕಿ ಗಿರ್ಕಿ ಮಾಡುವಂತಿದ್ರು, ಮಾಡಲಿಲ್ಲ. ಎಲ್ಲ ನೀವು ಹಾಡು ತಗೊಳ್ಳಿ, ಎಲ್ಲ ಹಾಡು ತಗೊಳ್ಳಿ. ಎಲ್ಲಿ ಈ ಅಭಿಮಾನ್ ತನಕ ಹಾಡಿರ್ಬೋದು, ಅಥವಾ ಮದನ್ ಮೋಹನ್ ಕಾಂಪಿಟೇಷನ್ಸ್ ಇರ್ಬೋದು, ಜಯದೇವ್ ಕಾಂಪಿಟೇಷನ್ಸ್ ಇರ್ಬೋದು, ಅಲ್ಲಿ ಲತಾ ಮಂಗೇಶ್ಕರ್ ಸ್ವಲ್ಪ ವೇರಿಯೇಷನ್ಸ್ ಮಾಡ್ತಾರೆ. ಎಲ್ಲಿ ಅದು ಎಲ್ಲರೂ ಮಾಂಟಾಜ್ ಸಾಂಗ್ ಇದೆ ಆ ಥರದ್ದು. ಅದರ್ವೈಸ್ ದೇ ಹ್ಯಾವ್ ಕೆಪ್ಟ್ ಇಟ್ ವೆರಿ 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 ಸಿಂಪಲ್, ಬಿಕಾಸ್ ಎ ಕಾಮನ್ ಮ್ಯಾನ್, ಆಮ್ ಆದ್ಮಿ ಅಂತ ಕರಿತೇವೆ, ಅವನಿಗೆ ಅದು ತನ್ನ ಹಾಡು ಅಂತ ಅನಿಸ್ತದೆ. ಅದು ಯಾವುದೋ ಶಾಣ್ಯ ಮಂದಿ ಹಾಡೋದು, ದೊಡ್ಡವರು ಹಾಡಪ್ಪ ನಮಗೆ ಸಂಬಂಧವೇ ಇಲ್ಲ ಅಂತ ಅನ್ಸ್ಬಾರ್ದು ಅಂತ. ಈಗ ಹಾಗಾಗಿಲ್ಲ ಅದು. ಈಗ ಸ್ವಲ್ಪ ಏನೋ ನಮ್ದೇನೋ ಸ್ಪೆಷಲ್ ಇದೆ ಅಂತ ಒಂದು ಟಚ್ ತೋರಿಸ್ಲಿಕ್ಕೆ ಹೋಗಿ ಪ್ರತಿ ಸಲ ಚರಣ ಇದು ಪಲ್ಲವಿ ವಾಪಸ್ ಬರುವಾಗಲೂ ಏನೋ ಮಾಡಿ ಹಾಡ್ತಾರೆ. ಅದೇನಾಗ್ಬಿಡ್ತದೆ ರೆಗ್ಯುಲರ್ ಜನರಿಗೆ ಅದು ನಂತರ ಅಲ್ಲ ಅನ್ಸ್ಬಿಡುತ್ತೆ. ಇಟ್ ಡಸಂಟ್, ದೇ ಕೆನಾಟ್ ಐಡೆಂಟಿಫೈ ವಿತ್. ಸೊ ಇದೊಂದು ಎಲಿಮೆಂಟ್ ಇದೆ. ಅಂದ್ರೆ ನಾನೇನು ಹೇಳ್ತಾ ಇದ್ದೆ ಅಂದರೆ so we should keep all these things when we talk about or think about lyrics writing. So lyric writing ಅಲ್ಲಿ ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರಬೇಕಾಗ್ತದೆ. ಇದು ಯಾವ ಪ್ರಸಂಗ ಏನು ಅದು ಇದು ಬರ್ತದೆ. ಸೊ ಇದೆಲ್ಲ ಸ್ಕಿಲ್ಗಳನ್ನು ನಾವು ಕಲಿಬೇಕು. ಹೀಗಾಗಿ ಒಂದ್ಸಲ ಇದು ಕಲಿತ ಮೇಲೆ ಅದು ಒಂಥರ ಪ್ರತಿ ಸಲನೂ ಇಟ್ಸ್ ಎ ನ್ಯೂ ಸಾಂಗ್, ಪ್ರತಿ ಸಲನೂ ಒಂದು ಹೊಸ ಚಾಲೆಂಜ್ ಬರೀಬೇಕು. ಸೊ ಇದು ಒಂದು ಪ್ರತಿ ಹಾಡು ಬಂದಾಗಲೂ ಈ ಕಡಿಮೆ ಮಾಡಿದ್ದೀನಿ ನಾನು. ಬಟ್ ಈ ರಿಸೆಂಟ್ಲಿ ನಾನು ತುಂಬಾ ಎಂಜಾಯ್ ಮಾಡಿದ್ದಂದ್ರೆ ಪೊನಿಯನ್ ಸೆಲ್ವನ್ ಅಂತ ಒಂದು ತಮಿಳ್ ಫಿಲ್ಮ್ ಬಂತು, ಮಣಿರತ್ನಂದು, ರೆಹಮಾನ್ ಮ್ಯೂಸಿಕ್, 2 ವರ್ಷದ ಹಿಂದೆ. ಅದರ ಸುಮಾರು 10 ಹಾಡಿದೆ ಇದರಲ್ಲಿ. ಅದು ಕನ್ನಡ ವರ್ಷನ್ ನಾನು ಬರೆದೆ, ಹಿಂದಿ ವರ್ಷನ್ ಗುಲ್ಜಾರ್ ಬರೆದ್ರು. ಅದು ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದ್ರೆ ಅದು ರೆಹಮಾನ್ ನನ್ನ ಬಹಳ ಫೇವ್ರೇಟ್ ಮ್ಯೂಸಿಕ್. ಮತ್ತು ಅದು ಒರಿಜಿನಲ್ ತಮಿಳಲ್ಲಿ ಇದೆ. ಅದು ತಮಿಳಲ್ಲಿ ಇದ್ದದನ್ನು ಕೇಳಿ ಕನ್ನಡಕ್ಕೆ ಮಾಡೋದಿದೆಯಲ್ಲ, ಮತ್ತು ಟ್ರಾನ್ಸ್ಲೇಷನ್ ಅಲ್ಲ. ಆ ಕಂಡೀಷನ್ ಮೇಲೆ ನಾನು ನೋಡ್ಕೊಂಡಿದ್ದು. ನಾನು ಟ್ರಾನ್ಸ್ಲೇಷನ್ ಯಾವತ್ತೂ ಮಾಡಲ್ಲ, ಅನುವಾದ ಆ ಥರ ಡಬ್ಬಿಂಗ್ ಅಂತೀವಲ್ಲ ಆ ಥರ. ಯಾಕಂದರೆ ಮಣಿರತ್ನಂ ಅದನ್ನು ಮಾಂಟಾಜ್ ಥರ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಬರುತ್ತೆ. ಅದು ನನಗೆ ತುಂಬ ಒಂಥರ ಬೇರೆ ಥರ ಕ್ರಿಯೇಟಿವ್ ಆಗಿ ನಾವು ಏನು ಬೇಕಾದ್ರೂ ಬರೀಬೋದು ಆ ಥರ ಇದೆ. ಅದು ಭಾಳ ಮಜಾ ಇತ್ತು. ಕಾದಲ್, ಈಗ ಕಾದಲ್ ಅಂತ ತಮಿಳಲ್ಲಿ ಪ್ರೀತಿ, ಅಲ್ಲೇನಾಗುತ್ತೆ ಅದು ಬೇರೆ ಲ್ಯಾಂಗ್ವೇಜ್ ಅಲ್ವ, ಅದು ಕಾದಲ್ ಅಲ್ಲಿ ಲಿಪ್ ಬರಲ್ಲ. ನಾವು ಕನ್ನಡದಲ್ಲಿ ಎಷ್ಟೇ ಬೇಕಾದರೂ ಪ್ರೀತಿ, ಭಾವನೆ, ಪ್ರೇಮ ಲಿಪ್ ಬಂದೇ ಬರುತ್ತೆ. ಪುಣ್ಯಕಲ್ಲಿ ಕ್ಲೋಸಪ್ಗಳಿಲ್ಲ ಅಲ್ಲಿ. ಸೊ ನಮ್ಗೆ ಫೋನಲ್ಲಿ ಮಾತಾಡುವಾಗ ನಾನು ಅವರಿಗೆ ಹೇಳಿದೆ, ಯಾರಿಗೆ ಏನಪ್ಪ ನೀವು ತಮಿಳ್ನವರು ಲಿಪ್ ತಾಡ್ಸ್ದೇನೆ ಪ್ರೀತಿ ಮಾಡ್ತೀನಿ. ನಮ್ಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರದ್ದು ತುಂಬ. ಆದರೆ ನಮ್ಮ ನಡುವೆ ಕಮ್ಯುನಿಕೇಶನ್ಸ್ ಭಾಳ ಆಗ್ತಾ ಇರ್ತವೆ. ಭಾಳ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಅದು ಏನಂತಾರೆ ಅದಕ್ಕೆ, ಫಾರ್ ಎಕ್ಸಾಂಪಲ್ ಈ ಯಾವುದಾದ್ರು ಗೊತ್ತೇ ಇರಲ್ಲ ಕೆಲವು ಜನ. ಅಂದರೆ ಅವರಿಗೆ ಏನು ಕೊರಿಯೋಗ್ರಾಫರ್ಗೂ ಗೊತ್ತಿಲ್ಲ ಅವ್ರು ಹೆಂಗೆ ಬರ್ತಿದ್ದೀವಿ ಅಂತ. ನಾವು ನನ್ನೊಂದು ಹಾಡಿದೆ, ನೀನಿಲ್ಲದೆ ಒಂದು ಹಾಡಿದೆ ನನಗೆ, ಹಾಡು ನಿಂತಿಲ್ಲ ನನಗೆ. ನೀನಿಲ್ಲದೆ
ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ. ಅದು ಮುಂದಿನ ಈ ಸಂಜೆ ಯಾಕಾಗಿದೆ ಅಂತ ಹೇಳಿದೆ. ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ. ನೀವು ಪುಣ್ಯ ಸುನೀಗಿದೆ ಬಿಸಿ ಅದೇನಿದೆ ಬಿಸಿ ಉಸಿ ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಅಲ್ಲ ಬೆಳದಿಂಗಳು ಹಸುನಿಗಿದೆ ಏನು ಬೆಳದಿಂಗಳು ಹಸುನಿಗಿದೆ ಮತ್ತೆ ಈ ಕಣ್ಣಲ್ಲಿ ಕಸವಾಗಿದೆ ಅಂತ ಏನೋ ಇದೆ. ನನ್ನ ಕಣ್ಣಲ್ಲಿ ಆ ಚಂದ್ರ ಕಸವಾಗಿದೆ ಅಂತ ಇದೆ. ಅವನು ಶೂಟಿಂಗ್ ಏನ್ ಮಾಡಿದ್ದೇನೆ ಅಂದ್ರೆ ಆ ಹೀರೋಯಿನ್ ಕಣ್ಣಿಗೆ ಬೆಳಗ್ಗೆ ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ ಅಂತ ಅಂದ್ರೆ ಅವನಿಗೆ ಗೊತ್ತೇ ಆಗಿಲ್ಲ ಅದು ಯಾರ ಕಣ್ಣು ಏನಾಯ್ತು ಅಂತ. ಸೊ ಹೀಗೆ ಅದಕ್ಕೆ ಅವ್ರಿಗೆ ಏನು ಗೊತ್ತಾಗಿಲ್ಲ. ಇನ್ನೊಂದು ಹಾಡಲ್ಲಿ ಪುನೀತ್ ರಾಜ್ಕುಮಾರ್ ನಿನ್ನ ಬೆನ್ನಲ್ಲೇ ಬರುವೆನು ಅಂತ, ನಿನ್ನ ಬೆನ್ನಲ್ಲೇ ಬರ್ತಿದ್ದೀನಿ ಅಂದ್ರೆ ಐ ಆಮ್ ಫಾಲೋಯಿಂಗ್ ಯು ಅಂತ. ಅವನಿಗೆ ಅರ್ಥ ಆಗಿಲ್ಲ, ಯಾರೋ ಬೇರೆ ಭಾಷೆ ಮನೆಯಾಗ ಕೊರಿಯೋದು ಬೆನ್ನಲ್ಲೇ ಬರುವೆನು ಅಂತ ಅವ್ನು ಹಿಂದ್ಗಡೆ ಹೋಗ್ಬಿಟ್ಟಿದ್ದಾನೆ. ಬಿಹೈಂಡ್. ಸೊ ಈ ಥರದ್ದು ನಾವೇ ನಗುವಂಥದ್ದು ಎಷ್ಟೋ ಸಂಧಿಗಳು ಆಗ್ತಾ ಇರ್ತವೆ. ಸೊ ಇದೊಂದು ಬೇರೆ ಥರದ ಒಂದು ಪ್ರಪಂಚ. ಸೊ ನನಗೇನು ಅಂತಂದ್ರೆ ಈ ನೆಪದಲ್ಲಿ ಈ ರೀತಿಯ ಬೇರೆ ಒಂದು ಸ್ಕಿಲ್, ಒಂದು ಕೌಶಲ ಇದೆಯಲ್ಲ, ಅದು ನನಗೆ ಕಲಿಯೋಕೆ ಸಿಕ್ತು. ಸೊ ನನಗೆ ಐ ನಾಟ್ ಕ್ಲೋಸ್ ಇನ್ ಸೊ ಅಂತ ನನಗೆ ಹೊಸ ಕೌಶಲ್ಯಗಳಪ್ಪ. ಸೊ ನನಗೆ ದಿವಾಕರ್ ನೆಟ್ಟಿನಲ್ಲಿ ನನಗೆ ಭಾಳ ಡಿಫ್ರೆಂಟ್ ವೇ ಇದೆ ರೋಲ್ ಮಾಡೋದು. ಅವರಷ್ಟು ಕೌಶಲ್ಯಗಳನ್ನು ಬೇರೆ ಯಾರು ಮಾಡಿಲ್ಲ. ಅವ್ರ ಪತ್ರಿಕೆಗಳನ್ನ ಯಾವ್ಯಾವ ರೀತಿಯಲ್ಲಿ ರೂಪಿಸಿದ್ದಾರೆ, ಅವರು ಯಾವ್ಯಾವ ಫಾರ್ಮ್ಗಳಲ್ಲಿ ಬರೆದಿದ್ದಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸದ್ಯದಲ್ಲೇ ಎಷ್ಟು ಜನರನ್ನು ನಾವು ರೂಪಿಸಿದ್ದಾರೆ, ಅವರೆಷ್ಟು ಪತ್ರಿಕೆಗಳನ್ನ ಕಾಣದ ಕೈಯಾಗಿ ರೂಪಿಸಿದ್ದಾರೆ. ಸುಧಾ ಇರ್ಬೋದು, ಮಲ್ಲಿಗೆ ಇರ್ಬೋದು, ತುಂಬಾ ಜನರನ್ನ ಹತ್ರ ಅಂಕಣ ಬಳಸಿದ್ದಾರೆ. ಯಾವತ್ತೂ ಬರೆಯದೇ ಇರುವಂತ ಲೇಖಕರ ಹತ್ರ ಅವರು, ಉದಾಹರಣೆ ಯಶವಂತ್ ಚಿತ್ತ ಅವರಾಗಲಿ, ಕೀರ್ತನಾಥ್ ಕೋಟಿ ಆಗಲಿ, ಗಿರಡ್ಡಿ ಗೋವಿಂದರಾಜ್ ಆಗಲಿ, ಅವರ ಹತ್ರ ಅಂಕಣಗಳನ್ನು ಬಳಸಿದ್ದಾರೆ ಅವರು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ವಿಲ್ ರಿಮೈನ್. ಸೊ ಆ ಥರದ ನಾನು ಭಾವನಾ ಮಾಡುವಾಗ ಅವ್ರದಂಥದ್ದೆಲ್ಲ ಕೆಲಸಗಳು ನಂತರಲ್ಲಿ. ಸೊ ಇಂಥದ್ದು ಒಂದು ಕಲೆಕ್ಟಿವ್ ಪ್ರೋಸೆಸ್. ಅಂದ್ರೆ ಆರ್ಟ್, ಕಲಾಕೋತ್ಸವ ಅಂದ್ರೆ ಕಲೆ ಅಂದ್ರೆ ಏನು ಅಂತಂದ್ರೆ ಒಬ್ಬನೇ ಎಕ್ಸೆಲ್ ಆಗೋದಲ್ಲ. ಕಲೆ ಇಸ್ ಆಲ್ ಅಬೌಟ್ ಇನ್ಕ್ಲೂಸಿವಿಟಿ. ಮೆಡಿಕಲ್ ಸೈನ್ಸ್ ಇನ್ ಎಥಿಕ್ಸ್ ಏನ್ ಹೇಳುತ್ತೆ, ಹಾರ್ಟ್ ಸ್ಪೆಷಲಿಸ್ಟ್, ಐ ಸ್ಪೆಷಲಿಸ್ಟ್, ಇಯರ್ ಸ್ಪೆಷಲಿಸ್ಟ್, ಪಲ್ಮನಾಲಜಿಸ್ಟ್ ಎಲ್ಲ ಸೇರಿ ಮೆಡಿಕಲ್ ಸೈನ್ಸ್ ಇಸ್ ದೇರ್ ಟು ಅಂಡರ್ಸ್ಟ್ಯಾಂಡ್ ಎ ಹ್ಯೂಮನ್ ಪ್ರೆಡಿಕಮೆಂಟ್, ಹ್ಯೂಮನ್ ಪೇನ್ ಅಂಡ್ ಟ್ರೈಂಗ್ ಟು ರಿಡ್ಯೂಸ್ ಇಟ್. ಮೆಡಿಕಲ್ ಸೈನ್ಸ್ ಇನ್ ಎಥಿಕ್ಸ್ ಏನೋ, ಕಲೆ ಎಥಿಕ್ಸ್ ಕೂಡ. ಅದು ಇಂಪಾರ್ಟೆಂಟ್. ಒಬ್ಬನೇ ಎಕ್ಸ್ಕ್ಲೂಸಿವ್ ನೋ. I have no respect for anything, any talent which tries to be very no. Any exclusive talent which becomes a part of inclusive collective evolvement, I salute that talent. Always. Agree. ಪ್ರಕೃತಿ ಇರೋದೇ ಅದಕ್ಕೆ. ಪ್ರಕೃತಿಯಲ್ಲಿ ಯಾವತ್ತೂ ಯಾವುದೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಹೊರಡುವುದಿಲ್ಲ. ಯಾವುದಾದ್ರೂ ಒಂದು ಆಟಮ್ ಅಥವಾ ಯಾವುದಾದ್ರೂ ಒಂದು ಸೆಲ್ ಎಕ್ಸ್ಕ್ಲೂಸಿವ್ ಆಗಿ ಹೊರಟ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಕ್ಯಾನ್ಸರ್. ಸೊ ಇಟ್ ಹ್ಯಾಸ್ ಟು ಬಿ ಕಲೆಕ್ಟಿವ್ ಇವಾಲ್ವ್ಮೆಂಟ್. ಸೊ ಅದು ಕಲಾಕೋತ್ಸವ. ಅದಕ್ಕೆ ಸೊ ನಾವು ಅದನ್ನ ಇನ್ಕ್ಲೂಸಿವ್ ಹೇಳೋದನ್ನೇ ಮಾಡ್ತಿರ್ತೀವಿ. ನಾವು ಎಲ್ಲದೂ LIC ಏಜೆನ್ಸಿ ಅಂತ ತಿಳ್ಕೊಂಡ್ಬಿಡ್ತೀವಿ. ನಿಂಗೆ ಎಷ್ಟು ಸಿಕ್ತು, ನಂಗೆ ಎಷ್ಟು ಸಿಕ್ತು, ನಿಂಗೆ ಎಷ್ಟು ಸಿಕ್ತು, ಅವರಿಗೆ ಎಷ್ಟು ಅವಾರ್ಡ್ ಸಿಕ್ತು, ಇವರಿಗೆ ಎಷ್ಟು ಅವಾರ್ಡ್ ಸಿಕ್ತು. ಇಟ್ಸ್ ನಾಟ್ ಅಬೌಟ್ ಅವಾರ್ಡ್ಸ್, ಇಟ್ಸ್ ನಾಟ್ ಅಬೌಟ್ ಡಿವಿಡೆಂಡ್ಸ್, ಇಟ್ಸ್ ನಾಟ್ ಅಬೌಟ್ ಬೆನಿಫಿಟ್ಸ್, ಇಟ್ಸ್ ಅಂತ ಕಲೆಕ್ಟಿವ್ ಗ್ರೋತ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಸಿನಿಮಾ ಕೂಡ ನೋಡಿ, ಅದೊಂದು
ಅವ್ರು ಸಿನಿಮಾ ನಿರ್ದೇಶಕರು ಆಗಿದ್ರು. ದಿವಾಕರ್ ಅವರು ಸಿನಿಮಾ ಮಾಡಿದ್ದಾರೆ. He has made films, he has directed films, he is a painter, he is a caricaturist, he is a cartoonist, he is a poet. ನಿಮ್ಮ ಬಗ್ಗೆ ಮಾತಾಡೋದು ಈಗ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆ ಅಲ್ಲ ಹೇಳಂದ್ರೆ ಅದು ಎಲ್ಲದೂ ಸೇರಿ ಒಬ್ಬರು ಶಿವರಾಮ್ ಕಾರಂತರು ಯಕ್ಷಗಾನ ಕುಣಿದ್ರು. 90ನೇ ವಯಸ್ಸಲ್ಲಿ ಯಕ್ಷಗಾನ ಕುಣಿದಿದ್ದಾರೆ ಅವರು. ನಿಘಂಟು ಮಾಡಿದ್ದಾರೆ. ಆ ನಿಘಂಟಿಗೆ ಚಿತ್ರಗಳನ್ನು ತಾವೇ ಬಿಡಿಸಿದ್ದಾರೆ. ಪ್ರಾಣಿ ಪಕ್ಷಿ ಪ್ರಪಂಚ ನಿಘಂಟಿಗೆ 300 ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ತಾವೇ ಬಿಡಿಸಿದ್ದಾರೆ. ಹಾಗೇನು ಗೂಗಲ್ ಎಲ್ಲ ಇರಲಿಲ್ಲ. ನಮಗೆ ಒಂದು 3 ಪಕ್ಷಿ ಚಿತ್ರ ಬಿಡಿಸ್ಲಿಕ್ಕೆ ಬರುದಿಲ್ಲ. ಪಕ್ಷಿ ಚಿತ್ರ ಬಿಡಿಸ್ಲಿಕ್ಕೆ ಹೋದ್ರೆ ನಮ್ಮನ್ನೇನೆ ಕಾಣ್ತದೆ. ಆ ಥರದ ಪ್ರತಿಭೆಗಳು ಮತ್ತೆ ಯಾವಾಗಲೂ ಶೇಖರ್ ಸಿಗ್ಲಿಲ್ಲ. ಈಗ ನಮ್ಮ ತಂದೆಯವರ ಸಮಗ್ರ ಸಾಹಿತ್ಯ ಸಂಪುಟದ ನಾನು ನಮ್ಮ ತಂದೆಯವರು ಅಂತ ಹೇಳ್ತಾ ಇಲ್ಲ. ಆ ಸ್ಟೇಜಿಂದೆಲ್ಲ ಬರ್ಕೊಂಡಿದ್ದೇವೆ ನಾವು. ಇದ್ರೆ ಅವರಿಗೆ 110 ವರ್ಷ ಆಗ್ತಿರ್ತೀವಿ. ಎಷ್ಟು 15,000 ಪುಟ ಬರೆದು ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಪತ್ರಿಕೆಯಲ್ಲಿ ಬರೀತಿದ್ರು. ಮೇಷ್ಟ್ರಾಗಿದ್ದರು ಶಾಲೆಗೆ. ನಾವೆಲ್ಲ ಮಾಸ್ಟರ್ ಮಕ್ಕಳು. ನೀವು ಮಾಸ್ಟರ್ ಮಕ್ಕಳು. ಮಾಸ್ಟರ್ ಮಕ್ಕಳಾದ್ರೆ ಪ್ರಾಬ್ಲಮ್. ಚಲೋ ಮಾಡಿದ್ರು ಮಾಸ್ಟರ್ ಮಗ ಬಿಡು ಚಲೋ ಮಾಡಿದೆ. ಚಲೋ ಮಾಡಿದ್ರೆ ಮಾಸ್ಟರ್ ಮಗ ಆಯ್ತು ಹಿಂಗೆ ಮಾಡ್ತೇವೆ. ನಮ್ಗೆ ಒಬ್ಬರನ್ನು ಬೇರೆ ಮೇಲೆ ಆಡ್ಲಿಕ್ಕೂ ಬಿಡ್ತಿರ್ಲಿಲ್ಲ. ಓದೋರು ನೀನು ಪೊಲೀಸ್ ಮಾಸ್ಟರ್ ಮಗ ಎಷ್ಟು ಗಂಟೆ ಮನೆ ಹೋಗ್ತೀನಿ ಸಂಜೆ 6:30 ಆದ್ಮೇಲೆ. ಸೊ ಇದು ಒಂಥರ ಅಂದರೆ ಸೊ ನಮ್ಮ ತಂದೆಯವ್ರಿಗೆ ಹೇಳ್ತಾರೆ. ಅದನ್ನು ಹೇಳ್ತೀನಿ ನಾನು. ಅಂದರೆ ಅವರಿಗೆ ಒಂದ್ಸಲ ಸಾಹಿತ್ಯ ಪರಿಷತ್ತಿನಿಂದ ಒಂದು ಲೆಟರ್ ಬಂತು, ಕಾರ್ಡು. ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಜಿ ನಾರಾಯಣ ಅವರಿಂದ ನಿಮಗೆ ಸನ್ಮಾನ ಮಾಡುತ್ತೇವೆ, ಬನ್ನಿ ಇಲ್ಲಿ ಸಾಹಿತ್ಯ ಪರಿಷತ್ತಿನಿಂದ. ನನಗೆ ಖುಷಿ ಅದನ್ನು ನೋಡಿ. ಯಾಕಂದ್ರೆ ನಾವು ಬಂದರೆ ನಾನು ಅವಾಗ 10th ಇದ್ನೋ ಏನು ಗೊತ್ತಿಲ್ಲ. ಇಲ್ಲಿ ಬಲೆ ಜೋಡಿ ಎಲ್ಲ ಬಿಡುಗಡೆ ಆಗಿತ್ತು ಅವಾಗ, ನೋಡ್ಲಿಕ್ಕೆ ಸಿಗ್ಬೋದು ಅಂತ. ಕಡೆಗೆ ನನ್ನ ತಂದೆಯವರು ಒಂದು ಕಾರ್ಡ್ ಕೊಟ್ಟರು, ಕಳಿಸೋದು. ನಾನು ಕೊಟ್ಟು ಇದು ಹಾಕ್ಲಿಕ್ಕೆ ಹೊರಟೆ ಪೋಸ್ಟಿಗೆ. ಹೋಗ್ಬೇಕಾದ್ರೆ ಓದಿದೆ. ಯಾರಾದ್ರೂ ಕಾರ್ಡು ಪೋಸ್ಟಿಗೆ ಹಾಕ್ಲಿಕ್ಕೆ ಕೊಟ್ಟರೆ ಅದು ಓದಿದ್ರೆ ಫಾಯ್ದೆ ಇಲ್ಲ. ಅಷ್ಟೇ ಓದಿದೆ. ಓದಿದ್ರೆ ಅದರಲ್ಲಿ ನಾರಾಯಣ ಅವರಿಗೆ ನಮಸ್ಕಾರಗಳು, ನಿಮ್ಮ ಇದಕ್ಕೆ ನಾನು ವಿನೀತನಾಗಿದ್ದೇನೆ. ಆದರೆ ಅದೇ ದಿವಸ ನಾನು ಇಲ್ಲಿ ಸಮೀಪದ ತಗಡಿಯಲ್ಲಿ ನನ್ನ ಶಿಷ್ಯನೊಬ್ಬನ ಕುಟುಂಬದ ಮೀನುಗಾರಿಕೆಯ ದೋಣಿಯೊಂದನ್ನು ನೀರಿಗೆ ತಳ್ಳುವ ಸಂದರ್ಭದಲ್ಲಿ ಇರಬೇಕಾದುದು ಅನಿವಾರ್ಯವಾದದ್ರಿಂದ ನನಗೆ ಬರಲಾಗುತ್ತಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಹೋಗುತ್ತೆ. ನನಗೆ ಸಿಟ್ಟು ಬಂದಾಯ್ತು. ಬಲೆ ಜೋಡಿನೂ ಇಲ್ಲ, ಹಾತಿ ಮೇಲೆ ಸಾಕೇನೂ ಇಲ್ಲ. ಎಂತ ಮಾಡಿ ವಾಪಸ್ ಬಂದೆ ನಾನು. ನನಗೆ ಪಪ್ಪ ಇದು ಎಂತದಿದ್ರು, ನಾವು ಬೆಂಗಳೂರಿಗೆ ಹೋಗೋದು ಬಿಟ್ಕೊಂಡು ಇಲ್ಲಿ ದೋಣಿ ತಳ್ಳೋ ಕೆಲಸಕ್ಕೆ ಹೋಗೋದಿದೆ ಅಂತ ಅವ್ರು ಹೇಳಿದ್ರು. ಮೇಡಮ್ ನೀವು ಅದನ್ನು ಹಾಕಂಬ ಹಾಗೆ ಹೇಳಬೇಕು ಹೋಗಿಲ್ಲ. ಬಟ್ ಈಗ ನನಗೆ ನೋಡಿದ್ರೆ ಈ ಪ್ರಯಾರಿಟಿ ವಾಸ್ ಸೋ ರೈಟ್. ಯಾವುದೋ ಪ್ರಶಸ್ತಿ ಹೇಳಿ ಬೆಂಗಳೂರಿಗೆ ಬಂದು ಅದು ಅವ್ರಿಗೆ ಅಂದರೆ ಈ ವಾಸ್ ಸೋ ಕ್ಲಿಯರ್. ಒಬ್ಬ ಶಿಕ್ಷಣ ಮನೆಯ ಒಂದು ಅವ್ರ ಫಸ್ಟ್ ದೋಣಿ, ಹೊಸ ದೋಣಿ ಉದ್ಘಾಟನೆ ಅದು ಹೋಗಿ ಬಂದರು. ಸೊ ಇಂಥ ಮೇಷ್ಟ್ರುಗಳ ಒಂದು ಕಾಲ ನನಗೆ ಯಾವಾಗ ಅನಿಸ್ತಿತ್ತು, ಆವಾಗ ನಮಗೆ ಶಾಯಿ ಪೆನ್ ಇತ್ತು. ಶಾಯಿ ಪೆನ್ ಒಂದೇ ಪೆನ್ ಓಡಿಸ್ತಿದ್ರು ಅವರು. ಅದು ಬಂದಿರೋದು ಎಷ್ಟೇ ಚಲೋ ಮಾಡಿಕೊಟ್ರು 2ನೇ ದಿವಸದಿಂದನೇ ಲೀಕ್ ಆಗ್ತಿತ್ತು. ಮತ್ತದು ಎಷ್ಟು ತೊಳೆದ್ರು ಹೋಗ್ತಿರಲಿಲ್ಲ. ಆದರೆ ಗಂಜಿ ಊಟ ಆದ್ಮೇಲೆ ಸ್ವಚ್ಛವಾಗಿರ್ತಿತ್ತು, ಊಟ ಆದ್ಮೇಲೆ ಬೆರಳು ಸ್ವಚ್ಛವಾಗಿರ್ತಿತ್ತು. ಸೊ ನಾನು ಥಿಂಕ್ ಮಾಡ್ತಿದ್ದೆ, ಹಾಗಾದ್ರೆ ಎಷ್ಟು ಶಾಯಿ ಹೋಗಿರ್ಬೇಕು ಒಳಗೆ. ಬಹುಶಃ ಆ ಶಾಯಿ ಎಲ್ಲಿವರೆಗೆ ಒಳಗುಂಟು ಅಲ್ಲಿವರೆಗೆ ನಾವು ಬರೆದಿರ್ಬೋದು ಅಂತ ನನಗೆ ಅನಿಸ್ತು.
ಇದಿಷ್ಟು ನಾನು ಪ್ರಾಸ್ತಾವಿಕವಾಗಿ ಹೇಳ್ಬೋದು ಅಂತ ಅನಿಸ್ತದೆ. ಇದಕ್ಕೂ ಜಾಸ್ತಿ ಏನು ಹೇಳೋದು ನಿಮ್ಗೇನಾದರೂ ಹೇಳಬೇಕು ಅಂತ ಹೇಳ್ಬೋದು. ಬಟ್ ಭಾಳ ಖುಷಿ ಆಯ್ತು ನಮಗೆ ನಿಮ್ಮ ಜೊತೆಗೆ ಭೇಟಿಯಾಗೋದು. ಬಾಲ್ಯದ ಅನುಭವಗಳ ಬರವಣಿಗೆ ಏನಾದ್ರು ಉಂಟಾ ಸರ್? ಹ್ಮ್ ಬಾಲ್ಯದ ಅನುಭವಗಳ ಬರವಣಿಗೆ ಏನಾದ್ರು? ಇಲ್ಲ, ಅದೇನಾಗತ್ತಂದ್ರೆ ಬಾಲ್ಯದ ಅನುಭವ ಅಂದ್ರೆ ನೇರವಾಗಿ ನಾನು ಬರ್ತಿಲ್ಲ, ಆದ್ರೆ ಅವೆಲ್ಲ ನನ್ನ ಬೇರೆ ಬೇರೆ ಬರಹಗಳಲ್ಲಿ ಬೇರೆ ವೇಷ ಕಟ್ಕೊಂಡು ಬಂದಿವೆ. ಕಥೆಗಳಲ್ಲಿ ಬಂದಿವೆ. ಆಮೇಲೆ ನಂದು ಬೊಗಸೆಯಲ್ಲಿ ಮಳೆ ಅಂತ ಒಂದು ಪ್ರಬಂಧ ಸಂಕಲನ ಇದೆ, ಅದರಲ್ಲಿ ಬೇರೆ ಬೇರೆ ರೀತಿ ಬೊಗಸೆಯಲ್ಲಿ ಮಳೆ ಅನ್ನೋದ್ರಲ್ಲಿ ಬಂದಿದೆ. ಆತ್ಮಕಥೆಗಳಿಗೆ ಹೆಚ್ಚು ಬರ್ತಾ ಇದೆಯಲ್ಲ, ಹೌದು. ಕೇಳಿದೆ ಅಷ್ಟೇ. ಇಲ್ಲ ಆತ್ಮಕಥೆ ಅಂತ ಬರ್ತಿಲ್ಲ ನಾನು. ಯಾಕಂದ್ರೆ ಸಾಮಾನ್ಯವಾಗಿ ಈ ಕಥನಗಳೆಲ್ಲ ಎಲ್ಲ ಕಥೆಗಳಲ್ಲೂ ಈ ಆತ್ಮಕಥೆಯೇ ಬೇರೆ ನೆಲೆಗೆ ಹೋಗಿ ಬಂದಿರುತ್ತೆ. ಅದು ಒಂದು ಅದು ಸಾರ್ವಜನಿಕವಾದ, ಯಾಕಂದ್ರೆ ನಾವು ಈ ಭಾಷೆ ಅನ್ನೋದಿದೆಯಲ್ಲ, ಅದೊಂದು ಪಬ್ಲಿಕ್ ಪ್ರಾಪರ್ಟಿ, ಒಂದು ಭಾಷೆ ಇಟ್ಸೆಲ್ಫ್. ಅದರಲ್ಲೂ ಆಲ್ರೆಡಿನೇ ಎಷ್ಟೋ ಜನರ ಆತ್ಮಕಥನಾತ್ಮಕ ಅಂಶ ಬಂದೇ ಒಂದು ಭಾಷೆ ಬೆಳೀತಾ ಇರುತ್ತೆ. ಅದರಲ್ಲೇ ನಾವು ಅಂದ್ರೆ ಅದು ಆಕ್ಸಿಜನ್ ಥರ, ಅದು ಎಷ್ಟು ಅಂದ್ರೆ ಅದರಲ್ಲಿ ನಾವು ದುಡಿತಾ ಇರ್ತೀವಿ. ಅದು ಎಲ್ಲ ಸೇರಿ ಬೇರೆ ಮೇಲೆ ಹೋಗ್ತಾ ಇರುತ್ತೆ. ಸರಿ, ಒಂದು ಗೀತ ರಚನೆ ಅಂತ ನೀವು ಹೇಳಿದ್ರಿ. ಆ ಗೀತ ರಚನೆಯಲ್ಲಿ ಕವಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾರಾ, ಅಥವಾ ನೀವು ಹೇಳಿದ ಶಬ್ದಗಳ ಪ್ರಯೋಗ ಅಥವಾ ಆ ಶಬ್ದಗಳ ಪ್ರಯೋಗಕ್ಕೆ ಅವರು ಇಲ್ಲ ಇದು ಸರಿ ಹೋಗಲ್ಲ ಅಂತ ಅವ್ರನ್ನೇ ಯಾವುದು ಸೂಚಿಸೋದು, ಆ ಸೂಚಿಸುವುದು ಅದರ ಸುತ್ತ ಇರುತ್ತಲ್ಲ ಅದಕ್ಕೆ ಸರಿ ಹೊಂದದೇ ಇರೋದು, ಈ ಥರ ಒಂಥರ ಸಣ್ಣದಾದ ವ್ಯಾಜ್ಯ, ಅದಕ್ಕೆ ರಾಜ್ಯ ಅಂತ ಹೇಳ್ತಾರೆ ವಿವಾದಗಳು ಅಲ್ಲ, ಅದು ಪೂರಕ. ಅದಕ್ಕಾಗಿ ನಾನು ಅದಕ್ಕೆ ಪೂರಕ ಸಾಹಿತ್ಯ ಅಂತ ಹೇಳ್ತೀನಿ ಅವಾಗ. ಬಟ್ ನನಗೇನಾಗಿದೆ ಅಂದರೆ ನಾನು ಸ್ವಲ್ಪ ಸೀನಿಯರ್ ಆಗಿರೋದ್ರಿಂದ, ಅಂದರೆ ನಾನು ಇಂಡಸ್ಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದೆ ಹೆಂಗೆ, ನಾನು ಇಂಡಸ್ಟ್ರಿನೇ ನನ್ನ ಹತ್ರ ಬಂದಿದ್ದರಿಂದ ಒಂದು ರೀತಿಯಿಂದ ನನಗೆ ಆ ಕಡೆಗಳು ಬಂದಿಲ್ಲ. ಅಂದರೆ ನಾನು ಹೇಳಿದ್ದನ್ನು ಅಂದರೆ ನನ್ನ ಒಂದೇ ಕಂಡೀಷನ್, ಯಾರೇ ನನ್ನ ಹತ್ರ ಬಂದರೂ ಕೂಡ ಒಂದಪ್ಪ ಫಸ್ಟ್ ಹೇಳೋದು, ನಾನು ಬಡಿಸಿದ್ದನ್ನು ತಗೊಂಡು ಆಡಿಸ್ಬೇಕು ಅಷ್ಟೇ. ಆಮೇಲೆ ನೀವು ಹಾಡಿಸಿದ್ದನ್ನು ನಾನು ಕೇಳ್ತೀನಿ. ನಾನು ಕೇಳಿದಾಗ ಏನಾದರೂ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ತಿದ್ದುತ್ತೀನಿ, ಹೊರತು ನೀವು ಯಾರು ಅದನ್ನು ನನಗೆ ಹೇಳುವಂಗಿಲ್ಲ ಅಂತ ನಾನೇ ಹೇಳ್ಬಿಡ್ತೀನಿ. ಯಾಕಂದರೆ ಕೆಲವೊಂದು ಶಬ್ದಗಳೆಲ್ಲ ಬರೆದಾಗ ಚೆನ್ನಾಗಿ ಅನಿಸ್ತವೆ, ಹಾಡಿದಾಗ ಸರಿ ಕೇಳಿಸಲ್ಲ. ಮ್ಯೂಸಿಕಲ್ ಆಗಿರಲ್ಲ ಕೆಲವು ಸಾಲುಗಳು. ವೆನ್ ದೇ ಆರ್ ಸಂಗ್ ದೇ ಡೋಂಟ್ ಸೌಂಡ್ ವೆಲ್, ಅದು ನಮ್ಗೆ ಗೊತ್ತಾಗುತ್ತೆ. ಆದರೆ ಕೆಲವೊಂದು ಅವಳ ಕಥೆಯ ಪ್ಲ್ಯಾನ್ ಚೇಂಜ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಅವ್ರದ್ದು ಏನೋ ಅವ್ರದ್ದು ಶೂಟಿಂಗ್ ಪ್ಲ್ಯಾನ್ ಚೇಂಜ್ ಆಗಿರುತ್ತೆ. ಆವಾಗ ಅವನಿಗೆ ಏನೋ ಅಲ್ಲಿ ಸಮಥಿಂಗ್, ಅದು ಅವನ ಕಥೆಗೆ ಅದು ಬ್ರೇಕ್, ಅದು ಇಟ್ ಈಸ್ ಕಾಂಟ್ರಡಿಕ್ಟಿಂಗ್ ಹಿಸ್. ಹೌದು, ಆ ಥರ ಏನೋ ಅದೇನೋ ಉದಾಹರಣೆಗೆ ಅವನಿಗೇನೋ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಹಿಂಟ್ ಕೊಡಬೇಕಾಗುತ್ತೆ ಅವನಿಗೆ, ತಾನು ಬರಲ್ಲ ವಾಪಸ್ಸು ಅಂತ ಏನೋ ಆ ಥರದ್ದು. ಸೊ ಅಂಥದ್ದೇನೋ ಒಂದು ಹಿಂಟಿಂದ ಏನೋ ಒಂದು ನಾಳೆ ಏನೋ ಮೋಡ ಬರಬಹುದು ಅಂದರೆ ಬೆಳಕಾಗದೇ ಇರಬಹುದು, ಇಂಥದ್ದೇನೋ ಬೇಕು ಅಂತ ಅವನು ಹೇಳ್ತಾನೆ. ಅಂಥದ್ದೇನಾದರೂ ಹಾಕೋದಿದ್ರೆ ನಾನು ಮಾಡ್ತೇನೆ. ಇಟ್ ಈಸ್ ಸಮಥಿಂಗ್ ಟು ಶೂಟ್ ಈಸ್ ನೆರೇಟಿವ್ ಅಷ್ಟೇ ಹೊರತು ಸುಮ್ಮನೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ. ಅವೆಲ್ಲ ಮೊದಲೇ ಕರೆಕ್ಟ್ ಕ್ಲಾರಿಟಿ. ಅದು ನನ್ನ ಸೀನಿಯಾರಿಟಿ ಆಫ್ ಏಜ್ ಮತ್ತೆ ಯಾವುದಲ್ಲ, ಅದರಿಂದಾಗ ಅವರು ಅದಕ್ಕೆಲ್ಲ ಆಸ್ಪದ ಇಲ್ಲ. ಇಲ್ಲಿದ್ರೆ ಅದು ಇರುತ್ತೆ ಸಾಮಾನ್ಯವಾಗಿ, ಅದು ಇರುತ್ತೆ. ಉಳಿದವರು ಯಂಗ್ಸ್ಟರ್ಸಿಗೆ ತುಂಬ ತೊಂದರೆ ಕೊಡ್ತಾರೆ. ಪ್ರಶ್ನೆ, ನಾನು ನಿಮ್ಮ ಕಥೆಗಳನ್ನ ತುಂಬ ಸಣ್ಣವನಾಗಿ ಪ್ರಾಯಶಃ ನನ್ನ ಟೆಂಟಲ್ಲಿ ತರಂಗದಲ್ಲಿ ಬರ್ತಾ ಇದ್ದೆ, ಆವಾಗಿಂದ ನೋಡಿದ್ವಿ. ಸಾಮಾನ್ಯವಾಗಿ ಕಥೆಗಾರರು ಸ್ಟಾರ್ಟ್ ಮಾಡುವ ಸಣ್ಣ ಕಥೆಗಳು, ಆಮೇಲೆ ಸಂಕಲನಗಳು ಅದೆಲ್ಲ ಆಗುತ್ತೆ. ಯಾವುದೋ ಒಂದು ಸ್ಟೇಜ್ ಬಂದಾಗ ಆ ಸಣ್ಣ ಕಥೆಗಳನ್ನು ಬಿಟ್ಟುಬಿಡ್ತಾರೆ. ಅದು ಸರಿನಾ ಅಥವಾ ಅವರು ಅದನ್ನು ಮುಂದುವರಿಸ್ಬೋದಾ? ಯಾಕೆಂದರೆ ಸಣ್ಣ ಕಥೆಗಳು ಜನಸಾಮಾನ್ಯರಿಗೆ ಹೇಳಿದಂತೆ ಅದೊಂದು ಸ್ವಲ್ಪ ಎರಡೂ ಸಿಂಕ್ ಆಗುತ್ತೆ. ಈಗ ನಿಮ್ಮದೇ ಇರ್ಬೋದು ಅನುಭವಗಳು, ಬೇರೆ ಅನುಭವಗಳು ಇರ್ಬೋದು, ಆದರೂ ಕೂಡ ಅನುಭವಗಳ ಒಂದು ಇದು ಅದರ ರಸಾಸ್ವಾದನೆಯನ್ನು ನಾವು ಮಾಡ್ತಾ ಇರ್ತೀವಿ.
ಯಾವುದೋ ಕಾಲೇಜಿಗೆ ಹೋಗ್ತಾ ಇರ್ಬೋದು, ಇನ್ನೊಂದು ಅದರದ್ದೆಲ್ಲ. ಹಾಗಾಗಿ ಅದನ್ನು ಯಾಕೆ ಬಿಟ್ಬಿಡ್ತಾರೆ, ಅಥವಾ ಅದನ್ನೇ ಇಟ್ಟುಕೊಂಡು ದೊಡ್ಡದಾಗಿ ಮಾಡುವಂತಹ ಪ್ರಯತ್ನವನ್ನು ಯಾಕೆ ಮಾಡಲ್ಲ? ಮೂಲದ ಈಗ ಎಲ್ಲೋ ಒಂದು ಕಡೆ ಇರುತ್ತೆ ಮೂಲ ವಸ್ತು, ಸಣ್ಣ ಸಣ್ಣ ಕಥೆಗಳು ಮಾಡ್ತಾ ಇರ್ತಾರೆ, ಸೀದಾ ಯಾವುದೋ ಒಂದು ದೊಡ್ಡದೊಂದು ಕಾದಂಬರಿ ಬರೆಯೋಕೆ ಹೋಗೋದು, ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರೆಯೋದು ಆ ಥರ. ಸೊ ಇದ್ರ ಬಗ್ಗೆ ಒಲವು ಕಮ್ಮಿ ಆಗುತ್ತೆ ಯಾಕೆ? ಗೊತ್ತಿಲ್ಲ, ಅವರಿಗೆ ಕೇಳಬೇಕು. ನೀವು ಮುಂಬೈನಲ್ಲಿ ತುಂಬ ವರ್ಷ ಇದ್ರಲ್ಲ, ಅಲ್ಲಿಂದ ಬಿಟ್ಟು ಬೆಂಗಳೂರು ಬಂದು ಸಾಕಷ್ಟು ವರ್ಷ ಆಯಿತು. ಈ ಎರಡೂ ಭಾಳ ದೊಡ್ಡ ನಗರಗಳು. ಈ ಅನುಭವಗಳ ಬಗ್ಗೆ ನಿಮಗೆ ಅಲ್ಲಿ ನೀವು ಹೆಚ್ಚು ಸುಖವಾಗಿದ್ದೀರಾ ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚು ಸುಖವಾಗಿದ್ದೀರಾ ಅಥವಾ ಏನು ಅಂತ ಅದರ ಬಗ್ಗೆ? ಯಾಕಂದ್ರೆ ನಿಮ್ಮ ಇವತ್ತಿನವರೆಗೂ ನಿಮ್ಮ ಅನೇಕ ಕಥೆಗಳಲ್ಲಿ ಹೆಚ್ಚು ಬರೋದು ಮುಂಬೈ ಮತ್ತು ಗೋಕರ್ಣ ಅಲ್ಲಿ. ಬೆಂಗಳೂರು ಬರೋದು ತುಂಬ ಕಡಿಮೆ. ಇತ್ತೀಚಿನ ಕೆಲವು ಅನಾರ್ಕಲಿಯ ಸೇಫ್ಟಿ ಪಿನ್ನು ಅಂತ ಇತ್ತೀಚಿನ ಸಂಕಲನದಲ್ಲಿ ಒಂದೆರಡು ಕಥೆಗಳಲ್ಲಿ ರೆಫರೆನ್ಸ್. ಬಟ್ ನಿಮ್ಮ ಬಹುಪಾಲು ಕಥೆಗಳಲ್ಲಿ ಕ್ರಿಯಾಕ್ಷೇತ್ರ ಅಂತ ಇದೆಯಲ್ಲ, ದ ಸೆಟ್ಟಿಂಗ್ ಅದು ಬಾಂಬೆನೇ ಇರುತ್ತೆ. ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ 2 ದಶಕ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ನಿಮಗೆ ಮುಂಬೈದು ಅಷ್ಟು ಆಕರ್ಷಣೆ? ಯಾಕಂದ್ರೆ ನನಗೆ ಭಾಳ ನನ್ನನ್ನು ಹಿಡಿದು ನನ್ನ ಸೆನ್ಸಿಬಿಲಿಟಿಯನ್ನು ರೂಪಿಸಿದಂಥ ಊರದು. ನನ್ನನ್ನು ಈ ಕಂಪ್ಲೀಟ್ ಲಿಬರೇಟ್ ಮಾಡಿದಂಥ ಊರು. ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಯಾವಾಗಲೂ, ಈ ಪ್ರಿಂಟೆಡ್ ಟೀ ಶರ್ಟ್ ಇರ್ತದಲ್ಲ, ಅದನ್ನು ತಂದಾಗ ನಾವು ವಾಶ್ ಮಾಡಿ ಚೆನ್ನಾಗಿ ಅದರದ್ದು ಪ್ರಿಂಟ್ ಹೋಗಬಾರ್ದು ಅಂತೇಳಿ ಉಲ್ಟಾ ಮಾಡಿ ಒಣಗ್ಲಿಕ್ಕೆ ಹಾಕ್ತೀವಿ. ಹಾಗೆ ನನಗೆ ಆ ಮುಂಬೈ ಶಹರ ನನ್ನನ್ನು ಉಲ್ಟಾ ಮಾಡಿ ಒಣಗ್ಲಿಕ್ಕೆ ಹಾಕ್ತೀವಿ, ಕಂಪ್ಲೀಟ್ ರಿವರ್ಸ್ ಮಾಡಿ. ಅಂದರೆ ಇಟ್ ಲಿಬರೇಟೆಡ್ ಮೀ ಫ್ರಮ್ ಎವ್ರಿಥಿಂಗ್. 25 ವರ್ಷ ನಾನು ಅಲ್ಲಿದ್ದೆ. ಒಬ್ಬನು ನನಗೆ ಅಂದರೆ ಸಂಬಳ ಎಷ್ಟು ಅಂತ ಕೇಳಲಿಲ್ಲ, ಸ್ವಂತ ಮನೇಲಿ ಇರ್ತಿರೋ ಬಾಡಿಗೆ ಮನೇಲಿ ಇರ್ತಿರೋ ಅಂತ ಕೇಳಲಿಲ್ಲ, ವೆಜ್ಜೋ ನಾನ್ ವೆಜ್ಜೋ ಅಂತ ಕೇಳಲಿಲ್ಲ, ಜಾತಿ ಯಾವುದು ಕೇಳಲಿಲ್ಲ, ಧರ್ಮ ಯಾವುದು ಅಂತ ಕೇಳಲಿಲ್ಲ, ವೆಹಿಕಲ್ ಇಟ್ಕೊಂಡಿದ್ದೀರೋ ಇಲ್ವೋ ಅಂತ ಕೇಳಲಿಲ್ಲ, ವೆಹಿಕಲ್ ಇದ್ರೆ ಫಸ್ಟ್ ಹ್ಯಾಂಡೋ ಸೆಕೆಂಡ್ ಹ್ಯಾಂಡೋ ಅಂತ ಕೇಳಲಿಲ್ಲ, ಸೆಕೆಂಡ್ ಹ್ಯಾಂಡ್ ಅಂತ ಕೇಳಿದ್ರೆ ಗ್ಯಾಸಲ್ಲಿ ನಡೆಸ್ತಿರೋ ಪೆಟ್ರೋಲ್ ನಡೆಸ್ತಿರೋ ಅಂತ ಕೇಳಿ. ಇದಿಷ್ಟು ಪಿರಿಯಾಡಿಕ್ ಟೇಬಲ್ಲು ನಾನು ಇಲ್ಲಿ ಬಂದ್ಮೇಲೆ ಸೊ ಮರಾಠಿ ಭಾಷೆ ನಮಗೆ ಅಲ್ಲೇ ಎಲ್ಲ ಪರಿಚಯ ಆಯ್ತು. ಬರವಣಿಗೆ ಏನಾರಿದೆ ಸರ್? ಅಲ್ಲ, ಬರವಣಿಗೆ ಮಾಡುವಷ್ಟೆಲ್ಲ ಇಲ್ಲ. ಅಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಾಂಬೆಯಲ್ಲಿ ಏನು ಅಂದರೆ ಅದು ಮಲ್ಟಿ ಲಿಂಗ್ವಲ್ ಆದ್ದರಿಂದ ಇಟ್ ಓಪನ್ ಸೋ ಮೆನಿ ಫೈಲ್ಸ್ ಇನ್ ಮೈ ಲೈಫ್. ಆ್ಯಂಡ್ ಇಟ್ಸ್ ವೆರಿ ಅದೇನಾಗಿದೆ, ಟೂರಿಸ್ಟ್ಗಳಿಗೆ ಆ ಶಹರ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನೀವು ಯಾವಾಗ ವಾಸ ಮಾಡೋಕೆ ಶುರು ಮಾಡ್ತೀರಿ ಆವಾಗಲೇ ನಿಮಗೆ ಆ ಶಹರ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಟೂರಿಸ್ಟ್ಗಳಿಗೆ ಏನಪ್ಪ ಧೂಳು ಗಲಾಟೆ ಗೌಜಿ ಅದು ಹೆಂಗೆ ಇರ್ತೀರಪ್ಪ ನೀವು ಅಂತಾರೆ. ಅದು ಹೆಂಗೆ ಮೈಸೂರಿನವ್ರು ಬೆಂಗಳೂರು ಬಗ್ಗೆ ಮಾತಾಡ್ತಾರಲ್ಲ ಹಾಗೆ, ಅದು ಹೆಂಗೆ ಬೆಂಗಳೂರಲ್ಲಿ ಇರ್ತೀರಪ್ಪ ನೀವು ಅಂತಾರೆ. ಸೊ ಹಾಗೆ ಉಳಿದವರಿಗೆ ಬಾಂಬೆ ಅನಿಸುತ್ತೆ. ಬಟ್ ಅಲ್ಲಿ ಒಂದ್ಸಲ ಇದ್ದ ಮೇಲೆ ಅಲ್ಲಿ ಯಾವತ್ತೂ ಅವ್ರು ಹೆಚ್ಚಿನವರು ಅವ್ರು ಕೇಳೋದು ಕ್ಯಾ ಕಾಮ್ ಕರ್ತಾ ಇದೆ ಅಷ್ಟೇ, ಏನು ಕೆಲಸ ಮಾಡ್ತೀರಿ. ಇಟ್ಸ್ ಎ ವರ್ಕಿಂಗ್ ಸಿಟಿ. ಈಗಲೂ ಅಲ್ಲಿ ರಾತ್ರಿ 12 ಗಂಟೆಗೂ 12 ರೂಪಾಯಿ ಬಾಕಿ ಇದ್ದರೂ ಕೂಡ ಆಟೋದವನು ನಿಮಗೆ ಈ ಕಿಸೆಯಲ್ಲಿ ಆ ಕಿಸೆಯಲ್ಲಿ ಕೈ ಹಾಕಿ ಚಿಲ್ಲರೆ ವಾಪಸ್ ಕೊಡ್ತಾನೆ. ಯಾಕೆ ಅಂದರೆ ಈ ರೆಸ್ಪೆಕ್ಟ್ಸ್ ಯು ಆಸ್ ಎ ವರ್ಕಿಂಗ್ ಪರ್ಸನ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾಳ ಹಿಂದೆನೇ ಮುಂಬೈ ಸೊ ಅದಕ್ಕಾಗಿ ನನಗೆ ಆ ಸಿಟಿ ನನ್ನ ಹೆಚ್ಚಿನ ಪಾತ್ರ, ಹೆಚ್ಚಿನ ಅಲ್ಲಿ ಈ ಅಂದರೆ ಇಟ್ ಸಿ ವೆನ್ ಎ ಸಿಟಿ ಇಸ್ ಲೈಕ್ ದ್ಯಾಟ್, ವೆನ್ ಇಟ್ ಲಿಬರೇಟ್ಸ್ ಯು, ಆ ಲಿಬರೇಷನ್ನಲ್ಲಿ ಒಂದು ಫ್ರೀಡಮ್ ಇದೆ. ಆ ಫ್ರೀಡಮ್ನಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ. 3 ಆಗುತ್ತೆ ಒಟ್ಟಿಗೆ, ಲಿಬರೇಷನ್ ಜೊತೆಗೆ ಫ್ರೀಡಮ್ನಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಅದು ನನಗೆ ಸಿಕ್ತು. ಲಕಿಲಿ ನನಗೆ ಆವಾಗ ಆ ಬಾಂಬೆ, ಐ ಡೋಂಟ್ ನೋ, ನೌ ಇಟ್ ಮೈಟ್ ಹ್ಯಾವ್ ಚೇಂಜ್ಡ್, ಯಾಕಂದರೆ ಥಿಂಗ್ಸ್ ಆರ್ ಚೇಂಜಿಂಗ್ ಸೋ ಮಚ್ ಫಾಸ್ಟ್ ನೌ. ಐ ಆಮ್ ಟಾಕಿಂಗ್ ಅಬೌಟ್ 70s, ಮಿಡ್ 70s, 80s, 90s. ಹೇಳಿದ್ರೆ ನನಗೂ ನಂಬೋಕ್ಕಾಗಲ್ಲ. ಕ್ಯಾನ್ ಯು ಬಿಲೀವ್? ಆಗ ನಾನು ಹೋದಾಗ ಅಲ್ಲಿ 18 ನೈಟ್ ಕನ್ನಡ ಮೀಡಿಯಂ ನೈಟ್ ಸ್ಕೂಲ್ಸ್ ಇದ್ವು ಬಾಂಬೆಯಲ್ಲಿ, ಟು ಟೀಚ್ ಫಾರ್ ಬಾಯ್ಸ್ ಹೂ ವರ್ಕ್ ಇನ್ ಹೋಟೆಲ್ಸ್.
and who are children of construction workers. ಈ ಬೀದರ್ ಗುಲ್ಬರ್ಗ ಆ ಕಡೆಯಿಂದ ಹೋದವರು ಮತ್ತು ಈ ಉಡುಪಿ ಹೋಟೆಲ್ನಲ್ಲಿ ಕೆಲಸ ಮಾಡೋರು, ಇಲ್ಲಿ ಉಡುಪಿ ಕರಾವಳಿಯಿಂದೆಲ್ಲ ಹೋದವರು. ಅಲ್ಲಿ ಟೀಚ್ ಮಾಡೋರು ಯಾರಾಗಿದ್ರು ಅಂತಂದ್ರೆ ಈ ಬ್ಯಾಂಕುಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕಿದ್ದಂಥ ಹಿರಿಯರು. ಅವರು ಸಂಜೆ ಬ್ಯಾಂಕ್ ಎಲ್ಲ ಆದ್ಮೇಲೆ ಅಲ್ಲಿ ಹೋಗಿ ಪಾಠ ಮಾಡ್ತಿದ್ರು ವಿತೌಟ್ ಟೇಕಿಂಗ್ ಸ್ಯಾಲ್ರಿ. ಬಲ್ಲಾಳ್ ಅಂಥವ್ರು, ಕುರ್ಕಾಲ್ ಅಂಥವ್ರು, ಅವರೆಲ್ಲ ಅಲ್ಲಿಯ ಹಿರಿಯ ಲೇಖಕರು ಅವರು. ಅದೆಲ್ಲ ಈಗ ನೋಡಿದ್ರೆ ಎಲ್ಲ ಒಂದು ಯುಟೋಪಿಯನ್ ಅನ್ಸುತ್ತೆ. ಈಗೆಲ್ಲ ಕಡಿಮೆ ಆಗಿ ಐ ಥಿಂಕ್ 1-2 ಶಾಲೆಗಳಿದ್ದಾವೆ ಅಷ್ಟೇ. ಅಲ್ಲಿ ಕರ್ನಾಟಕ ಸಂಘಗಳಿದ್ವು. ಆಗ ಯಶವಂತ್ ಚಿತ್ತಾಲ್ರು, ಅರವಿಂದ ನಾಡ್ಕರ್ಣಿ, ಗಂಗಾಧರ ಚಿತ್ತಾಲ್, ವಸಂತ್ ಕುಮಾರ್, ಚಿದಂಬರ ದೀಕ್ಷಿತ್, ತುಂಬ ಲೇಖಕರಿದ್ದರು. ಕೆ ಹೆಬ್ಬಾರ್ ಇದ್ದರು. ಇಟ್ ವಾಸ್ ಎ ಡಿಫರೆಂಟ್ ಕೈಂಡ್ ಆಫ್ ಸಿಟಿ. ಅಂದರೆ ಸಿಟಿ ಅದೇ. ಇದು ಕನ್ನಡದ ಬಗ್ಗೆ ಹೇಳ್ತಾ ಇದ್ದೇವೆ ನಾನು. ಹೌದು, ನಾನು ಹೋದಾಗ ನಾನು ಹೋದ ಒಂದು ಸ್ವಲ್ಪ ದಿವಸದಲ್ಲಿ ಅವ್ರು ಈ ಕಡೆ ಬಂದರು ಅವರು. ಬಟ್ ಆಸ್ ಅ ಸಿಟಿ ಇಟ್ಸ್ ವೆರಿ ಫ್ರೆಂಡ್ಲಿ ಸಿಟಿ. ಅಕ್ಕಪಕ್ಕ ಕೂತವರು ಏನು ಯಾವ ಇದು ಇಲ್ಲದೇ ಯು ಕ್ಯಾನ್ ಇಂಡಲ್ಜ್ ಇನ್ ಟು ವಿತ್ ದೆಮ್ ಇನ್ ಎನಿ ಹೆಸಿಟೇಷನ್ ಟಾಕ್. ಯಾರು ಪರಸ್ಪರ ಏನು ಬೇಕಾದ್ರೂ ಹಂಚ್ಕೋಬಹುದು. ಆ ಥರದ ಒಂದು ಫ್ರೆಂಡ್ಲಿನೆಸ್ ಇದೆ. ಅದು ತೇಜಸ್ವಿನಿ ನಿರಂಜನ್ ನನ್ನ ಕತೆ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದನ್ನು ನನ್ನ ಕಥೆಯನ್ನು ಯಮಹ ಬಿಟ್ಟು ಒಂದು ಆಬ್ಜೆಕ್ಟಿವ್ ಸೋಷಿಯಲ್ ಕಮೆಂಟ್ ಅಂತ ಹೇಳ್ತಿದ್ವಿ. ಅವರೇನು ಹೇಳಿದ್ರು ಅಂದರೆ, ನನ್ನ ಕಥೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಬೊಂಬೆ ಕಥೆಗಳಲ್ಲಿ ಅಂತರಿಕ್ಷ ಕೊಠಾರಿ, ಅಸಾವರಿ ಲೋಖಂಡೆ, ದಗಡು ಪರಬ್, ಹೀಗೆ ತುಂಬ ಪಾತ್ರಗಳ ಹೆಸರು ಹೇಳಿದರು. ನನ್ ಆಫ್ ದೆಮ್ ಆರ್ ಇದು ಏನೋ ಕನ್ನಡಿಗರ್ಸ್. ಸೊ ಇನ್ ಎ ವೇ ಜಯಂತ್ ಐಕೆನಿಸ್ ಸ್ಟೋರೀಸ್ ಲಿಬರೇಟ್ ಅಂದರೆ ಇವರು ಮತ್ತು ಕನ್ನಡ ಹೆಸರುಗಳನ್ನು ತಗೊಂಡು ದೇ ಲಿಬರೇಟ್ ದೆಮ್ ಫ್ರಮ್ ಲಿಂಗ್ವಿಸ್ಟಿಕ್ ಐಡೆಂಟಿಟೀಸ್ ಅಂತ. ದೇ ಆರ್ ಹ್ಯೂಮನ್ ಸ್ಟೋರೀಸ್ ಅಂತ. ಅದೇನಾಗುತ್ತೆ, ನಾವು ಈ ಕ್ಯಾರೆಕ್ಟರ್ಗಳಿಗೆ ಒಂದು ಲಿಂಗ್ವಿಸ್ಟಿಕ್ ಐಡೆಂಟಿಟಿ ಇಟ್ಕೊಂಡು ಕೂಡಲೇ ಆ ಕತೆ ಒಂದು ಕಾಣುತ್ತೆ. ಈಗ ಆ ಲಿಂಗ್ವಿಸ್ಟ್ ಐಡೆಂಟಿಟಿ ಬಿಟ್ಟು ನೋಡಿದ್ರೆ ಆ ಕತೆ ಒಂದು ಮಾನವೀಯ ಕತೆ ಕಾಣುತ್ತೆ. ಈಗ ದಿವಾಕರ್ ಅವ್ರದ್ದು ಪ್ರಪಂಚದ ಅತ್ಯುತ್ತಮ ಕಥೆಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ನಮ್ಗೆ ಅವ್ರು ಯಾವ ದೇಶದ ಕತೆ ಅದು ಹೆಂಗೆ ಏನೂ ಗೊತ್ತಿರಲ್ಲ ನಮಗೆ. ನಮ್ಗೆ ಸಿಗೋದು ಒಂದು ಮನುಷ್ಯರ ಕಥೆಯಾಗಿ ಮಾತ್ರ. ಒಂದು ತಾಯಿಯ ಕಥೆಯಾಗಿ, ಒಂದು ಅಕ್ಕನ ಕಥೆಯಾಗಿ, ಒಬ್ಬ ಮರಣದಂಡನೆಗೆ ಗುರಿಯಾದವನ ಕಥೆಯಾಗಿ ಕಾಣುತ್ತೆ, ಮನುಷ್ಯನ ಕಥೆಯಾಗಿ ಕಾಣುತ್ತೆ. ಹಾಗೆ ಅದೇ ನಮಗೆ ಗೊತ್ತಿದ್ದ ಹೆಸರಿನ ಒಂದು ಕಥೆಯಾಗಿ ಕಂಡ್ರೆ ನಮಗೆ ಈ ಜಾತಿ ಗೀತಿ ಅದೇ ಕಣ್ಣಿಗೆ ಅದೇ ರಾಜಕ್ಷರ. ಅದೇನೋ ಇಲ್ಲಿದ್ರೆ ಗೊತ್ತಿಲ್ಲದಿದ್ದ ಒಂದು ಕಥೆ, ಒಂದು ಯಾವುದೋ ಗೊತ್ತಿಲ್ಲದಿರೋ ಹೆಸರಿನ ಕಥೆ ಆದರೆ ಆ ಹೆಸರಿನ ಗೊಡವೆ ನಮ್ಗೆ ಗೊತ್ತಿರೋದಿಲ್ಲ. ಅದು ಯಾವ ಹೆಸರು ಅಂತಾನೆ ಗೊತ್ತಿರಲ್ಲ ನಮಗೆ. ಆಗ ಅವನ ಮಾನವಿ ಒಬ್ಬ ಮನುಷ್ಯನಾಗಿ ಅವನನ್ನು ನೋಡೋಕೆ ಶುರು ಮಾಡ್ತೀವಿ. ಸೊ ಆ ಇಡೀ ಶಹರಕ್ಕೆ ಆ ಥರದ ಒಂದು ಗುಣ ಇದೆ. ಸೊ ಅದು ನನಗೆ ಭಾಳ ಇಷ್ಟ. ಈಗಲೂ ನನಗೆ ಅಲ್ಲಿ ಹೋದಾಗ ಮತ್ತೆ ಐ ಫೀಲ್ ಎಟ್ ಹೋಮ್ ಇದೆ. ಆಮೇಲೆ ಬೆಂಗಳೂರು, ಅಫ್ಕೋರ್ಸ್ ಬೆಂಗಳೂರು ಗಿವ್ ಮಿ ಎ ನ್ಯೂ ಲೀಸ್ ಆಫ್ ಲೈಫ್. ಇಂಟರ್ವಲ್ ನಂತರ ಕತೆ ಚೇಂಜ್ ಆಗುತ್ತೆ. ಇಂಟರ್ವಲ್ ನಂತರ ಇಲ್ಲಿ ಬಂದೆ ನಾನು. ETV ನಾನು ಜಾಯ್ನ್ ಆದೆ. ETVಗಾಗಿ ನಾನು ಇಲ್ಲಿ ಬಂದೆ. ETV ಬಂದ ತಕ್ಷಣ ಅಡ್ವೈಸರ್ ಅಂತ ETV ತಗೊಂಡ್ರು. ಬಟ್ ಅಡ್ವೈಸರ್ ಅಂತ ತಗೊಂಡ್ರು, ಬಟ್ ನಾನು ಅಡ್ವೈಸ್ ಕೇಳಲಿಲ್ಲ ಅವರು. ಹೀಗಾಗಿ ಹೈಟ್ ಲೀವ್. ಇಟ್ ವಾಸ್ ಎ ಥ್ರೆಶೋಲ್ಡ್ ಆಫ್ ನ್ಯೂ ಮಿಲೇನಿಯಂ. ಹೊಸ ಮಿಲೇನಿಯಂನಲ್ಲಿ ನಾನು ಐ ಬಿಕೇಮ್ ಜಾಬ್ಲೆಸ್. ಸೊ ಐ ಡೋಂಟ್ ನೋ ವಾಟ್ ಟು ಡು. ನನಗೆ ವಾಪಸ್ ಹೋಗಬೇಕು ಬರಬೇಕು ಅಂತ ಗೊತ್ತಾಗಲಿಲ್ಲ. ವಾಪಸ್ ಹೋಗ್ಬೋದಾಗಿತ್ತು ನಾನು. ಬಟ್ ಅವಾಗ ಸ್ಮಿತಾ ಮೈ ವೈಫ್ ಸೈಡ್ ನೋ, ಈಗ ಇಷ್ಟು ಹತ್ರ ಬಂದಿದ್ದೀವಿ, ಗೋಕರ್ಣಕ್ಕೆ ಹತ್ರ. ನಮ್ಮ ತಂದೆ ತಾಯಿ ಇಬ್ಬರೇ ಇರ್ತಿದ್ರು ಅಲ್ಲಿ. ಅವರಿಗೂ ವಯಸ್ಸಾಗಿತ್ತು. ಇಲ್ಲಿಂದ ಅದು ಹೋಗ್ಬರೋಕೆ ಹತ್ರ ಅಲ್ವಾ. ಸೊ ಇಲ್ಲಿ ಇರೋಣ, ಆಗತ್ತೆ ಏನಾದರೂ ನೋಡೋಣ ಅಂತ. ಸೊ ಇಲ್ಲಿ ವಿ ಸ್ಟೇಡ್ ಆನ್. ಆಮೇಲೆ ಅದೇ ETV ಅವರಿಗೆ ಏನನ್ನಿಸ್ತು ಸ್ವಲ್ಪ. ಆಮೇಲೆ ಒಂದಿಷ್ಟು ದಿವಸ ಅದೇ ಇಂಟರ್ವ್ಯೂ ಮಾಡಿದೆ ನಾನು ಒಂದಿಷ್ಟು ಜನಗಳದ್ದು. ನಾನು ಮದುವೆಗೆ ಕೋಟ್ ಹಾಕಿರಲಿಲ್ಲ, ಇಂಟರ್ವ್ಯೂಗಾಗಿ ಕೋಟ್ ಹಾಕ್ತಾರೆ ಒಂದಿಷ್ಟು ದಿವಸ. ಸೊ ಮಾಡಿದೆ. ಆಮೇಲೆ ಆವಾಗ ನಾನು ರಾಜ್ಕುಮಾರ್ ಬಗ್ಗೆ, ಕುವೆಂಪು ಬಗ್ಗೆ, ಕಾರಂತರ ಬಗ್ಗೆ, ಕೇಂದ್ರ ಬಗ್ಗೆ ಸೀರೀಸ್ ಮಾಡಿದೆ, ಇಂಟರ್ವ್ಯೂ ಸೀರೀಸ್ ಮಾಡಿದೆ. ಆಮೇಲೆ ಭಾವನಾ ಅಂತ ಒಂದು ಪತ್ರಿಕೆ 1 ವರ್ಷ ಅಷ್ಟೇ ಮಾಡಿದೆ. ಆಮೇಲೆ ಹೀಗೆ ಇವೆಲ್ಲ ಉದರೋಪಾಯ ಅಂದರೆ ಏನಂತಾರೆ ಅದಕ್ಕೆ, ಉದರಂಭರಣಕ್ಕಾಗಿ ಮಾಡಿದ ಚಟುವಟಿಕೆಗಳು, ಮತ್ಯಾವುದಕ್ಕಾಗಿ ಅಲ್ಲ. ಆಮೇಲೆ ಅದಕ್ಕಾಗಿ ನಾನು ಐ ಗ್ರ್ಯಾಬ್ಡ್ ದಿಸ್ ಅಪರ್ಚುನಿಟಿ ವೆನ್ ದಿಸ್
ಮುಂಗಾರು ಮಳೆ ಹಾಡು ಕ್ಲಿಕ್ ಆದಾಗ ಉಳಿದ ಹಾಡುಗಳು ಆಫರ್ ಬಂದಾಗ ಐ ಸಿಲ್ ಫೈನ್. ಇಟ್ಸ್ ನಾಟ್ ದ್ಯಾಟ್ ಇದು, ಬಟ್ ಐ ಎಂಜಾಯ್ಡ್ ದಟ್ ಸ್ಕಿಲ್ ಇದೆ ಅದಕ್ಕೊಂದು. ಇಟ್ಸ್ ನಾಟ್ ಈಸಿ. ಅದು ರೀಡಿಲ್ ಒಂದು ಕ್ರಾಸ್ ವರ್ಡ್ ಬಿಡಿಸಿದಾಗ ಒಂದು ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಶಬ್ದ ಬಿದ್ದಾಗ ಒಂದು ಖುಷಿ ಆಗುತ್ತಲ್ಲ. ಸೊ ಆ ಥರದ ಒಂದು ಖುಷಿ ಸಿಗುತ್ತೆ ಒಂದು ಹಾಡಿಗೆ. ಅದಕ್ಕೊಂದು ಸಣ್ಣ ಸ್ಮಾಲ್ ಲೈಫ್ ಇರುತ್ತೆ ಅದು. ಅದು ಯೂಸ್ ಬಿಫೋರ್ ಅಂತ ಬರುತ್ತಲ್ಲ ಇದಕ್ಕೆ ಹಾಗೆ ಆ ಥರ ಅದು. ಇವಾಗ ಕಡೆ ಬಾಂಬೆಲಿ ಇದ್ದಾಗ ಬರ್ತಿದ್ರು, ನಾವೆಲ್ಲ ಓಡಾಡ್ತಿದ್ವಿ ಅಲ್ಲಿ. ಸಿದ್ಧಾರ್ಥ ಮನೆಗೆ ಹೋಗಿದ್ದೀವಿ. ವೆರಿ ನೈಸ್ ಟೈಮ್. ಮೊಟ್ಟ ಮೊದಲು ಇನ್ನೊಂದು ಪ್ರಶ್ನೆ, ಪಾವಭಾಜಿ ಕೊಡಿಸಿದ್ದು ಮೊಟ್ಟ ಮೊದಲು ಅದು ಗೊತ್ತೇ ಇರಲಿಲ್ಲ ನನಗೆ, ಕೊಡಿಸಿದ್ದು ವಿಜಯ ಅಂತ ಒಂದು ರಸ್ತೆ ಬದಿಯಲ್ಲಿ. ನೋ ಪ್ರೆಸೆನ್ಸ್ ಪ್ಲೀಸ್ ಪುಸ್ತಕ ಓದ್ತಾ ಇದ್ದೆ. ಮುಂಬೈಯ ಬೇರೆ ಬೇರೆ ಮುಖಗಳನ್ನು ತೋರಿಸಿದೆ. ಲೋಕಲ್ ಟ್ರೈನ್ ಇರ್ಬೋದು, ಧೋಬಿ ಘಾಟ್ ಇರ್ಬೋದು, ಕೆ.ಡಿ. ಬ್ರಿಡ್ಜ್ ಇರ್ಬೋದು, ಎಲ್ಲ ಬಂದಿದೆ. ಆದರೆ ಮುಂಬೈದು ಒಂದು ಮರೆಯಲಾಗದ ಘಟನೆ ಅಥವಾ ಒಂದು ಸನ್ನಿವೇಶ ಅಂದರೆ ಗಣೇಶೋತ್ಸವ. ಅಲ್ಲಿ ಗಣಪತಿ ವಿಸರ್ಜನೆ ಒಂದು ವಿಶಿಷ್ಟವಾದಂಥ ಅನುಭವ. ಅದ್ರ ಬಗ್ಗೆ ಏನೋ ಬರ್ತಿದ್ದೀರಾ ಅಥವಾ ಏನಾದ್ರು ಅನುಭವ ಇದೆ ಅನ್ನೋದು? ಅದೇನೋ ಬರ್ತದೆ ಇದರಲ್ಲಿ ಕಾಣುತ್ತೆ. ಅಲ್ಲಿ ಅಲ್ಲಿ ಹೋಗ್ತಿದ್ದೆ ಮೊದಲು. ನಾನು ಟ್ಯಾಕ್ಸ್ ಹೇಳಿದ್ದಾಗ ಸಿಕ್ಕಾಪಟ್ಟೆ ಹೋಗ್ತಿದ್ದೆ. ಅದೇನಾಗಿದೆ ಅಂದರೆ ಎಲ್ಲ ಅಲ್ಲಿ ಬೀಚ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕಡೆ ಇದೆ. ಅದು ಎಲ್ಲ ಕಡೆನೂ ಇದೆ. ಅದು ಎವ್ರಿವೇರ್. ಯಾಕಂದ್ರೆ ಅದಿಲ್ಲದೆ ಬಾಂಬೆ ಇಲ್ವೇ ಇಲ್ಲ. ಈಗೇನಾಗಿದೆ ಅಂದರೆ ಅದೊಂಥರ ತುಂಬ ರಶ್ ಅಲ್ಲ ಈಗ. ಅದು ರಶ್ ಆದಮೇಲೆ ನಾವು ಹೋಗೋದೆಲ್ಲ ಕಡಿಮೆ ಹೋಗಿದೆ ಅದು. ಬಟ್ ಎವ್ರಿಬಡಿ ವಿಲ್ ಗೋ. ಅಲ್ಲೆಲ್ಲ ನ್ಯೂ ಇಯರು, ಗಣೇಶ ವಿಸರ್ಜನೆ ಅವೆಲ್ಲ ಮರೆಯಲಾಗದ ಒಂದು. ಹೌದೌದು, ಅಲ್ಲ ಹೋಗಲೇಬೇಕು. ಅದಿಲ್ಲದೆ ಏನಿಲ್ಲ. ಜೂ ಬೀಚಲ್ಲಿರ್ಬೋದು, ದಾದರಲ್ಲಿರ್ಬೋದು. ಮಕ್ಕಳು ಕಳೆದಬಾರ್ದು ಅಂತೇಳಿ ಈಗ ದಾರ ಕಟ್ಕೊಂಡು ಹೌದು. ಆಮೇಲೆ ಅದೇ ತುಂಬಿ ಹಾಡುಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಅದು ಕೂಡ ಬಹಳ ಒಳ್ಳೆಯ ಅನುಭವ ಆಯಿತು ನನಗೆ ಅಲ್ಲಿ 2010ರಲ್ಲಿ SPB ಬಂದಾಗ ನೀವು ಬಂದಿದ್ರಿ ಗೆಸ್ಟ್ ಆಗಿ. ಹೌದು. ಅಲ್ಲ, ಪ್ರತಿಯೊಂದು ಹಾಡುಗಳು ತಾವು ಕೊಡ್ತಾ ಇದ್ದ ವಿವರಣೆಗಳು ಬಹಳ ಚೆನ್ನಾಗಿರ್ತವೆ. ಪೂರ್ತಿ ನೋಡಿದೆ ಸರ್ ಹಾಗೆಲ್ಲ ಎಲ್ಲ ಕವನಗಳು ಮಕ್ಕಳು ಹಾಡಿದಾಗ ತಾವು ಅದು ವಿಮರ್ಶಾತ್ಮಕವಾಗಿ ಸಾಹಿತ್ಯ ದೃಷ್ಟಿಯಿಂದ ವಿಮರ್ಶೆ ಮಾಡೋದು, ಪ್ರತಿಯೊಂದು ಕವನ ಅನಲೈಸ್ ಮಾಡೋದಲ್ಲ, ತುಂಬ ಚೆನ್ನಾಗಿದೆ. ಏನಾಗ್ತಿತ್ತು ಅಲ್ಲಿ ಬರೀ ಈಗಲೂ ಅದೇ ನೋಡಿದೆ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಬರೀ ಸಂಗೀತದ ಬಗ್ಗೆ ಮಾತಾಡೋರು ಇರ್ತಾರೆ. ಹೌದು ಹೌದು. ಈ ಪ್ರೊನೌನ್ಸಿಯೇಷನ್ ಮತ್ತು ಅದರ ಕಂಟೆಂಟ್, ಆ ಸಾಹಿತ್ಯದ ಬಗ್ಗೆ ಈ 90% ಜನ ಹಾಡುವವರು ಮೊಬೈಲಲ್ಲಿ ನೋಡ್ಕೊಂಡು ಹಾಡ್ತಿರ್ತಾರೆ. ಅದ್ರ ಬಗ್ಗೆ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಏನು ಹಾಡ್ತಿದ್ದೀವಿ ಅನ್ನೋದು ಅವರಿಗೆ ಗೊತ್ತಿರಲ್ಲ. ದೇ ಡೋಂಟ್ ನೋ ವಾಟ್ ದೇ ಆರ್ ಸಿಂಗಿಂಗ್. ಅದರ ಅರ್ಥನೂ ಗೊತ್ತಿರಲ್ಲ. ಅದು ಯಾವ ಭಾಷೆಯಲ್ಲಿ ಇದೆ ಗೊತ್ತಿರಲ್ಲ. ತುಂಬ ಕಷ್ಟ ಆಗುತ್ತೆ. ಭಾವಗೀತೆ ಹಾಡೋದು ಅದೇ ಕಥೆ. ಕೆಲವು ತಾನು ಭಾವಗೀತೆ ಹಾಡ್ತಿರೋದ್ರಿಂದ ತಾನು ಬಹಳ ಸಂಭಾವಿತ ಅಂತ ತಿಳ್ಕೊಂಡು ಹಾಡ್ತಿರ್ತಾರೆ. ನಾನು ಸಿನಿಮಾ ಹಾಡು ಹಾಡ್ತಿಲ್ಲ, ಭಾವಗೀತೆ ಹಾಡ್ತಿದ್ದೀನಿ ಅನ್ನೋದನ್ನು ಬಹಳ ಸೌಮ್ಯವಾಗುತ್ತೆ. ಸರ್ ನಾನು ಸಿನಿಮಾ ಹಾಡು ಹಾಡಲ್ಲ ಸರ್, ನಾನು ಭಾವಗೀತೆ ಹಾಡ್ತೀನಿ ಅಂತ. ಅದು ಹೇಳುವಾಗಲೇ ನಾನು ಭಯಂಕರ ಶಿಫ್ಟ್ ಆಗಿಬಿಟ್ಟೆ ಅಂತ ಒಂದು ಅಂದರೆ ಬೇರೆ ರೇಡಿಯೋ ಸ್ಟೇಷನ್ ಇದ್ದು. ಆದರೆ ಆ ಭಾವಗೀತೆಯಲ್ಲಿ ಏನಿದೆ ಹೇಳಪ್ಪ ಅಂದರೆ ಗೊತ್ತಿಲ್ಲ, ಅದು ಹೇಳಪ್ಪ ಅಂದರೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ಅಟ್ಲೀಸ್ಟ್ ಯು ನೋ ವಾಟ್ ಯು ಆರ್ ಸಿಂಗಿಂಗ್. ನನ್ನ ಎಲ್ಲರಿಗೂ ರಿಕ್ವೆಸ್ಟ್ ಅದೇನೆ. ಆದರೆ ನನ್ನ ಸಿನಿಮಾ ಹಾಡಿಸೋದು ಒಂದು ಇದೆ, ಅದು ಹೇಳ್ತೀನಿ. ಅದು ಕೂಡ ನನ್ನ ವ್ಯಾಲ್ಯೂ ಜಡ್ಜ್ಮೆಂಟ್ ಅಲ್ಲ. ಐ ಡೋಂಟ್ ಜಡ್ಜ್ ಪೀಪಲ್, ಐ ಡೋಂಟ್ ಡೂ ದ್ಯಾಟ್ ಕೈಂಡ್ ಆಫ್ ಥಿಂಗ್. ಬಟ್ ನನ್ನ ಅಳಲು ಇದು, ನನ್ನ ನೋವು. ಈಗ ನನ್ನ ಹಾಡನ್ನು ಶ್ರೇಯಾ ಘೋಷಾಲು ಹಾಡ್ತಾಳೆ, ಸೋನು ನಿಗಮ್ ಹಾಡ್ತಾನೆ, ಈ ನಾನ್ ಕನ್ನಡ ಸಿಂಗರ್ಸು ಹಾಡ್ತಾರೆ. They know that they are not Kannada singers, so they take all the care. ಅವರು ಹೋದ ತಕ್ಷಣ ಮೊದಲು ನಾನು ಹೋಗ್ತಿದ್ದೆ ಫಸ್ಟ್, ಯಾಕೆ ನನಗೊಂದು ಖುಷಿ ಇತ್ತು. ಆ ನೇಮದಲ್ಲಿ ಬಾಂಬೆಗೆ ಹೋಗೋಕ್ಕಾಗತ್ತೆ, ಮತ್ತೆ ನನ್ನ ಊರು ಅಲ್ಲಿ ಆ ಥರ ನನಗೆ ಊರು 2 ವರ್ಷ ಹೋಗ್ತಿದ್ದೆ. ಆಮೇಲೆ ಹೋಗಲಿಲ್ಲ. ಮತ್ತೆ ಯಾರು ನೋಡ್ಕೋತಾರೆ ಅದನ್ನು. ಅವರು ಮೊದಲೆಲ್ಲ ಅದನ್ನು ಬರ್ಕೊಳ್ತಾರೆ. ಅವರು ದೇವನಾಗರಿಯಲ್ಲಿ ಬರ್ಕೊಳ್ತಾರೆ, ಎಲ್ಲ ಕರೆಕ್ಟಾಗಿ ಬರ್ಕೊಡ್ತಾರೆ. ಆಮೇಲೆ ಕೂತ್ಕೊಂಡು ಸೋನು ನಿಗಮ್ ಅವರೆಲ್ಲ ಅದ್ರದ್ದು ಭಾವ ಏನು ಅಂತಂದರೆ ಅವ್ರದ್ದೇ ರೀತಿಯಲ್ಲಿ ಏನೋ ಮಾಡ್ಕೊಳ್ತಾರೆ. ಬಾಣ, ನಕ್ಷತ್ರ ಏನೋ ಅವರದೇ ಒಂದು ಸನ್ನೆ
ಅದಕ್ಕೆ ಏನು ಯಾವ ಭಾವನೆ ಕೊಡಬೇಕು, Feeling. ಫೀಲಿಂಗ್ ಬೇಕು, ಆ ಥರದ್ದು ಒಂದು ರೀತಿ ಅವನು ಮಾಡ್ಕೊಡ್ತಾನೆ. ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ಮಾಡಿ ಇಷ್ಟೆಲ್ಲ ಮಾಡಿ ಆಮೇಲೆ ಅವನು ಹಾಡ್ತಾನೆ. ಆಯಿತಾ? ಮಜಾ ಅಂದರೆ ಶ್ರೇಯಾ ಘೋಷಾಲು ಅಂಥದ್ದು ಏನು ಮಾಡ್ಕೊಳ್ಳಲ್ಲ, ಬಟ್ ಶಿ ಆಸ್ ಓನ್ಲಿ ಫಾರ್ ಇದು ಏನು ಪ್ರೊನೌನ್ಸಿಯೇಷನ್, ಸ್ಪ್ರೆಡ್ ಪ್ರೊನೌನ್ಸಿಯೇಷನ್ ಬಗ್ಗೆ ಪ್ರೊನೌನ್ಸಿಯೇಷನ್. ಅವಳು ಪ್ರೊನೌನ್ಸಿಯೇಷನ್ ಬಗ್ಗೆ ಭಾಳ ಪರ್ಟಿಕ್ಯುಲರ್, ಬಟ್ ಅವಳು ಇಮೋಷನ್ ಬಗ್ಗೆ ಕೇಳು. ಆ್ಯಂಡ್ ಐ ಪರ್ಫೆಕ್ಟ್ಲಿ ಅಗ್ರಿ ವಿತ್ ಹರ್. ಇನ್ಫ್ಯಾಕ್ಟ್ ಐ ಪ್ರಿಫರ್ ಹರ್ ರೆಡಿಷನ್ ದ್ಯಾನ್ ಸೋನಿ. ಯಾಕಂದರೆ ಹಾಡೋದಿದೆಯಲ್ಲ, ಸುಮ್ಮನೆ ಹಾಡಬೇಕು, ಆ ಭಾವಾಭಿನಯ ಮಾಡಬಾರ್ದು. ನಮ್ಮಲ್ಲಿ ಎಷ್ಟೋ ಜನ ಸಿಂಗರ್ಸು ಹಾಡೋದ್ರಲ್ಲಿ ಅಭಿನಯ ಮಾಡಿಬಿಡ್ತಾರೆ. ಅಭಿನಯ ಅಲ್ಲ ಅದು, ಸುಮ್ಮನೆ ಹಾಡಬೇಕು. ನಿಮ್ಮ ಕಂಠದಲ್ಲಿ ಇದೆ ಅದು, ಸಹಜವಾದದಲ್ಲಿ ನೀವು ಚೆನ್ನಾಗಿ ಹಾಡಿದ್ರೆ ಅದು ಇರುತ್ತೆ ಅದರಲ್ಲಿ ಅಷ್ಟೇ. ಅದರ ಕಂಪೋಸಿಷನ್ನಲ್ಲೇ ಇರುತ್ತೆ ಅದು. ಇವರು ಅಲ್ಲಿ ಭಯಂಕರ ಅಭಿನಯ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಭಿನಯ ಮಾಡಬಾರ್ದು. ಇವನು ಅಭಿನಯ ತುಂಬ ಮಾಡ್ತಾನೆ, ಯಾರು ಸೋನಿಗ ಮತ್ತೆ ಅಷ್ಟು ಮೋಸ್ಟ್ ಆಫ್ ದ ನ್ಯೂ ಸಿಂಗರ್ಸ್. ಇದು ಅಲ್ಲಿ ಕಥೆ ಆಯಿತು. ಇಲ್ಲಿಯವರು ಏನು ಅಂದರೆ, ನಾನು ಕನ್ನಡಿಗ, ನನಗೆಲ್ಲ ಗೊತ್ತು ಅಂತ ದೇ ಡೋಂಟ್ ಇವನ್ ಹ್ಯಾವ್ ಎ ಚಾಟ್ ವಿತ್ ದ ಲಿರಿಸಿಸ್ಟ್. ದೇ ಜಸ್ಟ್ ಎಂಟರ್ ಆ್ಯಂಡ್ ಗೋ ಇನ್ ಫ್ರಂಟ್ ಆಫ್ ದ ಮೈಕ್ ಸೀದಾ. ದೇ ಆರ್ ನಾಟ್ ರೆಡಿ ಟು ಇವನ್ ಟೇಕ್ ಏನಾದರೂ ತಪ್ಪಾಗಿದೆ ಅಂತ ಹೇಳಿದ್ರೆ ಕೇಳೋಕೋದೇ ಆಗಲ್ಲ. ಸರಿ ಇದೆ ಅದು, ಸರಿ ಇದೆ ಅದು, ಹಂಗೆ ಹಿಂಗೆ ನನಗೆ ಗೊತ್ತು. ಯಾವುದೊಂದು ಹಾಡಿದೆ ನನಗೆ, ಯಾವುದು ಕಾಗದದ ದೋಣಿಯಲ್ಲಿ ನಾಕೂರುವಂಥ ಹೊತ್ತಾಯಿತೆ ಅಂತ ಇದೆ. ಅದು ನಾಕೂರುವಂಥ ಆಗಬೇಕು. ಅದು ಅವನು ನಾಕೂರುವಂಥ ಅಂತ ಹಾಡಿದ್ದಾನೆ. ಅವನು ಯಾರು ಹಾಡಿದ್ದಾನೆ? ಹಾಂ ಹಾಂ, ಅದು ಹಾಡಿದ ಮೇಲೆ ಟ್ರ್ಯಾಕ್ ನನ್ನ ಕಳಿಸಿದ್ದಾರೆ ಅವರು. ನಾನು ಹೇಳಿದ್ದೇನೆ ನಾಕೂರುವಂಥ ಹಾಡಿದ್ದಾನೆ ಅವನು, ನಾಕೂರುವಂಥ ಆಗಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಇಲ್ಲ ಸರ್, ಅವ್ರು ತುಂಬ ಇದು ಹೇಳ್ತಿದ್ದಾರೆ, ಇಲ್ಲ ಅದೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿ ಏನಾದರೂ ತಿಂತೀರಾ ನೀವು ಅಂತ ಹೇಳಿದೆ. ಸಿ ದಿಸ್ ಈಸ್ ಹೌ ವಿ ಹ್ಯಾವ್ ಕಮ್ ಟು. ಅಂದರೆ ಅದು ಅಂದರೆ ನಿಮಗೆ ನೀವು ಕರೆಕ್ಟ್ ಒಳ್ಳೆ ಸರಿಯಾಗಿರೋದು ಬೇಕು, ಬೇಡ. ಮಹಾಪ್ರಾಣದಲ್ಲೇ ಏನು ಹೌದು, ಅಂದರೆ ಅದೇನು ಅಂದರೆ, ನೀವು ನಿದ್ದೆಯಲ್ಲಿದ್ದವರನ್ನ ಎಬ್ಬಿಸಬಹುದು, ನಿದ್ದೆಯ ನಟನೆಯನ್ನು ಮಾಡುವವರನ್ನ ಡೋಂಟ್ ವೇಸ್ಟ್ ಯುವರ್ ಎನರ್ಜಿ. ಏನಾದರೂ ಪ್ರಶ್ನೆಗಳು ಕೇಳಬೇಕಾ? ಈಗ ಯಾವ ಥರದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ? ಈಗಿಲ್ಲ, ಈಗ ಓದೋದು ಜಾಸ್ತಿ. ಏನಾಯ್ತು ಲಾಸ್ಟ್ ಈ ಸುಮಾರು 15 years ನಂದು ಈ ಥರದ್ದು, ವಿಚ್ ಬಿಕಾಸ್ ಐ ಹ್ಯಾಡ್ ಟು ಡೂ ಬಿಕಾಸ್ ಫಾರ್ ಮೈ ನನ್ನ ಸರ್ವೈವಲ್ಗಾಗಿ ನಾನು ಇಂಥ ಕೂತು ಬರೆಯುವಂಥ, ಕೂತು ಓದುವಂಥ ನನಗೆ ಸ್ಪೇಸೇ ಸಿಕ್ಕಿರಲಿಲ್ಲ. ನಾನು ಬರೀ ಇಂಥ ಕೆಲಸಗಳನ್ನೇ ಮಾಡಬೇಕಾಗಿತ್ತು. ಈಗ ನನ್ನ ಬರವಣಿಗೆ ಅದೇನಾಗಿದೆ, ನಾವು ಒಂದು ದಿವಸ ಕೂತು ನಾನು ಬರಿಬೇಕು ಅಂತ ಇಟ್ಕೊಂಡಿರ್ತೀವಿ, ಆ ಒಂದು ದಿವಸ ಬರಲಿಲ್ಲ. ಸೊ ಈಗ ಬರಿಬೇಕು ಅಷ್ಟೇ ಆಯಿತು, ರೈಟ್. ಬಟ್ ಸಾಂಗ್ಸ್ ನಾನು ಕಡಿಮೆ ಮಾಡಿದ್ದೀನಿ, ತುಂಬ ಕಡಿಮೆ ಮಾಡಿದ್ದೀನಿ. ವಿಡ್ರಾನ್ ಬಿಕಾಸ್ ಅಂತ ನನಗೇನಂದ್ರೆ ತುಂಬ ಎಕ್ಸೈಟಿಂಗ್ ಏನಾದರೂ ಪ್ರಾಜೆಕ್ಟ್ ಇದ್ದರೆ ಅದು ಹೇಳಿದ್ರೆ ಪೊನ್ನಿಯಿನ್ ಸೆಲ್ವನ್ ವಾಸ್ ವೆರಿ ಎಕ್ಸೈಟಿಂಗ್, ಅದಕ್ಕೆ ಬರದೆ. ಇಲ್ಲಿದ್ರೆ ನಾನು ಐ ಹ್ಯಾವ್ ವಿಡ್ರಾನ್ ಮೋಸ್ಟ್ ಆಫ್ ದ ನ್ಯೂ ಪ್ರಾಜೆಕ್ಟ್ಸ್. ಐ ಹ್ಯಾವ್ ವಿಡ್ರಾನ್, ಬರೀತಾ ಇಲ್ಲ. ನಾನೀಗ ನನ್ನದೇ ಒಳ್ಳೆಯದನ್ನಾದರೂ ಬರೀಬೇಕು ಅಂತ ಬರೆಯೋದು. ಮತ್ತು ಓದೋದು ತುಂಬ ಬಾಕಿದೆ, ತುಂಬ ಓದೋಕ್ಕೆ. ನಾನು ಓದಬೇಕು ಅಂತ ಇಟ್ಟಿರೋ ಪುಸ್ತಕಗಳನ್ನೇ ಓದಬೇಕು. ಅದೇ ನಮ್ಮ ತಂದೆಯವ್ರದ್ದು ಸಮಗ್ರ ಸಂಪುಟದ 15,000 ಪುಟ ಇತ್ತಲ್ಲ, ಅದರದ್ದು MG ಹೆಗ್ಡೆ ಅನ್ನೋರು ಆಯ್ಕೆ ಮಾಡಿ ಒಂದು 5 ಸಂಪುಟ ತಂದರು, 600 ಪುಟದ್ದು. ಅದರದ್ದು ಪ್ರೂಫ್ ರೀಡಿಂಗ್ ಮಾಡೋದು, ಅದು ಇದು, ಅದರಲ್ಲೇ ಒಂದು 2 ವರ್ಷ ಆಗೋಯಿತು. ಹೀಗೆ ಅಂಥ ಕೆಲಸಗಳಲ್ಲೇ ಆಗೋಯ್ತು ನಮ್ಮದು. ಸೊ ಅದರಲ್ಲಿ ಬಿಕಾಸ್ ಓದು ಭಾಳ ಇಟ್ಸ್ ಮೆಡಿಟೇಟಿವ್ ಆ್ಯಕ್ಟಿವಿಟಿ.
ಈಗ ಅದೇ ನನಗೆ ನ್ಯೂ ಜನ್ರೇಷನ್ಗೆ ಓದೋದನ್ನ ಹಚ್ಚೋದು ಹೆಂಗೆ ಅನ್ನೋದೇ ದೊಡ್ಡ ನನಗೆ ಐ ಆಮ್ ಮೋರ್ ಕನ್ಸರ್ನ್ ಅಬೌಟ್ ದ ನ್ಯೂ ಜನ್ರೇಷನ್. ಈಗ ಹೊಸ ಜನ್ರೇಷನ್ ಕಾಲೇಜಲ್ಲಿ PUC ಮುಗಿಸಿ ಬಂದಿರ್ತಾರಲ್ಲ, ಪಾಪ ಅವರಿಗೆ ಮೊನ್ನೆ ಒಬ್ಬರು ಕೇಳಿದ ನನಗೆ, ಸರ್ ನನಗೆ ಹೌ ಟು ಬಿಕಮ್ ಅಡಿಕ್ಟೆಡ್ ಟು ರೀಡಿಂಗ್ ಸರ್ ಟೆಲ್ ಮಿ ಅಂತ. ಅವನಿಗೆ ಹೆಂಗೆ ಹೇಳೋದು ನಾನು ಅಂತ ಗೊತ್ತಾಗ್ತಿಲ್ಲ ನನಗೆ. ಅವರಿಗೆ ಓದೋದು ಹೆಂಗೆ ಅಂತ ಹೇಳೋದು, ಯಾಕಂದ್ರೆ ಎಲ್ಲರೂ ಈಗ ಇದ್ರೆ ಅಂದರೆ ಈ ಶಾರ್ಟ್ ಸ್ಪ್ಯಾನ್ ಎಲ್ಲ ಒಂದೊಂದು ಪ್ಯಾರಾಗ್ರಾಫು ಅದರ ಆಚೆಗೆ ಓದೋಕ್ಕಾಗ್ತಿಲ್ಲ ಅವರಿಗೆ. ಯಾಕಂದ್ರೆ ಒಂದು ಲಾಂಗ್ ರೀಡಿಂಗಿನ ಒಂದು ಅನುಭವ ಇದೆಯಲ್ಲ ಅದು. ಫುಲ್ ಸ್ಟೋರಿ ಬುಕ್ಕನ್ನು ಚಾಟ್ GPT ಹಾಕಿ ಸಮ್ಮರಿ ತಗೊಳ್ತಾರೆ ಸರ್. ಆವಾಗ ಈಗ ಅಷ್ಟು ಇನ್ಸ್ಟೆಂಟ್ ಆಗಿ ಅವ್ರಿಗೆ ಗೊತ್ತಾಗಬೇಕು. ಈಗ ನನಗೆ ಹೇಳ್ತಾರೆ, ಸರ್ ನಮಗೆಲ್ಲ ಪುಸ್ತಕ ಓದೋಕ್ಕಾಗಲ್ಲ ಸರ್, ನಿಮ್ಮ ಪ್ರತಿ ಕಥೆಯ ಸಾರಾಂಶನ ಒಂದೊಂದು ಪ್ಯಾರಾಗ್ರಾಫಲ್ಲಿ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಪ್ರೊಫೈಲ್ ಸಂಬಂಧಿತ ಆಮೇಲೆ ಈಗ ವರ್ಲ್ಡ್ ಫಿಲ್ಮ್ಸ್ ಎಲ್ಲ ಅವೈಲೇಬಲ್ ಅಲ್ಲ, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಒಂದು ಮುಸ್ಲಿಂ ಔಟಲ್ಲೆಲ್ಲ ಈಗ OTT ಇಲ್ಲಿ ಅಲ್ಲಿ ಮೂವಿ ಚಾನಲಲ್ಲಿ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಆಲ್ ಯಂಗ್ ಡೈರೆಕ್ಟರ್ಸ್, ಸುಮ್ಮನೆ ಕೂತ್ ಕಥೆಯನ್ನು ನೀವೇ ಹೆಣೆದು ಮತ್ತು ಅದನ್ನೇ ಹೆಣೆಯೋದು ಎಷ್ಟು. ಈಗ ನೋಡಿ ಈ ಸಲ ಆಲ್ ಆಸ್ಕರ್ ವಿನ್ನಿಂಗ್ ಫಿಲ್ಮ್ಸು, ಆಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ ಆರ್ ಆಲ್ ನಾವೆಲ್ ಬೇಸ್ಡ್. ಈ ಸಲ ಹ್ಯಾಮ್ಲೆಟ್ ಇರ್ಬೋದು, ವರ್ಲ್ಡ್ ಇದು ಬ್ಯಾಟಲ್ ಆಫ್ಟರ್ ಲಯನರ್ ಇರ್ಬೋದು, ಎಲ್ಲ ಸೆಂಟಿಮೆಂಟಲ್ ವ್ಯಾಲ್ಯೂ, ಆಲ್ ಫಿಲ್ಮ್ಸ್ ದೇ ಆರ್ ಆಲ್ ನಾವೆಲ್ ಬೇಸ್ಡ್ ಫಿಲ್ಮ್ಸ್. ಓದಿ ನಮ್ಮ ಡೈರೆಕ್ಟರ್ಸ್ ಯಾರು ಓದೋದಿಲ್ಲ. ಮಲಯಾಳಂ ಫಿಲ್ಮ್ಸ್ ದೇ ಆರ್ ಆಲ್ ಸೋಕ್ಡ್ ಇನ್ ಲಿಟ್ರೇಚರ್, ಮರಾಠಿ ಫಿಲ್ಮ್ಸ್ ದೇ ಆರ್ ಸೋಕ್ಡ್, ಬೆಂಗಾಲಿ ಫಿಲ್ಮ್ಸ್ ದೇ ಆರ್ ಸೋಕ್ಡ್. ಮತ್ತೇನೂ ಇಲ್ಲ. ಆದರೆ ನೀವು ಅಂದರೆ ಓದಿದ್ರೆ ನಿಮಗೆ ಲಾಸ್ ಅಂತ ಅವ್ರಿಗೆ ಹೇಳ್ಬೇಕಷ್ಟೇ. ನಮ್ಮ ಕಡೆ ಒಂದು ಗಾಳಿ ಮಾತಿದೆ, ಯಾರೋ ನದಿ ಮೇಲೆ ಸಿಟ್ಟು ಬಂದು ಸ್ನಾನನೇ ಮಾಡ್ಕೊಳ್ಳಿಲ್ಲ ಅಂತ. ಈಗ ನಾವೇನು ಹೇಳೋದು ಅವನಿಗೆ? ಅದರಲ್ಲೂ ಸರ್ ಕನ್ನಡವನ್ನು ಹೇಗೆ ಓದಿಸೋದು ಅಂತ ಹೇಳಿದ್ರೆ ಮಕ್ಕಳಿಗೆ ಅದೇ ಈಗ ನನ್ನ ಮಗ ಇಂಗ್ಲಿಷ್ ಆದರೆ ಎಷ್ಟು ಓದ್ತಾನೆ, ಬಟ್ ಕನ್ನಡ ಓದು ಅಂತ ಹೇಳಿದ ಕೂಡಲೇ ಇಲ್ಲ, ಅದು ನನಗೆ ಇಂಗ್ಲೀಷ್ನಷ್ಟು ಫಾಸ್ಟ್ ಓದ್ಲಿಕ್ಕೆ, ಅದು ಅವ ಕೊಡುವ ಆನ್ಸರ್ ನನಗೆ ಇಂಗ್ಲೀಷ್ನಷ್ಟು ಫಾಸ್ಟ್ ಓದ್ಲಿಕ್ಕೆ ಆಗೋದಿಲ್ಲ ಕನ್ನಡ, ಹಾಗಾಗಿ ನಾನು ಕನ್ನಡ ಓದೋದಿಲ್ಲ. ಅಲ್ಲ, ಇಂಗ್ಲೀಷಲ್ಲಾದರೂ ಅವನು ಓದ್ತಾನಲ್ಲ, ಬಟ್ ಅವನು ಏನನ್ನು ಓದಬೇಕು ಅನ್ನೋದು ಇಂಪಾರ್ಟೆಂಟ್. ದ್ಯಾಟ್ ಯು ಹ್ಯಾವ್ ಟು ಫೀಡ್ ಹಿಮ್ ಪ್ರಾಪರ್ಲಿ. ಏನಾದ್ರು ಒಂದು ಪ್ರಶ್ನೆ ಕೇಳಿ, ಇದನ್ನ ತುಂಬಾ ಹಿಂದಿನ ಬಂದು ಕೇಳಿದ್ದೆ, ಮತ್ತೆ ಕೇಳ್ತಾ ಇದ್ದೀನಿ. ಅಂದರೆ ನಾವು ಹೇಗೆ ಗುರುತಿಸ್ತಾ ಇದ್ದೀವಿ ಅನ್ನೋ ಒಂದು ದೃಷ್ಟಿಕೋನದಿಂದ, ಅಂದರೆ ಸೃಜನಶೀಲ ಸಾಹಿತ್ಯದಿಂದ ಸಿನಿಮಾ ರಂಗಕ್ಕೆ ಬಂದಾಗ ಅವ್ರು ಸಿನಿಮಾ ಸಾಹಿತ್ಯವನ್ನು ಗುರುತಿಸ್ಬಿಡ್ತೀವಿ. ಇದನ್ನ ನೀವು ಅಂದರೆ ಹೇಗೆ ನಿಭಾಯಿಸ್ತಾ ಇದ್ದೀರ ಅಂತ, ಸಿನಿಮಾ ಸಾಹಿತ್ಯಕ್ಕೆ ಬಂದು ಸೃಜನಶೀಲತೆಯನ್ನು ಹಾಗೆ ಉಳಿಸ್ಕೊಂಡಿದ್ದೀರ. ಆಮೇಲೆ ಇದು ಎರಡು ಬೇರೆ ಬೇರೆ ಡೈಮೆನ್ಷನ್. ನೀವು ಈಗ ಆಲ್ರೆಡಿ ಹೇಳಿದ್ದೀರ ಯಾವ ರೀತಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಅಂದರೆ ಸಾಹಿತ್ಯ ರಚನೆ ಹೇಗಿರುತ್ತೆ ಅಂತ. ಆದರೆ ಸೃಜನಶೀಲತೆ ಬಂದಾಗ ಒಂದು ಸ್ವತಂತ್ರ ಇರುತ್ತೆ, ಬರೆಯುವಾಗ ನಿಮ್ಮದೇ ಒಂದು ಆಲೋಚನೆ ಇರುತ್ತೆ, ನಿಮ್ಮದೇ ಒಂದು ಕಲ್ಪನೆ ಇರುತ್ತೆ. ಇದು ಇನ್ನೊಬ್ಬರ ಕಲ್ಪನೆಗೆ ನೀವು ಶಬ್ದಗಳನ್ನು ಜೋಡಿಸ್ಬೇಕಾಗಿರುತ್ತೆ. ಈ ಎರಡು ಭಿನ್ನ ರೀತಿಯ ಬರವಣಿಗೆಯಲ್ಲಿ ತೋರಿಸ್ಕೊಂಡಿರುವಾಗ ನಿಮಗೆ ಯಾವುದು ಹೆಚ್ಚು ಸವಾಲಾಗಿ ಕಾಣಿಸ್ತಾ ಇದೆ ಒಂದು ಪ್ರಶ್ನೆ. ಆಮೇಲೆ ಇಷ್ಟು ವರ್ಷ ಆದಮೇಲೂ ಕೂಡ ಅಂದರೆ ನಾವು ತುಂಬ ಜನ ನೋಡಿದ್ದೀವಿ, ಅಂದರೆ ನಾವು ತಮಿಳುನಾಡಲ್ಲಿ ತುಂಬ ವರ್ಷ ಇರೋದ್ರಿಂದ ಮೊದಲು ಶುರುವಾಗುವಾಗ ಅವರು ಇದೇ ರೀತಿಯಲ್ಲಿ ಸಾಹಿತ್ಯ ರಚನೆ ಮಾಡ್ತಾ ಇದ್ದವರು ಸಿನಿಮಾ ಕ್ಷೇತ್ರಕ್ಕೆ ಬಂದಮೇಲೆ ಅವರು ಸಿನಿಮಾ ಸಾಹಿತ್ಯಗಳಾಗೆ ಉಳಿದು ಹೋಗ್ತಾರೆ, ಆಮೇಲೆ ಸೃಜನಶೀಲತೆ ಬರೋದಿಲ್ಲ. ಆದರೆ ನೀವು ಎರಡನ್ನೂ ನಿಭಾಯಿಸ್ತಾ ಇರೋದು, ನಿಮಗೆ ಅದರಿಂದ ಹೇಗೆ ಕಷ್ಟ ಆಗ್ತಿದೆಯೋ ಇಲ್ಲ ಸುಲಭ ಆಗ್ತಿದೆಯೋ, ಸವಾಲು ಯಾವುದಾಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಈ ಹಿಂದೆಯೂ ನಾನು ಕೇಳಿದ್ದೆ. ಆದರೆ ಇವತ್ತು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಇದ್ದೀವಿ, ಈ ಎರಡು ಕ್ಷೇತ್ರದಲ್ಲಿ ಇರುವಾಗ ಯಾವ ರೀತಿಯ ಸಂಸ್ಕೃತಿ ಬರ್ಬೋದು ಅನ್ನೋ ಒಂದು ಪ್ರಶ್ನೆ ಉಳಿದವರೆಗೂ ಕಾಡ್ಬೋದಾ ಅನ್ನೋ ಒಂದು ಆಲೋಚನೆಯಿಂದ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಅಂದರೆ ನಾನು ಎರಡೂ ಕ್ಷೇತ್ರದಲ್ಲೂ ಅಷ್ಟು ಪ್ರಾಲಿಫಿಕ್ ಇಲ್ಲ. ಅಂದರೆ ಈಗ ಅಂದರೆ ಫಾರ್ ಎಕ್ಸಾಂಪಲ್ ಸಿನಿಮಾ ಕ್ಷೇತ್ರದಿಂದಲೂ ಆದಷ್ಟು ಕಡಿಮೆ ಆಗಿದೆ ನನ್ನ ಕೆಲಸ. ಆಮೇಲೆ ಈ ಸೋ ಕಾಲ್ಡ್ ಕ್ರಿಯೇಟಿವ್ ಕ್ಷೇತ್ರದಲ್ಲೂ ಕೂಡ ಅಷ್ಟೇನು ಪ್ರಾಲಿಫಿಕ್ ಇಲ್ಲ ನಾನು. ಅಂದರೆ ಈಗ ವರ್ಷಕ್ಕೆ 2-3 ಕಾದಂಬರಿಗಳನ್ನ ಬರೀತಿದ್ದಾರೆ, ಆ ಥರನೇನು ಕ್ರಿಯೇಟಿವ್ ಆಗಿ ನಾನು ಇಲ್ಲ. ಬಟ್ ನಾನು ವರ್ಷಕ್ಕೆ 1 ಕಥೆನೋ 2 ಕಥೆನೋ ಹಾಗೆ ನಮ್ಮದು. ಅಂದರೆ ಯಾರೋ ಹೇಳ್ತಾ ಇದ್ರು ಸಂಡಿಗೆ ಇಟ್ಟು ಹಂಗೆ ಅಂತ, ಅಪರೂಪಕ್ಕೆ ಬರೆಯೋದು.
ಬಟ್ ನನ್ನ ಪ್ರಕಾರ ದೇ ಆರ್ ಆಲ್ ಕಾಂಪ್ಲಿಮೆಂಟರಿ ಅಂತಲೇ ಅಂದ್ಕೊಂಡಿದ್ದೀನಿ, ನಾನು ಬೇರೆ ಬೇರೆ ಅಂತ ಅಂದ್ಕೊಂಡೇ ಇಲ್ಲ. ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ವಾಟ್ ಎವರ್ ಐ ಹ್ಯಾವ್ ರಿಟನ್, ನನ್ನ ಸಿನಿಮಾ ಹಾಡುಗಳೇ ಇರ್ಬೋದು, ಅದು ನಾನು ಬರೆದ ಹಾಡಲ್ಲಿ ಅದು ಬೇರೆಯವರ ಒಂದು ಸನ್ನಿವೇಶಕ್ಕೋ ಅಥವಾ ಒಂದು ಪಾತ್ರ ಪೋಷಣೆಗೋ ನಾನು ಕೊಟ್ಟಿರೋ ಲೈನ್ಗಳು ಅದು ನನ್ನ ಒಂದು ಇಮ್ಯಾಜಿನೇಷನಿಂದ ಬಂದ ಲೈನ್ಗಳೇ. ಅಂದರೆ ಇದು ಮತ್ತಾರು ಕೊಡಬಹುದಾದ ಲೈನ್ಗಳಲ್ಲ, ಅದು ನನ್ನ ಕ್ರಿಯೇಟಿವ್ ಲೈನ್ಗಳನ್ನೇ ನಾನು ಕೊಟ್ಟಿರೋದಿಲ್ಲ. ಅಲ್ಲಿ ಪ್ರತಿಭೆ ಕೆಲಸ ಮಾಡಿ. ಆದರೆ ಇಟ್ಸ್ ಮೈ ಕ್ರಿಯೇಟಿವಿಟಿ ವಿಚ್ ಹ್ಯಾಸ್ ಪ್ಲೇಡ್ ಎ ರೋಲ್ ಅಗೇನ್ ದೇ. ಅದು ಮತ್ತೆ ಯಾರು ಬರೆಯೋಕ್ಕೆ ಸಾಧ್ಯವೇ ಇಲ್ಲ, ಅದರ ಪ್ರತಿಯೊಬ್ಬರು ಹಾಗೆ ಮಾಡ್ತಾರೆ. ಅಂದರೆ ಈಗ ಗುಲ್ಜಾರ್ ಬರೆದಿರೋ ಲೈನ್ಗಳು ಇನ್ಯಾವ ಲಿರಿಸಿಸ್ಟ್ ಕೂಡ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸಾಹಿಲ್ ಜಾಮಿ ಬರೆದಿರೋ ಲೈನ್ಗಳನ್ನು ಇನ್ಯಾವ ಲಿರಿಸಿಸ್ಟ್ ಕೂಡ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ನಾವು ಸಿನಿಮಾ ಸಾಹಿತ್ಯ ಅಂದ ಕೂಡಲೇ ಅದು ಒಂಥರ ನಾನ್ ಕ್ರಿಯೇಟಿವ್ ಅನ್ನೋ ಥರ ನೋಡಬೇಕಾಗಿಲ್ಲ ಅಂತ ನಾನು ಹೇಳೋದು. ಸ್ವಂತಕ್ಕೆ ಕೆಲಸ ಮಾಡಿದೆ ಅಂದರೆ ಅದರದ್ದು ಕ್ರಿಯೇಟಿವಿಟಿಯನ್ನು ನಾವು ಒಂಥರ ಅದು ಇಟ್ ರಿಕ್ವೈರ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಕ್ರಿಯೇಟಿವಿಟಿ. ಅದೇನು ನಾವು ಅದು ಇನ್ಫ್ಯಾಕ್ಟ್ ಇಟ್ಸ್ ಮೋರ್ ಚಾಲೆಂಜಿಂಗ್, ಇಟ್ಸ್ ವೆರಿ ಡಿಫರೆಂಟ್. ಅದು ಮತ್ತು ಅದರ ಇಮೇಜರಿನೇ ಬೇರೆ. ನೀವು ಸಾಹಿಲ್ ಜಾನ್ವಿ ಮತ್ತು ಗುಲ್ಜಾರ್ ಮತ್ತು ನಮ್ಮ ಅವ್ರದ್ದೆಲ್ಲ ನೋಡಿ, ನೀರಜ್ ಅವ್ರದ್ದೆಲ್ಲ ನೀವು ನೋಡಿಬಿಟ್ರೆ ದೇ ಆರ್ ಸೋ ಮಾಡರ್ನ್. ಅವ್ರ ಇಮ್ಯಾಜಿನರಿ ನೀವು ಪ್ಯಾಸಾ ಗೀಸಾ ಅವ್ರದ್ದೆಲ್ಲ ನೋಡ್ಬಿಟ್ರೆ, ಸುಮ್ಮನೆ ನಾವು ಸಿನಿಮಾದ ಹಾಡು ಅಲ್ಲ ಅಂತ ಹೀಗೆ ಪೋಯಿಟ್ರಿಯಾಗಿ ನೋಡಿಬಿಟ್ರೆ ಎಷ್ಟು ಮಾಡರ್ನಿಸ್ಟ್ ಪೋಯಿಟ್ಸ್ಗಿಂತ ಮಾಡರ್ನ್ ಆಗಿದೆ ಅವರ ಕವಿತೆಗಳು. ಬಟ್ ಅದು ಅವ್ರು ಸಿನಿಮಾಗೆ ಪಡೆದ್ರು ಅನ್ನೋದು ಆಮೇಲೆ ನಾವು ನೋಡಬೇಕು ನಾವು ಹಾಗೆ. ಸೊ ನಾನು ಹೇಳೋದು ಅದು ಕಾಂಟೆಕ್ಸ್ಟ್ ಬೇರೆ ಇರ್ಬೋದು, ಅಲ್ಲೂ ಕೂಡ ಅಲ್ಲಿ ಇಮ್ಯಾಜಿನೇಷನ್ ಕೆಲಸ ಮಾಡೋದು, ಅಲ್ಲೂ ಕೂಡ ಜಡ್, ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲೂ ಜಡ್ಲು ಒಳ್ಳೆಯದು ಎರಡೂ ಇರುತ್ತೆ. ಸೊ ಅಲ್ಲೂ ಕೂಡ ಒಂದು ಇಮ್ಯಾಜಿನೇಷನ್ನಿಗೂ ಕೂಡ ಸ್ಪೇಸ್ ಇದೆ. ಕಾಂಟೆಕ್ಸ್ಟ್ ಇರ್ಬೋದು, ಬಟ್ ಅದು ಸಿನಿಮಾ ಸಾಹಿತ್ಯ, ಕೇಳಿ ಅದು ಸಿನಿಮಾ ಸಾಹಿತ್ಯ. ಹೀಗಾಗಿ ಐ ನೋ ಇದು ಸಿನಿಮಾದ್ದು, ಅದು ಹೀಗೆ ಅದು ಇದು ಕೇಳಿ ಆ ಸಿನಿಮಾಕ್ಕೆ ಬರೆದಿದ್ದು ನಾನು ನೋಡ್ತಿದ್ದೆ. ಒಂದು ರೀತಿಯಲ್ಲಿ ಬೇರೆ ರೀತಿ ಸ್ವಾತಂತ್ರ್ಯ ಸಿಗುತ್ತೆ ನನಗೆ, ಗೋಯಿಂಗ್ ಓವರ್ ಬೋರ್ಡ್ ಅಂತಾರಲ್ಲ ಹಾಗೆ. ಇಲ್ಲ ಹಾಗಲ್ಲ, ಈ ನನ್ನ ಇದರಲ್ಲಿ ನನ್ನ ಒಂದು ಚೂಸ್ ಮಾಡಿದ ಒಂದು ಥೀಮಲ್ಲಿ ನಾನು ಫುಲ್ಲಿ ಹೋಗಿರ್ತೀನಿ. ಅಲ್ಲ ಹಾಗಲ್ಲ, ಬೇರೆ ಒಂದು ಕಾಂಟೆಕ್ಸ್ಟಲ್ಲಿ ಇರ್ತೀನಿ, ಸಂದರ್ಭದಲ್ಲಿ ಇರ್ತೀನಿ ಅಷ್ಟೇ. ದಟ್ ಇಸ್ ದ ಡಿಫರೆನ್ಸ್. ಸೊ ನನಗೆ ಆ ಥರ ಅದು ಅಂಥ ಅಂದರೆ ನನ್ನ ಕ್ರಿಯೇಟಿವ್ ಎಲಿಮೆಂಟ್ ವೈಸು ಅಂಥ ಡಿಫರೆನ್ಸ್ ಅಂತ ಅನಿಸೇ ಇಲ್ಲ ಯಾವತ್ತು. ಎರಡಲ್ಲೂ ನಾನು ಅಂತ ಅಂದರೆ ಅದು ಇನ್ಫ್ಯಾಕ್ಟ್ ಅದು ಒಂದು ರೀತಿ ಮೈ ಎಂಜಾಯ್ಮೆಂಟ್ ಲೆವೆಲ್ಸ್ ಆರ್ ಡಿಫ್ರೆಂಟ್. ಎರಡನ್ನೂ ನಾನು ಅದೇ ರೀತಿಯಲ್ಲಿ ಎಂಜಾಯ್, ಸ್ವಲ್ಪ ಗ್ಯಾರ್ ಚೇಂಜ್ ಆಗುತ್ತೆ ಅಷ್ಟೇ. ಅದು ಸೆಕೆಂಡ್ ಗ್ಯಾರು ಫಸ್ಟ್ ಗ್ಯಾರು, ಅವತ್ತು ಯಾವತ್ತು ರಿವರ್ಸ್ ಗ್ಯಾರ್ ಇಲ್ಲ ಅಲ್ಲಿ. ಸೊ ಸ್ವಲ್ಪ ಗ್ಯಾರ್ ಶಿಫ್ಟಿಂಗ್ ಆಗುತ್ತೆ ಅಷ್ಟೇ ಅಂತ ಅನಿಸ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಅದು ಕನ್ವಿನ್ಸ್ ಆಗಿಲ್ಲ, ಗೊತ್ತಾಗ್ತಾ ಇದೆ ನನಗೆ. ಇದು ಕ್ರಿಯೇಟಿವ್ ರೈಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಯು ಆರ್ ಸುಪ್ರೀಮ್ ಅಲ್ಲಿ. ಹೌದು. ಏನೇನು ಅನಿಸುತ್ತೆ ಬೇಡ ಕೇಳಿಸ್ತದೆ, ಯು ಆರ್ ಸುಪ್ರೀಮ್ ಹೌದು. ಅಲ್ವಾ? ಎಲ್ಲವೂ ಗೊತ್ತಾಗುತ್ತೆ ನನಗೆ ಏನು ಮಾಡಬೇಕು ಅಂತ. ಆ್ಯಂಡ್ ಯು ಕ್ಯಾನ್ ರೈಟ್ 4 times 5 times. ಫಸ್ಟ್ ಟೈಮ್ ಇಫ್ ಯು ಆರ್ ಹ್ಯಾಪಿ ಯು ಕ್ಯಾನ್ ಲೀವ್ ಇಟ್ ಆ್ಯಂಡ್ ಗೆಟ್ ಇಟ್ ಪಬ್ಲಿಷ್ಡ್ ಅಂತ ಅಲ್ವಾ? ಸೊ ಹಾಗೆ ಇಲ್ಲಿ ಹಾಗಲ್ಲ. ಸಂಬಡಿ ಹ್ಯಾಸ್ ಗಿವನ್ ಯು ಎ ಟ್ಯೂನ್, ಸಾರಿ ಆ ಟ್ಯೂನ್ಗೆ ಯು ಹ್ಯಾವ್ ಟು ಶಬ್ದಗಳನ್ನ ಕೊಡಬೇಕಾಗತ್ತೆ. ದಟ್ ಇಟ್ ಸೆಲ್ಫ್ ಇಸ್ ದ ಸ್ಕಿಲ್ ಅಂತ ನಾನು ಹೇಳೋದು. ಬುದ್ಧಿಪೂರ್ವಕವಾಗುತ್ತೆ. ಅಲ್ಲ ಅದೇ ಅದರ ಇದು ದಟ್ ಇಸ್ ದ ಫಾರ್ಮ್ ಅಂತ ನಾನು ಯು ಚೋಸನ್ ಎ ಫಾರ್ಮ್. ಅದು ಡಾನ್ಸ್, ಅದು ಭರತನಾಟ್ಯಂ ಹೋದಂಗೆ ಒಂಥರ ಅದು ಒಂದು ಅಂದರೆ ನೀವೊಂದು ಅದಕ್ಕೆ ಅಷ್ಟೇ ಅನುಗುಣವಾಗಿ ಮಾಡಬೇಕಾದ್ದು. ಬಟ್ ಅಲ್ಲಿ ಏನು ಬರೀತೀರಲ್ಲ ನಾವು, ಅದಕ್ಕೆ ಬೇಕಾಗಿರುವಂಥ ಒಂದು ಕ್ರಿಯೇಟಿವಿಟಿ ಬೇರೆ ಇದೆ ಅಂತ ನಾನು ಹೇಳೋದು. ಅಂದರೆ ಅದು ಈ ಮೈಂಡೇ ವರ್ಕ್ ಆಗೋದಲ್ಲಿ, ಏನು ನಿಮ್ಮ ಇಮೇಜರಿಯಲ್ಲಿ ಯೂಸ್ ಮಾಡೋದಾಗಲಿ, ಅದು ಅಲ್ಲಿ ಐ ಹ್ಯಾವ್ ಟ್ರೈ ಟು ಗಿವ್ ಆಸ್ ಮಚ್ ಆಸ್ ಫ್ರೆಶ್ ಇಮೇಜರಿ ಆಸ್ ಐ ಕ್ಯಾನ್. ಸೊ ದಟ್ಸ್ ವೈ ಐ ಕುಡ್ ಮೇಕ್ ಎ ಲಿಟಲ್ ಡಿಫರೆನ್ಸ್ ಇನ್ ಲವ್ ಲಿರಿಕ್ಸ್ ಅಂತ ನಾನು ಅಂದ್ಕೊಂಡೆ. ಇಲ್ಲಿದ್ರೆ ಮತ್ತೆ ಅದೇ ಏನು ಜೀವ ಭಾವ ಹಂಗೆ ಅಲ್ಲಿಗೆ ಉಳಿತು. ಸೊ ಅಲ್ಲಿ ಒಂದು ಕ್ರಿಯೇಟಿವ್ ಎಲಿಮೆಂಟಿಗೆ ಸ್ಪೇಸ್ ಇದೆ ಆ್ಯಕ್ಚುಲಿ. ಅಲ್ಲಿ ಯು ಹ್ಯಾವ್ ಟು ಥಿಂಕ್ ಸಮಥಿಂಗ್ ಒರಿಜಿನಲ್. ಚಾಲೆಂಜ್ ಇದ್ದೇ ಇರುತ್ತೆ. ಹೌದು, ಅಲ್ಲಿ ಇಟ್ ವಿಲ್ ಬಿಕಮ್ ಕ್ಲೀಶೆ ಎಲ್ಲರಂಗೂ ಆಗ್ಬಿಡ್ತೀರ ನೀವು. ಅಲ್ಲಿ ಏನೋ ಒಂದು ಎಲಿಮೆಂಟ್ ಹೊಸ್ತು ನೀವು ತರದೇ ಹೋದರೆ ಯು ವಿಲ್ ನಾಟ್. ಹೌದು, ಫ್ರೆಂಚ್ ಕವಿ ಜಾರ್ಜ್ ನೆರ್ವಲ್ ಅಂತ
17th ಸೆಂಚುರಿ ಪೋಯಿಟ್, ಅಲ್ಲ 19th ಸೆಂಚುರಿ ಪೋಯಿಟ್. ಅವನೊಂದು ಮಾತು ಹೇಳ್ತಾನೆ, ಹೆಣ್ಣನ್ನು ಮೊಟ್ಟ ಮೊದಲು ಗುಲಾಬಿಗೆ ಹೋಲಿಸಿದವನು ಕವಿ, ಎರಡನೇ ಸಲ ಹೋಲಿಸಿದವನು ಮೂರ್ಖ. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಅಂದರೆ ಸೆಕೆಂಡ್ ಟೈಮ್ ಮಾಡಿದ ತಕ್ಷಣ ಅದು ಕ್ಲೀಶೆ ಇಂಗ್ಲೀಷ್ ಆಗ್ಬಿಡುತ್ತೆ, ಕರೆಕ್ಟ್. ಸೊ ಮೋಸ್ಟ್ ಆಫ್ ದಿ ಫಿಲ್ಮ್ ಲಿರಿಕ್ಸ್ ಅಟ್ಲೀಸ್ಟ್ ಇನ್ ಕನ್ನಡ ಹೌದು. ಕ್ಲೀಶೆಗಳೇ ಆಗಿವೆ. ಹೌದು ಅಲ್ವಾ? ಹೌದು, ಕರೆಕ್ಟ್. ಅಲ್ಲ, ಸಿನಿಮಾ ಜಗತ್ತಿಗೆ ಬಂದೇ ಇದ್ದಿದ್ರೆ ಇಷ್ಟೊಂದು ಪ್ರೇಮ ಗೀತೆ ಬರ್ತಾ ಇತ್ತು ನಿಮ್ಮ ಶುಭ ಸಾಹಿತ್ಯ. ಆಮೇಲೆ ಅದನ್ನ ನನ್ನ ಸೃಜನಶೀಲ ಅಂದ್ರೆ ನನ್ನ ಸಾಹಿತ್ಯ ಅಂತ ತಿಳ್ಕೊಂಡು ಎಷ್ಟು ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ದಟ್ ಡೇಂಜರ್, ದಟ್ ಪ್ರಾಬ್ಲಮ್. ಅದು ನನ್ನ ಸಾಹಿತ್ಯ ಅಂತ, ಅಂದ್ರೆ ನಿಮ್ಮ ಸಾಹಿತ್ಯ ಬಹಳ ಚೆನ್ನಾಗಿದೆ, ನೀವು ಬಹಳ ಪ್ರೇಮ ಹಾಗೆ ಅಂದರೆ ನಿಮ್ಮ ಸಾಹಿತ್ಯ ನೀವು ಬಹಳ ಇಷ್ಟು ವೆರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟೊಂದು ಪ್ರೀತಿ ಇದೆ ಅಂತೆಲ್ಲ ಮಾತಾಡೋಕೆ ಕೊಡುತ್ತೆ. ಅಲ್ಲ, ದಟ್ಸ್ ಐ ಥಿಂಕ್ ಶಿ ಆಸ್ ದಟ್ ಕ್ವಶನ್ ಆಲ್ಸೋ. ಯಾಕೆಂದರೆ ಬೇರೆ ರೀತಿಯಲ್ಲಿ ಅದೇ ಪ್ರಶ್ನೆ ಕೇಳಿದ್ದು. ಹೌದು. ಇದು ಕೇಸ್ ಆಫ್ H.S. ವೆಂಕಟೇಶ್ ಮೂರ್ತಿ. ಹಾ. ಅವರು ಸುಗಮ ಸಂಗೀತ ಕವಿ ಮಾಡಿಬಿಟ್ಟಿದ್ದಾರೆ. ಹೌದು. He has written much better poems. And he himself forget on that. ಅದು ಕೊನೆಗಾಯ್ತದೆ. ಅಲ್ಲ, ಎಷ್ಟು ಜನ ಈಗ ಇವನ್ ನಿಸಾರ್ ಅಹಮದ್, ಲಕ್ಷ್ಮಣ್ ರಾವ್, ಇವರೆಲ್ಲ ಅವರು ಬರೆದಿರೋ ಅತ್ಯುತ್ತಮವಾದ ಕವಿತೆಗಳನ್ನು ಮರೆತು ಓದೋದಿಲ್ಲ. ತಮ್ಮ ಗೇಯ ಕವಿತೆಗಳನ್ನು ಮಾತ್ರ ನೆನ್ಪಿಟ್ಕೊಳ್ಳೋ ಥರ ಆಗೋಯ್ತು. ಅವರ ಟೊಬಟಾರ ಆಗಲಿ, ಅವರ ಬಾಕಿ ಕವಿತೆಗಳಾಗಲಿ, ಅನಾಮಿಕಾ ಆಂಗ್ಲರು ನಿಸಾರ್ ಅಹಮದ್ ಆಗಲಿ, ಅದನ್ನು ಮರೆತು ನಿತ್ಯೋತ್ಸವದ ಕವಿ ಅಂತ ಮಾಡ್ಬಿಟ್ರು. ವೆಂಕಟೇಶ್ ಮೂರ್ತಿಯವರ ಅದ್ಭುತವಾದ ಕವನಗಳನ್ನು ಮತ್ತು ಬರೀ ಸುಗಮ ಸಂಗೀತದ ಕವಿ ಮಾಡಿಬಿಟ್ರು. ಎಂಥ ಡೇಂಜರ್. ಹೌದು, ಅದಕ್ಕೆ ನಾನು ಹೇಳ್ತೀನಿ, ನೀವು ನನ್ನ ಕವಿತೆ ಅಲ್ಲಪ್ಪ ಅದು, ಇದು ಸಿನಿಮಾಕ್ಕೆ ಬರೆದ ಹಾಡುಗಳು. ನನ್ನ ಕವಿತೆ ಓದಬೇಕಾದ್ರೆ ಒಂದು ಜಿಲ್ಲೆ ಓದಿ, ಶ್ರಾವಣ ಮಧ್ಯಾಹ್ನ ಓದಿ ಅಂತ ನಾನು ಹೇಳ್ತೀನಿ ಬಾಯ್ಬಿಟ್ಟು. ಇದು ಅಡಿಗರಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ಒಂದು ಹಾಡು ಅದು ಸಿನಿಮಾಗೋಸ್ಕರ ಬರೆದಿದ್ದಲ್ಲ, ಒಂದು ಭಾವಗೀತೆಯಾಗ ಅದನ್ನು ಕ್ಲಿಕ್ ಆಯ್ತು, ಯಾವ ಮೋಹನ ಮುರಳಿ. ಬಟ್ ಅವ್ರದ್ದು ಇಡೀ ಕಾವ್ಯ ಹಂಗೆ ಇದೆ, ಅದನ್ನು ಓದೋರು ಓದ್ತಾನೆ ಇದ್ದಾರೆ. ಬಟ್ H.S. ವೆಂಕಟೇಶ್ ಮೂರ್ತಿನಲ್ಲಿ ಎಲ್ಲೋ ಸುಗಮ ಸಂಗೀತ ಕವಿ ಮಾಡಿ ಇಟ್ಬಿಟ್ರಲ್ಲ ಅಂತ ಯು ಫೀಲ್ ಬ್ಯಾಡ್. ವೆರಿ ಬ್ಯಾಡ್. ಅದು ಮೊನ್ನೆ ಜಾವೇದ್ ಅಖ್ತರ್ಗೆ ಒಂದು ಫಂಕ್ಷನಲ್ಲಿ ಅವರು ಮತ್ತು ಶಬನಾದ್ರಿ ಸ್ಟೇಜ್ ಮೇಲೆ ಇತ್ತು. ಜಾವೇದ್ ಅಖ್ತರ್ ಭಾಳ ಫೇಮಸ್ ಲಿರಿಸಿಸ್ಟ್, ಬಟ್ ಈಸ್ ಎ ಗ್ರೇಟ್ ಪೋಯೆಟ್ ಅದರ್ವೈಸ್ ಆಲ್ಸೋ. ಶಬನಾಜ್ಮಿಗೆ ಕೇಳಿದ್ರು, ಇವರು ದೊಡ್ಡ ಪ್ರೇಮ ಕವಿ ಅಂತ ಹೇಳ್ಕೊತಾರೆ, ಮನೆಯಲ್ಲಿ ಹೇಗೆ ಅಂತ ಕೇಳಿದ್ರು. ಅವರು ಹಿಂಗಂದ್ರು. ಆಗ ಇವರು ಜಾವೇದ್ ಅಖ್ತರ್ ಮೈಕ್ ತಗೊಂಡ್ರು, ನೋಡ್ರಿ ಸರ್ಕಸ್ಸಲ್ಲಿ ಅವನು ಸರ್ಕಸ್ ಟ್ರೆಪೀಸ್ ಆರ್ಟಿಸ್ಟ್ ಇರ್ತಾನೆ, ಲಗಾಟೆ ಹೊಡಿತಿರ್ತಾನಲ್ಲ ಮೇಲೆ, ಸರ್ಕಸ್ಸಲ್ಲಿ ಮಾಡ್ತಿರ್ತಾನೆ ಅವನು ಮನೆಯಲ್ಲೂ ಮಾಡಬೇಕು ಅಂದ್ರೆ ಹೆಂಗೆ? ಅವನು ಕೆಲಸ ಪಾಪ ಮಾಡ್ತಿರ್ತಾನೆ, ಅವನು ದುಡ್ಡಿಗಾಗಿ ಮಾಡ್ತಾನೆ ಹಾಗೆ. ನಾಟಕದ ಬಗ್ಗೆ ಸ್ವಲ್ಪ ನಾಟಕ ಬಗ್ಗೆ. ಇಲ್ಲ, ನಾಟಕ ನಾನು ಮಾಡಿದ್ದೆಲ್ಲ ರೂಪಾಂತರಗಳು, ಅಂದರೆ ಸ್ವಂತ ನಾಟಕ ಬರೆದಿಲ್ಲ. ಅವೆಲ್ಲ ಮ್ಯೂಸಿಕಲ್ ಪ್ಲೇಸ್, ಈ ಫಿಲ್ಟರ್ ಆನ್ ದ ರೂಫು, ಮೈ ಫೇರ್ ಲೇಡಿ, ಆ ನಾಟಕಗಳನ್ನು, ಬಿಕಾಸ್ ನಾನು ಕವಿ ಮತ್ತು ಕಥೆಗಾರ ಎರಡೂ ಆದ್ದರಿಂದ ನಮ್ಮ ಕೆ ವಿ ಸುಬ್ಬಣ್ಣನವರು ಆಗ ನೀನಾಸಂ ತಿರುಗಾಟಕ್ಕೆ ನಾಟಕ ಮಾಡ್ತಿದ್ರು. ನನಗೆ ಹೇಳಿದಾಗ ನಾನು ಮಾಡಿಕೊಟ್ಟೆ ಅಷ್ಟೇ. ಬಟ್ ಅದು ಭಾಳ ಚಾಲೆಂಜಿಂಗ್ ಮ್ಯೂಸಿಕಲ್ಸ್ ಅವು. ಬಟ್ ಈಗ ಬೇಸರ ಯಾಕಂದರೆ ನಾಟಕ ನೋಡಲಿಕ್ಕೆ ಯಾರೂ ಬರೋದಿಲ್ಲ, ಅದೇ ಬೇಜಾರು. ನಾಟಕದ ತಂಡಗಳಿಗೆ ಬಹಳ ನಿರಾಶಾದಾಯಕವಾದಂಥ ಕಾಲ ಇದೆ. ಮೊನ್ನೆ ನನ್ನ ಯಾವುದೋ ನಾಟಕ ಆಯಿತು, ಇನ್ವಿಟೇಷನ್ ಕಳಿಸಿದೆ, ಫೋನ್ ಮಾಡಿ, ಸರ್ ಲೈವ್ ಇದೆಯಾ ಸರ್ ಅಂತ ಕೇಳ್ತಾರೆ. ನಾನು ಏನು ಹೇಳಿ, ನಾನು ನಾಟಕ ಅದು ಲೈವೇ ನೋಡ್ಬೇಕು, ನೀನು ಬರ್ರಿ ನೀವು ಅಂತ. ಪ್ರಶ್ನಾವಳಿಯನ್ನು ಮುಗಿಸ್ತೇವೆ ಇಲ್ಲೇ. ಇಷ್ಟು ಸಮಯ ತಮ್ಮ ಮಾತಿನ ಮೋಡಿಯಿಂದ ನಮ್ಮೆಲ್ಲರನ್ನ ಮಂತ್ರಮುಗ್ಧ ಮಾಡಿದ್ದಾರೆ ಶ್ರೀಯುತ ಜಯಂತ ಕಾಯ್ಕಿಣಿಯವರು. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಹಿರಿಯ ಕಥೆಗಾರ, ಪತ್ರಿಕೋದ್ಯಮಿ, ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿರುವ ದಿವಾಕರ್ ಅವರು ಬಂದು ಜಯಂತ್ ಕಾಯ್ಕಿಣಿಯವರನ್ನು ಸನ್ಮಾನಿಸಬೇಕೆಂದು
ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ನಿಮಗೆ ಅತ್ಯುತ್ತಮವಾದಂಥ ಒಂದು ಹಿರಿಯಣ್ಣ ಇದ್ದಾರೆ. ಇವ್ರು ಹೇಳ್ದಂಗೆ ಕೇಳಿದ್ರೆ ಎಲ್ಲವೂ ಸುಸೂತ್ರವಾಗುತ್ತೆ. ಈಗ ನಾವೆಲ್ಲ ಕಾರ್ಯಕ್ರಮದ ಅಂತಿಮ ಘಟ್ಟ ತಲುಪಿದ್ದೇವೆ. ನಮ್ಮ ಬಡಾವಣೆಯ ಹಿರಿಯ ನಾಗರಿಕರಾದ ರಾಮಸ್ವಾಮಿ ಅವರು ಮುಂದೆ ಬಂದು ವಂದನಾರ್ಪಣೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತೀನಿ.